ವಾಲ್ಮೀಕಿ ನಾಯಕ ಸಮುದಾಯದ ಅಧ್ಯಕ್ಷರಾದಂಥ ಶ್ರೀ ವೀರಭದ್ರಪ್ಪ ನಾಯಕರವರು ವಿದ್ವಾನ್ ಶ್ರೀ ಜಗದೀಶ್ ಶರ್ಮಾ ಸಂಪ ಅವರಿಗೆ ಪುಷ್ಪವನ್ನು ಸಮರ್ಪಣೆ ಮಾಡಬೇಕಂತ ಕೇಳಿಕೊಳ್ತೇನೆ. ಬರುತ್ತೆ ಮೈಕ್ ಈ ಕನೆಕ್ಟ್ ಮಾಡಕತ್ತೀನಿ, ಬರುತ್ತೆ. ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಸರ್. ಪ್ರವಚನದ 2ನೇ ದಿನದ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯಗಳ ಮುಖಂಡರಿಗೂ, ಅಧ್ಯಕ್ಷರಿಗೂ, ಕಾರ್ಯದರ್ಶಿಗಳು, ಪದಾಧಿಕಾರಿಗಳಿಗೂ ಮತ್ತು ಈ ಪ್ರವಚನವನ್ನು ಕೇಳಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ರಾಮಾಯಣ ಭಕ್ತರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ನನ್ನ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸುವಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ನೀಡಿರ್ತಕ್ಕಂಥ ಎಲ್ಲ ಮಹನೀಯರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಪ್ರವಚನ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ದಯಮಾಡಿ ಕಳಕಳಿಯ ವಿನಂತಿ, ನಿನ್ನೆನೆ ಪೂಜೆ ಶರಣರು ಹೇಳಿದಂತೆ ದಯವಿಟ್ಟು ಎಲ್ಲರೂ ನಿಮ್ಮ ಮೊಬೈಲ್ಗಳ ಸ್ವಿಚ್ ಆಫ್ ಮಾಡಬೇಕಾಗಿ ವಿನಂತಿ. ತೀರಾ ಅನಿವಾರ್ಯ ಇತ್ತಂತಂದ್ರೆ ಸೈಲೆಂಟ್ ಮೋಡ್ ನಲ್ಲಿ ಆದ್ರೂ ಇಟ್ಕೊಳ್ಬೇಕಾಗಿ ವಿನಂತಿ. ಮತ್ತೆ ಇನ್ನೊಂದು ಕಳಕಳಿಯ ವಿನಂತಿ, ಮಧ್ಯ ಮಧ್ಯೆ ಯಾರು ಎದ್ದು ಹೋಗಬಾರದು ಅಂತ ಕೇಳ್ಕೊಳ್ತಾ ಪ್ರವಚನ ಕಾರ್ಯಕ್ರಮವನ್ನ ಸನ್ಮಾನ್ಯ ಶ್ರೀ ಪೂಜ್ಯ ವಿದ್ವಾಂಸರಿಬ್ಬರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಮೊದಲಿಗೆ ವಿದ್ವಾಂಸರಾದಂಥ ವಿದ್ವಾನ್ ಶ್ರೀ ಜಗದೀಶ್ ಶರ್ಮಾ ಸಂಪ ಅವರು ದಯಮಾಡಿ ಆ ಪ್ರವಚನವನ್ನ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾರೆ. ಅವ್ರಿಗೆ ಬರಲ್ಲ ಸರ್. ಇದು ಮೈಕು ಯೂಟ್ಯೂಬ್ಗೆ ನೆಕ್ಸ್ಟ್ ಅವ್ರಿಗೆ ಪಾಸ್ ಮಾಡಿ ಕ್ಲಿಪ್ ಇದೆ ನಿಮಗೆ. ತಸ್ಯೈರಿಷೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಿಯುತಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯಕೇಲಿಷು ನಿತ್ಯ ಸಾಕ್ಷಿ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಮಕ್ಷಹಂತಾರಂ ವಂದೇ ಲಂಕಾಭಯಂಕರಂ. ಪರಿಸರದ ಎಲ್ಲ ದಿವ್ಯ ಸನ್ನಿಧಿಗಳಿಗೆ ಒಡಮಡ್ತಾ ಕಿಷ್ಕಿಂಧೆಯ ಪುರಾತನರನ್ನ ನೆನೆಯುವ ಅನುಪಮವಾದ ಕ್ಷಣ ಇದು. ಒಂದು ಭೂಮಿ ಅತಿ ದೀರ್ಘವಾದ ಇತಿಹಾಸ ಇರುತ್ತೆ. ಅದಕ್ಕೆ ಒಬ್ಬ ಮನುಷ್ಯ ಜೀವಿತದ, ಒಂದು ಜೀವಿಯ ಜೀವಿತದ ಅದೆಷ್ಟೋ ಸಹಸ್ರ ಪಾಲು ಅದಕ್ಕೆ ವಿಸ್ತಾರ ಇರುತ್ತೆ. ಇಲ್ಲಿ ಯಾರೆಲ್ಲ ಬದುಕಿದರು, ಇಲ್ಲಿಗೆ ಯಾರೆಲ್ಲ ಬಂದಿದ್ರು,
ಅವರು ಏನು ಮಾಡಿದರು, ಏನು ಮಾತನಾಡಿದರು ಅನ್ನೋದನ್ನ ಅರಿಯುವುದು, ಅಂದ್ರೆ ಆ ಭೂಮಿಯ ಇತಿಹಾಸವನ್ನ ಅರಿಯುವುದು ಅತ್ಯಂತ ಅವಶ್ಯಕವಾಗುತ್ತೆ. ಯಾವ ನೆಲ ನಮಗೆ ಇವತ್ತು ಆಶ್ರಯ ಕೊಟ್ಟಿದೆಯೋ, ಈ ನೆಲದ ಆಶ್ರಯದಲ್ಲಿ ಇದ್ದವರೆಲ್ಲ ಯಾರು? ಯಾಕೆಂದ್ರೆ ಅಪೂರ್ವಜರು ಅಥವಾ ಪುರಾತನರು ಅಂತ ಕರಿತೀವಲ್ಲ, ಅವರ ಕೊಡುಗೆ ಆ ಭೂಮಿಗಿರುತ್ತೆ. ಆ ಭೂಮಿಯನ್ನ, ಪರಿಸರವನ್ನ ಕಟ್ಟಿದವರಾಗಿರುತ್ತಾರೆ, ಪ್ರಭಾವಿಸಿದವರಾಗಿರ್ತಾರೆ, ಬೆಳೆಸಿದವರಾಗಿರುತ್ತಾರೆ. ಹಾಗಾಗಿ ಅಂಥವರ ನೆನಪು, ಸ್ಮರಣೆ ಅದು ಪದೇ ಪದೇ ಆಗಬೇಕಾದದ್ದು, ಮತ್ತೆ ಮತ್ತೆ ಆಗಬೇಕಾದದ್ದು. ಅವರನ್ನ ನೆನಿತಲೇ ಭವಿಷ್ಯದತ್ತ ಹೆಜ್ಜೆಗಳನ್ನ ಇಡಬೇಕು. ಯಾವ ಸಮಾಜಕ್ಕೆ ತನ್ನ ಇತಿಹಾಸದ ಅರಿವಿಲ್ಲವೋ ಆ ಸಮುದಾಯದ ಭವಿಷ್ಯ ಕತ್ತಲೆಯಲ್ಲಿದೆ ಅಂತ ಹೇಳ್ತಾರೆ. ಮುಂದಿನ ಬದುಕು ಚಂದವಾಗಿರಬೇಕು ಅಂತ ಅಂದ್ರೆ ಅದಕ್ಕೆ ಹಿಂದಿನ ಬದುಕು ಹೇಗಿತ್ತು ಅಂತ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಮರವೊಂದು ವಿಸ್ತಾರವಾಗಿ ರೆಂಬೆ ಕೊಂಬೆಗಳನ್ನ ಬೆಳೆಸಿಕೊಂಡು ಫಲಪುಷ್ಪಗಳಿಂದ ಸಮೃದ್ಧವಾಗಿ ಕಂಗೊಳಿಸ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಕಾರಣ ಅದರ ಇತಿಹಾಸದಲ್ಲಿದೆ. ಮರದ ಇತಿಹಾಸ, ಮರದ ಬೇರು ಅದು ಮೊದಲು ಆಗಿದ್ದು. ಬೀಜವೊಂದು ಭೂಮಿಯನ್ನ ಸೇರಿದಾಗ ಅದು ಮೊಳಕೆಯೊಡೆದು, ಅದು ಕಾಂಡವಾಗಿ, ಅದು ರೆಂಬೆ ಕೊಂಬೆಗಳಾಗಿ ವಿಶಾಲವಾದ ಒಂದು ವೃಕ್ಷ ಆಗತ್ತೆ. ಆ ಇತಿಹಾಸದ ಪ್ರಜ್ಞೆ ಇಲ್ಲದೆ ಇದ್ರೆ, ಬೇರೆಲ್ಲಿದೆ, ಬುಡ ಎಲ್ಲಿದೆ ಅಂತ ಗೊತ್ತಿಲ್ಲದೆ ಇದ್ರೆ ಕೃಷಿಕ ಯಾವುದಕ್ಕೆ ನೀರು ಹಾಕಬೇಕು? ಅದಕ್ಕೆ ನೀರೆರೆದರೆ ತಾನೇ ಮೇಲೆ ಹಣ್ಣು ಹೂಗಳು. ಹಣ್ಣು ಹೂಗಳಿಗೆ ನೀರೆರೆದರೆ ಮರ ಬದುಕೋದಿಲ್ಲ. ಮೇಲೆ ಬಂದ ತೆನೆಗೆ ನೀರೆರೆದರೆ, ಗೊಬ್ಬರ ಹಾಕಿದರೆ ಗಿಡ ಉಳಿಯೋದಿಲ್ಲ, ಕೃಷಿ ಫಲಿಸೋದಿಲ್ಲ. ನೀರೆರೆಯಬೇಕಾದದ್ದು ಬುಡಕ್ಕೆ, ನೀರೆರೆಯಬೇಕಾದದ್ದು ಆ ವೃಕ್ಷದ, ಆ ಗಿಡದ, ಆ ಬಳ್ಳಿಯ ಇತಿಹಾಸಕ್ಕೆ. ಇತಿಹಾಸವನ್ನ ಗಟ್ಟಿಗೊಳಿಸಿದ್ರೆ ಕೃಷಿ ಸಫಲವಾಗತ್ತೆ. ಈಗ ಇರೋದು ಗಿಡ, ನಾಳೆ ಅದರಲ್ಲಿ ತೆನೆ ಬರಬೇಕು, ಅದರಲ್ಲಿ ಫಸಲು ಬರಬೇಕು. ಅದು ನಾಳೆ, ಫಸಲು ನಾಳೆ. ಈಗ ಆದರೆ ಫಸಲಿಗೂ ಗಿಡಕ್ಕೂ ಎರಡಕ್ಕೂ ಸಂಬಂಧ ಇರೋದು ಬೇರಿನದ್ದು. ಹಾಗಾಗಿ ಇವತ್ತು ಬದುಕ್ತಾ ಇದ್ದೀವಿ ವರ್ತಮಾನದಲ್ಲಿ, ಭವಿಷ್ಯದ ಕನಸು ಕಾಣ್ತಾ ಇದ್ದೀವಿ. ನಾಳೆ ಚೆನ್ನಾಗಿರಲಿ, ನಾಡಿದ್ದು ಚೆನ್ನಾಗಿರಲಿ, ಅಂದ್ರೆ ನಮ್ಮ ನಾಳೆಗಳು ಚೆನ್ನಾಗಿರಲಿ, ನಮ್ಮ ಮಕ್ಕಳ ನಾಳೆಗಳು ಚೆನ್ನಾಗಿರಲಿ, ಅಥವಾ ನಾಳೆಯೇ ನಮ್ಮ ಮಕ್ಕಳು, ನಾಳೆ ಅಂತ ಅಂದ್ರೆ ಅವರು ಚೆನ್ನಾಗಿರಲಿ ಅಂತ ಬಯಸುವಾಗ ಹಿಂದಿನದ್ದೇನು ಅಂತ ನೋಡಬೇಕು. ಹಾಗೆ ನೋಡುವ ಹಿನ್ನೆಲೆಯಲ್ಲಿ ಈ ಮಣ್ಣಿನ ಸಂಸ್ಪರ್ಶ ಯಾರಿಗಾಗಿತ್ತು ಅಂತ ನೋಡುವ ಹೊತ್ತು. ಈ ಮಣ್ಣಿನ ಸಂಸ್ಪರ್ಶ ಅಂತ ಅಂದಾಗ ಅದು ಎರಡು ರೀತಿಯಲ್ಲಾಗತ್ತೆ. ಒಂದು, ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದವರಿಗೆ ಈ ಸಂಸ್ಪರ್ಶ ಇರುತ್ತೆ, ಈ ಮಣ್ಣಿಗೆ ಬಂದು ಬದುಕಿದವರಿಗೂ ಮಣ್ಣಿನ ಸ್ಪರ್ಶ ಇರುತ್ತೆ. ಹಾಗಾಗಿ ಕಿಷ್ಕಿಂಧೆ ಅಂತ ತೆಗೆದುಕೊಂಡಾಗ ವಿಶಾಲ ಕಿಷ್ಕಿಂಧೆಯಲ್ಲಿ ಹುಟ್ಟಿ ಬೆಳೆದ ಮಹನೀಯರು ಒಂದಿಷ್ಟು ಜನ ಇದ್ದಾರೆ, ಕಿಷ್ಕಿಂಧೆಗೆ ಬಂದ ಮಹನೀಯರೂ ಇದ್ದಾರೆ.
ಹಾಗಾಗಿ ಹಾಗಾಗಿ ಕಿಷ್ಕಿಂಧೆಯಲ್ಲಿ ಹುಟ್ಟಿ ಬೆಳೆದ, ಕಿಷ್ಕಿಂಧೆಗೆ ಬಂದು ಹೋದ, ಕಿಷ್ಕಿಂಧೆಯಲ್ಲಿ ಸಾಗಿ ಹೋದ, ಕಿಷ್ಕಿಂಧೆಯಲ್ಲೇ ಬದುಕು ಕಂಡುಕೊಂಡ ಕೆಲವು ಮಹನೀಯರನ್ನ ಇವತ್ತಿನಿಂದ ನೆನಪಿಸಿಕೊಳ್ಳೋಣ. ಈ ನೆನಪಿಸಿಕೊಳ್ಳೋದಕ್ಕೆ ಹೀಗೆ ಹೀಗೆ ಕಿಷ್ಕಿಂಧೆಯ ಪೂರ್ವಜರನ್ನ ನೆನಪಿಸಿಕೊಳ್ಳೋದಕ್ಕೆ ಆಧಾರವಾಗಿರೋದು ರಾಮಾಯಣ. ಮಹರ್ಷಿ ವಾಲ್ಮೀಕಿಗಳು ಕೊಟ್ಟ ಅದ್ಭುತವಾದ ಕೃತಿ. ವಾಲ್ಮೀಕಿ ಆದಿಕವಿ ಅಂತ ಕರೆಸಿಕೊಂಡವರು. ಅವರು ಕೊಟ್ಟ ರಾಮಾಯಣದ ಕುರಿತೊಂದು ಮಾತನ್ನ ಕವಿಯೊಬ್ಬ ಆಡ್ತಾನೆ, ಬಹಳ ಚೆನ್ನಾಗಿದೆ. ವಾಲ್ಮೀಕಿಗಳನ್ನ ಎಷ್ಟು ಎತ್ತರದಲ್ಲಿಟ್ಟು ನೋಡ್ತಾನೆ ಅಂದ್ರೆ, ವಾಲ್ಮೀಕಿ ಗಿರಿ ಸಂಭೂತ ರಾಮ ಸಾಗರ ಗಾಮಿನಿ. ರಾಮಾಯಣವನ್ನ ಒಂದು ಮಹಾನದಿ ಅಂತ ಕರೀತಾನೆ ಅವನು. ಈ ಮಹಾನದಿ ಹುಟ್ಟಿದ್ದು ವಾಲ್ಮೀಕಿ ಎನ್ನುವ ಪರ್ವತದಲ್ಲಿ. ಮಹಾನದಿಗಳು ಹುಟ್ಟುವುದು ಪರ್ವತಗಳಲ್ಲಿ. ಗಂಗೆ ಹುಟ್ಟಿದ್ದು ಗಂಗೋತ್ರಿಯಲ್ಲಿ, ಹಿಮಾಲಯದ ಎತ್ತರದಲ್ಲಿ. ರಾಮಾಯಣ ಎನ್ನುವ ಗಂಗೆಗೆ ಗಂಗೋತ್ರಿ ಆಗಿರೋದು ಯಾರು ಅಂದ್ರೆ ಮಹರ್ಷಿ ವಾಲ್ಮೀಕಿಗಳು. ಅಂಥ ಪರ್ವತದಲ್ಲಿ ಹುಟ್ಟಿದ ಮಹಾನದಿಯಾದ ರಾಮಾಯಣ ಹರಿದು ಸೇರುವುದು ರಾಮನನ್ನ. ನದಿಗಳು ಹರಿದು ಸಮುದ್ರ ಸೇರ್ತವಲ್ಲ, ರಾಮಾಯಣವೆನ್ನುವ ಮಹಾನದಿಯ ಸಮುದ್ರ ಯಾವುದು ಅಂದ್ರೆ ಅದು ರಾಮ. ವಾಲ್ಮೀಕಿ ಗಿರಿ ಸಂಭೂತ ರಾಮಸಾಗರ ಗಾಮಿನಿ. ಹೋಗಿ ಸೇರ್ತಾ ಇದೆ ಅದು ರಾಮನೆನ್ನುವ ಸಾಗರವನ್ನ. ಆದ್ರೆ ಈಗ ಹರಿಯುವಾಗ ಅದೇನು ಮಾಡ್ತಾ ಇದೆ ಅಂದ್ರೆ ಸುಮ್ಮನೆ ಹರಿತಾ ಇಲ್ಲ ಅಂತ. ನದಿಯೊಂದು ಸುಮ್ಮನೆ ಹರಿಯೋದಿಲ್ಲ. ನದಿ ತನ್ನ ಪಾತ್ರಗಳಲ್ಲಿ, ತನ್ನ ಆಚೆ ಈಚೆ ಇರುವ ಭೂಮಿಗೆ ನೀರುಣಿಸತ್ತೆ, ಅಲ್ಲಿ ಸಸ್ಯಗಳನ್ನ ಬೆಳೆಸತ್ತೆ, ಅಲ್ಲಿ ಕಾಡನ್ನ ಬೆಳೆಸತ್ತೆ, ಅಲ್ಲಿ ಕುಡಿಯೋದಕ್ಕೆ ನೀರಾಗತ್ತೆ. ಅದು ಸಮೃದ್ಧವಾದ ಬದುಕನ್ನ ಕೊಟ್ಟುಕೊಳ್ತಾ ಸಾಗತ್ತೆ ನದಿ. ಹಾಗೆ ರಾಮಾಯಣ ಪುನಾತಿ ಭುವನಂ ಪುಣ್ಯ. ಅದು ಹರಿತಾ ಇದೇ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಯಾವ ಪಾತ್ರವನ್ನ ಅಂತ ಅಂದ್ರೆ ಭುವನಂ ಅಂತ, ಚತುರ್ದಶ ಭುವನಗಳನ್ನೇ ಅದು ಪಾವನಗೊಳಿಸ್ತಾ ಸಮೃದ್ಧಗೊಳಿಸ್ತಾ ಸಾಗ್ತಾ ಇದೆ. ಹಾಗೆ ವಾಲ್ಮೀಕಿ ಎನ್ನುವ ಎತ್ತರದ ಪರ್ವತದಿಂದ ಹುಟ್ಟಿದ ರಾಮಾಯಣ ಕಿಷ್ಕಿಂಧೆಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಕೂಡ ಅದು ಸಾಧನ. ರಾಮಾಯಣದಲ್ಲಿ ಕಿಷ್ಕಿಂಧೆಯ ಮೊದಲ ಉಲ್ಲೇಖ ಬರೋದು ರಾಮ ಕಾಡಿನಲ್ಲಿದ್ದಾಗ, ವನವಾಸದಲ್ಲಿದ್ದಾಗ. ರಾಮ ವನವಾಸಕ್ಕೆ ಬಂದಿದ್ದಾನೆ, ಕಥೆ ನಮಗೆ ಗೊತ್ತು. ಅಯೋಧ್ಯೆಯ ಅರಮನೆಯಲ್ಲಿ ಒಂದು ದಾಯಾದ ಕ್ಲೇಶದಂತಹ ಒಂದು ಸಂಕಟ ಹುಟ್ಟಿಕೊಳ್ಳುತ್ತು. ಇಬ್ಬರು ಪತ್ನಿಯರ ನಡುವೆ ಅಂದ್ರೆ ಕೌಸಲ್ಯದ್ದೇನು ಪಾತ್ರ ಇಲ್ಲ. ಕೈಕೇಯಿಗೆ ಅನ್ನಿಸ್ತು ತನ್ನ ಮಗ ರಾಜನಾಗಬೇಕು ಅಂತ, ಅಥವಾ ಕೈಕೇಯಿಗೆ ಅನ್ನಿಸುವಂತೆ ಮಾಡಲಾಯಿತು.
ಆಗ ಹುಟ್ಟಿಕೊಂಡ ಒಂದು ದ್ವೇಷಮಯ ಪರಿಸ್ಥಿತಿ ಇದೆಯಲ್ಲ, ಅದು ರಾಮ ಕಾಡಿನಲ್ಲಿ ವಾಸ ಮಾಡುವಂತೆ ಮಾಡಿತು. ಹಾಗಾಗಿ ರಾಮ ಕಾಡಿಗೆ ಬಂದ, ಉತ್ತರದಲ್ಲಿ ಅಯೋಧ್ಯೆಯ ಪಕ್ಕದ ಚಿತ್ರಕೂಟಕ್ಕೆ ಬಂದ, ಹಾಗೆಯೇ ನೈಮಿಷಾರಣ್ಯವನ್ನ ದಾಟುತ್ತಾ ದಾಟುತ್ತಾ ಪಂಚವಟಿಗೆ ಬಂದ, ದಕ್ಷಿಣದತ್ತ ಅವನು ಸಾಗುತ್ತಾ ಬಂದ. ಅಂದ್ರೆ ಈಗಿನ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರದ ಭಾಗಗಳನ್ನ ದಾಟಿ, ಆಂಧ್ರದ, ಈಗಿನ ತೆಲಂಗಾಣ ಆಂಧ್ರದ ಭಾಗಗಳನ್ನ ದಾಟಿ, ಗೋದಾವರಿಯನ್ನ ದಾಟಿ ಅವನು ಮುಂದೆ ಬಂದಿರ್ತಾನೆ. ಆಗ ಕಿಷ್ಕಿಂಧೆಯ ಮೊದಲ ಪ್ರಸ್ತಾಪ ಬರೋದು ರಾಮಾಯಣದಲ್ಲಿ. ಕಿಷ್ಕಿಂಧೆಯ ಪ್ರಸ್ತಾಪ ರಾಮಾಯಣದಲ್ಲಿ ಬರೋದು ಸಾಪೇಕ್ಷವಾಗಿ ಅಂತ, ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಇದೆ. ಹೋಗುತ್ತಾ ಇದ್ದಾಗ ಒಂದೂರಿನ ನೆನಪಾಗಿದ್ದಲ್ಲ, ಒಂದೂರಿನ ವಿವರ ಬಂದಿದ್ದಲ್ಲ. ಕಿಷ್ಕಿಂಧೆಯ ಪ್ರಸ್ತಾಪ ಬರುವ ಹಿನ್ನೆಲೆಯಲ್ಲೊಂದು ಘಟನೆ ನಡೆದಿದೆ. ಅದು ಜನಸ್ಥಾನದಲ್ಲಿ ನಡೆದಿದ್ದು, ಪಂಚವಟಿಯಲ್ಲಿ ನಡೆದಿದ್ದು. ಅಲ್ಲಿ ಸೀತೆಯ ಅಪಹರಣ ಆಗಿದೆ. ರಾಮ ಅಪಹರಿಸಿದ್ದಾನೆ ಸೀತೆಯನ್ನ, ರಾಮನ ಪತ್ನಿಯನ್ನ ರಾವಣ ಅಪಹರಿಸಿದ್ದಾನೆ. ಪತ್ನಿಯನ್ನ ಕಾಣದೆ ನೊಂದ ರಾಮ ದುಃಖಿತನಾಗಿ ಹುಡುಕುತ್ತಾ ಹೊರಟಿದ್ದಾನೆ. ಅವನಿಗೆ ಜಟಾಯು ಸಿಕ್ಕುತ್ತಾನೆ. ಜಟಾಯು ಒಂದಿಷ್ಟು ಮಾಹಿತಿ ಕೊಡ್ತಾನೆ, ಯಾರು ಕದ್ದೊಯ್ದರು ಅಂತ ಹೇಳ್ತಾನೋ. ಅಷ್ಟು ಹೇಳಿ ಪ್ರಾಣ ಬಿಡ್ತಾನೆ. ರಾವಣ ಕದ್ದೊಯ್ದಿದ್ದಾನೆ, ರಾವಣ ಇರೋದು ದಕ್ಷಿಣದಲ್ಲಿ ಅಂತ ಅಷ್ಟು ಮಾತು ಜಟಾಯುವಿನಿಂದ ತಿಳಿಯುತ್ತೆ. ಯಾರು ರಾವಣ ಅಂತ ರಾಮನಿಗೆ ಗೊತ್ತಿಲ್ಲ. ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನ ಶಕ್ತಿ ಸಾಮರ್ಥ್ಯಗಳೇನು ಅಂತ ಗೊತ್ತಿಲ್ಲ. ಆದ್ರೆ ಅಷ್ಟೇ ಗೊತ್ತಾಗಿದ್ದು, ರಾವಣ ಕದ್ದೊಯ್ದಿದ್ದಾನೆ, ದಕ್ಷಿಣದಲ್ಲಿದ್ದಾನೆ ಅವನು ಅಂತ ಜಟಾಯುವಿನಿಂದ. ಹಾಗೆಯೇ ನೋಯ್ತಾ ಬೈತಾ ಅಳ್ತಾ ಮುಂದೆ ಬರುವಾಗ ಒಂದು ಸಂಕಟಕ್ಕೆ ಈಡಾಗುತ್ತಾರೆ ರಾಮಲಕ್ಷ್ಮಣರು. ಎರಡು ತೋಳುಗಳು ರಾಮಲಕ್ಷ್ಮಣರನ್ನ ಹಿಡಿದುಕೊಂಡು ಬಿಡುತ್ತೆ. ಉದ್ದವಾದ ತೋಳುಗಳು, ವಿಶಾಲವಾದ ತೋಳುಗಳು. ಮತ್ತೇನೋ ಕಾಣಿಸಲ್ಲ, ಕೈ ಕಾಣಿಸುತ್ತೆ, ಅದು ಹಿಡ್ಕೊಳ್ಳುತ್ತೆ. ಒಂದು ಕೈಯಲ್ಲಿ ರಾಮನನ್ನ, ಒಂದು ಕೈಯಲ್ಲಿ ಲಕ್ಷ್ಮಣನನ್ನ ಹಿಡಿದುಕೊಳ್ಳುತ್ತೆ. ಹಿಡಿದುಕೊಂಡ ಮೇಲೆ ನೋಡ್ತಾರೆ, ಒಂದು ವಿಚಿತ್ರವಾದ ಆಕೃತಿ ಇದೆ ಅಲ್ಲಿ. ಒಂದು ವಿಚಿತ್ರವಾದ ಆಕೃತಿ, ಬಹಳ ದೊಡ್ಡ ಆಕೃತಿ ಅದು. ಅದಕ್ಕೆ ತಲೆಯೇ ಇಲ್ಲ, ಅದಕ್ಕೆ ಸೊಂಟದಿಂದ ಕೆಳಗಿನ ಯಾವ ಭಾಗವೂ ಇಲ್ಲ, ಕಾಲುಗಳಿಲ್ಲ. ಅದಕ್ಕೆ ಕುತ್ತಿಗೆಯಿಂದ ಸೊಂಟದವರೆಗೆ ಮಾತ್ರ ಭಾಗ ಇದೆ. ಆದರೆ ಅದರ ಎದೆಯ ಪ್ರದೇಶದಲ್ಲಿ ಅದಕ್ಕೆ ಬಾಯಿ ಇದೆ. ಆ ಬಾಯಿಯ ಮೇಲೆ ಒಂದೇ ಒಂದು ಕಣ್ಣಿದೆ. ಆದರೆ ಎರಡು ಕೈ ಇದೆ, ಅದು ಬಹಳ ಉದ್ದವಾದ ಕೈ, ಭೀಕರವಾದ ಆಕೃತಿ. ಕಬಂಧ ಅಂತ ಒಬ್ಬ ರಾಕ್ಷಸ, ಅವನು ಹಿಡಿದುಕೊಂಡಿದ್ದಾನೆ ಅವರನ್ನ. ಒಮ್ಮೆ ಇಬ್ಬರಿಗೂ ನಿರಾಶೆಯಾಗತ್ತೆ, ತಪ್ಪಿಸಿಕೊಳ್ಳಲಾರವೇನೋ ಅನ್ಸತ್ತೆ. ರಾಮನಂಥ ರಾಮನಿಗೂ ಅಂಥದ್ದಕ್ಕೆ ಬೆಚ್ಚುವ ಬೆದರುವ ವ್ಯಕ್ತಿತ್ವ ಅಲ್ಲ ರಾಮನಂತ. ಆದ್ರೆ ಒಂದು ಕ್ಷಣ ರಾಮನೂ ಅಧೀರನಾಗಿ ಬಿಡ್ತಾನೆ. ಯಾಕೆಂದ್ರೆ ಅವನು ಶೋಕದಲ್ಲಿ ಮುಳುಗಿದಾನೆ, ದುಃಖದಲ್ಲಿ ಮುಳುಗಿದಾನೆ. ಸೀತೆ ಇಲ್ಲ ಎನ್ನುವ ನೋವು ಅವನನ್ನ ಯಾವ ಪರಿಯಲ್ಲಿ ಕಾಡ್ತಾ ಇದೆ ಅಂತ ಅಂದ್ರೆ, ಅವನಿಗೆ ತನ್ನ ಸಾಮರ್ಥ್ಯ, ತಾನು ಹಿಂದೆ ಮಾಡಿದಂತಹ ಕಾರ್ಯಗಳು, ಮಹೋನ್ನತವಾದ ಕಾರ್ಯಗಳು, ಇವು ಯಾವುದೂ ನೆನಪಿಲ್ಲದಂತೆ ಮಾಡಿಬಿಟ್ಟಿವೆ. ಅಷ್ಟು ಅಧೀರನಾಗುತ್ತಾನೆ ರಾಮ. ಕೆಲ ಹೊತ್ತಿನಲ್ಲಿ ಧೈರ್ಯ ತಂದುಕೊಂಡು ಉಪಾಯವನ್ನ ಯೋಚಿಸ್ತಾನೆ. ಯೋಚಿಸಿ ಲಕ್ಷ್ಮಣನಿಗೆ ಹೇಳ್ತಾನೆ, ಒಂದೇ ಬಾರಿ ಇಬ್ಬರು ಕತ್ತಿ ಹಿಡಿದು ಎರಡು ಕೈಗಳನ್ನ ತುಂಡರಿಸಿ ಬಿಡೋಣ. ಇಬ್ಬರು ಆ ಎರಡು ಕೈಗಳನ್ನ ತುಂಡರಿಸಿ ಬಿಡುತ್ತಾರೆ. ಕಬಂಧನ ದೇಹದಿಂದ ಎರಡು ಕೈಗಳು ಬೇರೆಯಾಗುತ್ತವೆ. ಯಾವಾಗ ಪೆಟ್ಟು ಬಿತ್ತೋ ಆಗ ಕಬಂಧನಿಗೆ ಎಚ್ಚರ ಆಯ್ತು ಅಂದ್ರೆ, ಅವನು ಯಾವುದಕ್ಕೆ ಕಾದಿದ್ದನೋ ಅದು ಕಣ್ಣೆದುರು ಬಂದಿದೆ ಅಂತ ಗೊತ್ತಾಯ್ತು. ಕಬಂಧ ಕಾಯ್ತಾ ಎಷ್ಟೋ ವರ್ಷಗಳಾಗಿತ್ತು, ಸಾವಿರ ವರ್ಷಗಳಾಗಿತ್ತು. ಅವನು ಕಾಯ್ತಾ ಇದ್ದಿದ್ದು ರಾಮನಿಗೆ.
ಅವನೊಬ್ಬ ಶಾಪಗ್ರಸ್ತ. ಧನು ಅಂತ ಹೆಸರು ಅವನಿಗೆ, ಧನುವಿನ ಮಗ ಅಂತ ಕೂಡ ಹೇಳ್ತಾರೆ. ಒಬ್ಬ ರಾಕ್ಷಸ, ಅಂದ್ರೆ ರಾಕ್ಷಸ ಜಾತಿಯವನು, ದಾನವರು ಅಂತ ಕರಿತೀವಲ್ಲ ಹಾಗೆ. ರಾಕ್ಷಸ, ಅಸುರ, ದಾನವ, ದೈತ್ಯ ಇದೆಲ್ಲ ಒಂದು ಜನಾಂಗ. ಕಶ್ಯಪ ಮಹರ್ಷಿಗಳಿಗೆ ದಿತಿ ಅನ್ನುವ ಹೆಂಡತಿಯಲ್ಲಿ ಹುಟ್ಟಿದ ಮಕ್ಕಳು ದೈತ್ಯರು, ಧನು ಅನ್ನುವ ಹೆಂಡತಿಯಲ್ಲಿ ಹುಟ್ಟಿದವರು ದಾನವರು, ಅದಿತಿ ಅನ್ನುವ ಹೆಂಡತಿಯಲ್ಲಿ ಹುಟ್ಟಿದವರು. ಹಾಗಾಗಿ ಇದೆಲ್ಲ ಬೇರೆ ಬೇರೆ ಜನಾಂಗಗಳಷ್ಟೇ. ಇವನು ಧನು ಎನ್ನುವ ರಾಕ್ಷಸನ ಮಗ. ಬಹಳ ಸುಂದರವಾಗಿದ್ದಂತೆ ಅವನು. ರಾಕ್ಷಸರೆಲ್ಲ ಕೆಟ್ಟವಾದ್ರೆ ಕ್ರೂರವಾಗಿ, ಕರಾಳವಾಗಿ, ಭೀಕರವಾಗಿಯೇ ಇರ್ತಾರೆ ಅಂತೇನೂ ಇಲ್ಲ. ರಾವಣನು ನೋಡೋದಕ್ಕೆ ಸುಂದರವಾಗಿದ್ದಂತೆ, ಬಹಳ ಸುಂದರವಾಗಿದ್ದ ಇವನು. ಬಹಳ ಶಕ್ತಿ ಸಾಮರ್ಥ್ಯಗಳಿತ್ತು. ಆದರೆ ಪ್ರವೃತ್ತಿ ಮಾತ್ರ ಕೆಟ್ಟದ್ದಾಗಿತ್ತು. ಸಜ್ಜನರನ್ನ ಪೀಡಿಸ್ತಾ ಇದ್ದ, ಸುಮ್ಮನೆ ಇದ್ದವರನ್ನ ಪೀಡಿಸ್ತಾ ಇದ್ದ, ತಮ್ಮಷ್ಟಕ್ಕೆ ತಾವು ಬದುಕ್ತಾ ಇದ್ದವರಿಗೆ ತೊಂದರೆ ಕೊಡ್ತಾ ಇದ್ದ. ಇಂಥದ್ದನ್ನ ನೋಡ್ತೇವೆ ನಾವು, ಕಾಣ್ತೇವೆ ಸುತ್ತ. ಅವರಿಗೊಂದು ಉದ್ದೇಶ ಅಂತಿಲ್ಲ, ಕಾಡಬೇಕು ಅಂತ ಬದುಕ್ತಾ ಇರ್ತಾರೆ. ಕಾಡಬೇಕು ಅಂತ, ಬೇರೆಯವರನ್ನ ಕಾಡಬೇಕು, ಬೇರೆಯವರಿಗೆ ಬೈದು ತೃಪ್ತಿ ಪಡಬೇಕು, ಒಡೆದು ತೃಪ್ತಿ ಪಡಬೇಕು, ಏನೋ ಮಾಡಿ ಅವರಿಗೊಂದು ತೃಪ್ತಿ. ಅದು ವಿಕೃತವಾದ ಆನಂದ, ಹಿಂಸಾ ವಿನೋದ ಅಂತ ಕರಿತೀವಲ್ಲ ಅದು. ಆದ್ರೆ ಅದನ್ನ ಮಾಡುವಾಗ ಏನು ಮಾಡ್ತಾ ಇದ್ದ ಅಂದ್ರೆ ಒಂದು ಭೀಕರವಾದ ರೂಪ ತಾಳ್ತಾ ಇದ್ದ. ಬಹಳ ಸುಂದರ, ಅತ್ಯಂತ ಸುಂದರ. ಆದ್ರೆ ಹೆದರಿಸೋದಕ್ಕೆ ಈ ಸೌಂದರ್ಯ ಹೆದರಿಸೋದಿಲ್ಲ. ಸೌಂದರ್ಯದ ಸ್ವಭಾವ ಏನು ಅಂದ್ರೆ ಅದನ್ನ ಕಂಡ್ರೆ ಭಯ ಆಗಲ್ಲ. ಸೌಂದರ್ಯವನ್ನ ಕಂಡ್ರೆ ಹತ್ರ ಹೋಗೋಣ ಅನ್ಸುತ್ತೆ. ಹೂವಿನ ಅಂದ ಕಂಡ್ರೆ, ನೀರಿನ ಅಂದ ಕಂಡ್ರೆ, ಬೆಂಕಿಯ ಅಂದ ಕಂಡ್ರೆ, ಮರದ ಅಂದ ಕಂಡ್ರೆ, ಪುಟ್ಟ ಮಗುವಿನ ಅಂದ ಕಂಡ್ರೆ ಹತ್ರ ಹೋಗ್ಬೇಕು ಅನ್ಸುತ್ತೆ. ಅದು ಹೆದರಿಸೋದಿಲ್ಲ. ಇವನು ಹೊರಗಡೆಯಿಂದ ಸುಂದರ, ಒಳಗಡೆ ಒಬ್ಬ ಭೀಕರ ಇದ್ನಲ್ಲ, ಅವನಿಗೆ ಹೆದರಿಸಬೇಕಾಗಿತ್ತು. ಅದಕ್ಕೆ ಭೀಕರವಾದ ಆಕೃತಿ ತಾಳ್ತಾ ಇದ್ದ. ಋಷಿಯೊಬ್ಬ ಸಿಟ್ಟಾದ. ಎಷ್ಟು ಕಾಲ ಸಹಿಸಬೇಕು ಅಂತ. ಸಹನೆಗೊಂದು ಮಿತಿ ಇರುತ್ತಲ್ಲ, ಸಹಿಸುವಷ್ಟು ಸಹಿಸಬಹುದು. ಋಷಿ ಶಪಿಸಿ ಬಿಟ್ಟ. ಅಂತ ಸುಂದರವಾದ ದೇಹ ಇಟ್ಟುಕೊಂಡು ಇಷ್ಟು ಭೀಕರನಾಗಿ ವರ್ತಿಸ್ತಾ ಇದ್ದೀಯಲ್ಲ, ಇದೇ ನಿನಗೆ ಶಾಶ್ವತ ಆಗಿ ಹೋಗ್ಲಿ ಅಂತ. ಇದೇ ನಿನಗೆ ಶಾಶ್ವತ ಆಗಿ ಹೋಗ್ಲಿ ಅಂತ. ಸುಂದರವಾಗಿದ್ದ ಆತ ಭೀಕರನಾಗಿ, ಕರಾಳನಾಗಿ, ವಿಕೃತನಾಗಿ ಬಿಟ್ಟ. ಯಾವ ಕಥೆಯನ್ನು ನಮ್ಮ ಪೂರ್ವಜರು ಸುಮ್ಮನೆ ಹೇಳಿರೋದಿಲ್ಲ. ಅವರಿಗೆ ಕಥೆ ಹೇಳುವ ಉದ್ದೇಶ ಇಲ್ಲ, ಅವರಿಗೆ ಇತಿಹಾಸ ಹೇಳುವ ಉದ್ದೇಶ ಇಲ್ಲ. ಹೀಗೆ ನಡೆಯಿತು ಅಂತ ಹೇಳಿ ಹೋಗೋದಕ್ಕಾಗಿ ಅವರು ಕೃತಿ ಬರೆದವರಲ್ಲ. ಅವರು ಹೇಳುವ ಪ್ರತಿ ಕಥೆಗೂ ಒಂದು ಸಂದೇಶ ಇದೆ, ಪಾಲಿಸಬೇಕಾದದ್ದಿದೆ. ಬದುಕಿನಲ್ಲಿ ಇಂಥ ಸುಂದರವಾದ ಎಷ್ಟೋ ಅಂಶಗಳು ನಮಗೆ ಬಂದಿರತ್ತೆ ಜನ್ಮಜಾತವಾಗಿ. ಮಾತು ಕೊಟ್ಟಿರುತ್ತಾನೆ ಭಗವಂತ, ಮಾತಾಡೋದಕ್ಕೆ ಬರುತ್ತೆ. ಹೇಗೂ ಬಳಸಬಹುದು ಅದನ್ನು. ಮೃದು ಮಧುರವಾಗಿ ಎದುರಿನ ವ್ಯಕ್ತಿಗೆ ಸಂತೋಷವಾಗುವಂತೆಯೂ ಮಾತನಾಡಬಹುದು. ಬೈದು, ನಿಂದಿಸಿ, ಅಪಹಾಸ್ಯ ಮಾಡಿ, ಯಾರನ್ನೋ ಕ್ಷುಲ್ಲಕ ಅಂತ ನೋಡಿ, ಯಾರನ್ನೋ ಕೀಳು ಅಂತ ಮಾತನಾಡಿ ಬೇರೆಯವರಿಗೆ ನೋವನ್ನೂ ತರುವಂತೆ ಮಾತನ್ನ ಬಳಸಬಹುದು. ಹೀಗೆ ಬದುಕಿನಲ್ಲಿ ನಮಗೆ ಸಿಕ್ಕ ಸುಂದರವಾದದ್ದನ್ನೆಲ್ಲ ಬಳಸುವಲ್ಲಿ ಎರಡು ದಾರಿ ಇದೆ. ಅದನ್ನ ಸೃಷ್ಟಿಯನ್ನ ಸುಂದರಗೊಳಿಸುವಂತೆ ಬಳಸ್ತೀಯಾ, ಅಥವಾ ಸೃಷ್ಟಿಯ ಬದುಕನ್ನ ದುರ್ಭರವಾಗುವಂತೆ ಬಳಸ್ತೀಯಾ ಅಂತ ಎರಡು ದಾರಿ ಇರುತ್ತೆ. ನಮ್ಮ ಬದುಕಿನಲ್ಲಿ ಸಿಕ್ಕ ಸಾಮರ್ಥ್ಯ, ಕೌಶಲ, ವಿದ್ಯೆ, ಬುದ್ಧಿ, ವಿವೇಕ, ಶಕ್ತಿ, ಬಲ ಇವೆಲ್ಲವನ್ನ ಬದುಕಿಡಿ ಎಲ್ಲರ ಸಂತೋಷಕ್ಕಾಗಿ ಬಳಸಿದೇವಾ, ಬಳಸಬೇಕು ಅನ್ನುವ ಉದ್ದೇಶವನ್ನೇ ಇಟ್ಟುಕೊಂಡಿದೇವಾ ಅಂತ ನೋಡಿದ್ರೆ ನಮ್ಮೊಳಗೂ ಒಬ್ಬ ಕಬಂದ ಇರಬಹುದಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಕಬಂದನ ಕಥೆಯನ್ನ ಹೇಳಬೇಕಾದಾಗ ಉದ್ದೇಶ ಅದು ಅಂತ ಸಿಕ್ಕಿದ್ದನ್ನ ಸದುಪಯೋಗ ಮಾಡಿ ದುರುಪಯೋಗ ಮಾಡಿದರೆ ನೀವೇನು ಮಾಡಿದಿರೋ ಅದೇ ನೀವಾಗುತ್ತೀರಿ.
ಚೆಂಡನ್ನ ತೆಗೆದು ಜೋರಾಗಿ ಎದುರಿನ ಗೋಡೆಗೆ ಎಸೆದರೆ ಅಷ್ಟೇ ವೇಗವಾಗಿ ವಾಪಸ್ ನಮ್ಮಲ್ಲಿಗೆ ಹೊಡೆಯುತ್ತೆ ಅದು ಅಂತ. ಕರ್ಮ ಹಿಂದಿರುಗಿ ಹೊಡಿಲೇಬೇಕದು. ಹಾಗಾಗಿ ಒಳಿತು ಸಿಕ್ಕುವುದು ಮುಖ್ಯವಲ್ಲ, ಸಿಕ್ಕ ಒಳಿತನ್ನ ಬಳಸೋದು ಹೇಗೆ ಅನ್ನೋದ್ರ ಮೇಲೆ ಒಳಿತು ನಮ್ಮದಾಗಿಯೇ ಉಳಿಯತ್ತಾ ಇಲ್ವಾ ಅನ್ನೋದು ತೀರ್ಮಾನ ಆಗುತ್ತೆ. ಕಬಂಧನಿಗೆ ಸೌಂದರ್ಯ ಇತ್ತು, ಇನ್ನೊಬ್ಬರನ್ನ ಕೆಡಿಸೋದಕ್ಕೆ ಅದನ್ನ ಭೀಕರವಾಗಿಸಿಕೊಂಡ, ಆ ಭೀಕರತೆಯೇ ಉಳಿದು ಹೋಯಿತು. ಅಷ್ಟಾಗಿಯೂ ಅವನಿಗೆ ಬುದ್ಧಿ ಬರಲಿಲ್ಲ, ಸಾಮರ್ಥ್ಯಕ್ಕೇನೂ ಕಡಿಮೆ ಆಗಲಿಲ್ವಲ್ಲ ಸೌಂದರ್ಯ ಹೋದ ಮಾತ್ರಕ್ಕೆ. ಹಾಗಾಗಿ ಒಮ್ಮೆ ಇಂದ್ರನ ಮೇಲೆ ಹೋಗಿದ್ದ, ಸುಮ್ಮನೆ ಕಾಲು ಕೆದರಿಕೊಂಡು ಯುದ್ಧಕ್ಕೆ. ಇಂದ್ರ ವಜ್ರಾಯುಧದಿಂದ ಘಾತಿಸಿದ, ಬಡಿದ. ಆ ಹೊಡೆತಕ್ಕೆ ಅವನ ತಲೆಯ ಭಾಗ ಮತ್ತು ಕಾಲಿನ ಭಾಗಗಳು ದೇಹದ ಒಳಗೆ ಹೊಕ್ಕಿಬಿಟ್ಟು. ಆದರೆ ಇದಕ್ಕಿಂತ ಮೊದಲೊಂದು ಅಂಶ ಆಗಿಬಿಟ್ಟಿತ್ತು. ಶಾಪ ಕೊಟ್ಟ ಋಷಿ ಹೇಳಿದ್ದ, ನಿನ್ನ ಆಯುಷ್ಯಕ್ಕೆ ತೊಂದರೆ ಇಲ್ಲ ಅಂತ ಹೇಳಿದ್ದ. ಇದು ಕಷ್ಟ ನೋಡಿ. ಶಾಪ ಬಂದಾಗ ಬೇಗ ಸತ್ತೋಗ್ಬಿಡ್ಬೇಕು. ಶಾಪಗ್ರಸ್ತರಾಗಿ ಬಹಳ ಕಾಲ ಬದುಕೋದು ಸಂಕಟದ ವಿಷಯ. ಕಬಂಧ ಕೇಳಿದ ಇಂದ್ರನಲ್ಲಿ, ಕೊಂದು ಬಿಡು ನನ್ನನ್ನ. ಅವನು ಹೇಳ್ದ, ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ, ನಿನಗೆ ಋಷಿ ಕೊಟ್ಟ ದೀರ್ಘಾಯುಷ್ಯ ಇದೆ, ನಿನ್ನನ್ನ ಕೊಲ್ಲುವಂತಿಲ್ಲ. ಅವನು ಕೇಳಿದ, ಹೇಗೆ ಬದುಕಲಿ? ಏನೂ ಇಲ್ಲ, ತಿನ್ನುವ ವ್ಯವಸ್ಥೆಗಾದ್ರೂ ಏನಾದ್ರೂ ಬೇಕಲ್ಲ ಅಂತ. ಅದಕ್ಕೆ ಇಂದ್ರ ಕೊಟ್ಟನಂತೆ 2 ಕೈಗಳನ್ನ ಕೊಟ್ಟ, ಉದ್ದವಾದ ಕೈಗಳು, ಇಲ್ಲಿಯೇ ಬಿದ್ದಿರಬೇಕು, ಕಾಲಿಲ್ಲ. ಆದ್ರೆ ಕೈ ಎಲ್ಲಿಗೆ ಬೇಕಿದ್ರೂ ಹೋಗತ್ತೆ. ಹೇಗಿದೆ ನೋಡಿ, ಇವನು ಎಲ್ಲಿಗೂ ಹೋಗಬೇಕಾಗಿಲ್ಲ, ಕೈ ಎಲ್ಲಿಗೆ ಬೇಕಿದ್ರೂ ಹೋಗತ್ತೆ. ಇಂಥದ್ದೆಲ್ಲ ಬಹಳ ಚೆನ್ನಾಗಿದೆ ಅಂತ ಅನ್ಸತ್ತೆ. ಮನೇಲೆ ಕೂತ್ಕೊಂಡು ಕೈ ಉದ್ದ ಆಗಿ, ಮಕ್ಳಿದಿರಲ್ಲ, ಸೀದಾ ಹೋಗಿ ಐಸ್ ಕ್ರೀಮ್ ಅಂಗಡಿಗೆ ಹೋಗಿ ಹಿಂಗ್ ತೆಕ್ಕೊಂಡು ಬರೋ ತರ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರತ್ತೆ ಅಲ್ವಾ? ಎದ್ದು ಹೊರಡ್ಬೇಕಾಗಿಲ್ಲ, ಏನಿಲ್ಲ. ಆದ್ರೆ ಅವೆಲ್ಲ ಒಳಿತಿನ ಸಾಧನಗಳಲ್ಲ, ಒಳಿತಿನ ಸಾಧನಗಳಲ್ಲ. ಒಂದು ಕುದುರೆಗೆ ಒಂದು ವಿಶೇಷ ಶಕ್ತಿ ಬಂದುಬಿಟ್ಟಿತ್ತಂತೆ. ಇದ್ದಕ್ಕಿದ್ದ ಹಾಗೆ ಅದರ ಕತ್ತಿನ ಈ ಭಾಗ ಉದ್ದವಾಗಿ ಬಿಡ್ತು. ಎಷ್ಟು ಉದ್ದ ಅಂದ್ರೆ ನಮಗಿಷ್ಟಿದೆಯಲ್ಲ ಇದು, ಅದು ಎಷ್ಟು ಉದ್ದ ಅಂದ್ರೆ ಇಷ್ಟು ಭಾಗ ಮಾತ್ರ ಉದ್ದವಾಗಿ ಎಲ್ಲಿಗೆ ಬೇಕಿದ್ರೂ ಹೋಗ್ತಾ ಇತ್ತು. ರಬ್ಬರ್ ತರ ಎಷ್ಟು ಉದ್ದ ಬೇಕಿದ್ರೂ ಹೋಗುತ್ತೆ. ಅಲ್ಲಿಯವರೆಗೆ ಅದು ಸುಖವಾಗಿತ್ತು. ಅದಾದ ಮೇಲೆ ಅದು ಸುಖ ಅನ್ಕೊಳ್ತು. ಅದೇನ್ ಮಾಡ್ತು ಅಂದ್ರೆ ತನ್ನ ಗುಹೆಯಲ್ಲಿ ಇರ್ತಾ ಇತ್ತು, ಇಷ್ಟು ಭಾಗ ಮಾತ್ರ ಕಳಿಸ್ತಾ ಇತ್ತು. ಅಲ್ಲೆಲ್ಲೋ ಹೋಗಿ ಹಸಿರಿದ್ದಲ್ಲಿ ಮೆಂದುಕೊಂಡು ಬರ್ತಾ ಇತ್ತು. ಇದು ಹೋಗ್ತಾ ಇರ್ಲಿಲ್ಲ ಎಲ್ಲಿಗೂ, ಸೋಮಾರಿಯಾಗಿ ಕೂತಿರ್ತಾ ಇತ್ತು. ಇದು ಮಾತ್ರ ಹೋಗ್ತಾ ಇತ್ತು. ಎಲ್ಲಿಗೋ ಕಳಿಸಿತ್ತು, ತಲೆಯನ್ನು ಕಳಿಸಿತ್ತು. ಅಷ್ಟೊತ್ತಿಗೆ ಅಲ್ಲಿ ಮಳೆ ಬಂದು ಬಿಡ್ತು. ಇದರ ತಲೆಯಲ್ಲಿದೆಯೋ ಅಲ್ಲಿ, ಇದಿದ್ದೂರಲ್ಲಿ ಮಳೆ ಇಲ್ಲ, ಅಲ್ಲಿ ಮಳೆ ಬಂತು. ಮಳೆ ಬಂತಲ್ಲ, ವಾಪಸ್ ಬರ್ಬೋದಿತ್ತಲ್ಲ, ಅಲ್ಲೊಂದು ಗುಹೆ ಇತ್ತು. ಗುಹೆ ಒಳಗೆ ತಲೆ ತೂರಿಸ್ತು, ಮಳೆ ನಿಲ್ಲೋ ತನಕ ಒಳಗಿರೋಣ ಅಂತ. ಒಳಗಡೆ 2 ನರಿಗಳಿತ್ತು. ಅವಕ್ಕೆ ಹಿಂದೆ ಮುಂದೆ ಗೊತ್ತಿಲ್ಲ, ಒಂದು ತಲೆ ಸಿಕ್ಕಿದೆ ತಿನ್ನೋದಕ್ಕೆ. ಇದು ಯೋಚಿಸುವ ನಡುವೆ ಬಾಯಿ ಹಾಕಿ ತಲೆಯನ್ನ ತುಂಡರಿಸಿ ಬಿಟ್ಟು ತಪ್ಪಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ತಪ್ಪಿಸಿಕೊಳ್ಳೋದಕ್ಕೆ ಕಾಲು, ಮೈ ಎಲ್ಲವೂ ಅದಕ್ಕೆ ಬಲ ಕೊಡಬೇಕು. ಅಷ್ಟರೊಳಗೆ ಮುಗಿದು ಹೋಯಿತು ಅಂತ. ತಲೆಯನ್ನ ಗುಹೆಯಿಂದ ಹೊರ ತೆಗೆಯುವ ಮೊದಲು ಪ್ರಾಣ ಹೋಗಿಬಿಡ್ತು. ಹಾಗಾಗಿ ಇಂಥದ್ದೆಲ್ಲ ಸಿದ್ಧಿಯಾದರೆ, ಅಂದ್ರೆ ಅಸಹಜವಾದದ್ದೆಲ್ಲ ಸಿಕ್ಕಿದ್ರೆ ಅದು ಒಳಿತು ಮಾಡೋದಿಲ್ಲ. ಇವನಿಗೆ ಅಸಹಜ ಅನಿವಾರ್ಯ ಆಗೋಯ್ತು ಕಬಂಧನಿಗೆ. ಆದ್ರೆ ಇಂದ್ರ ಹೇಳಿದ್ದ, ನಿನ್ನುದ್ಧಾರ ರಾಮ ಬಂದಾಗ ಅಂತ ಹೇಳಿದ್ದ. ರಾಮನಿದ್ದಲ್ಲಿ ಇವನು ಹೋಗೋದಕ್ಕಾಗೋದಿಲ್ಲ, ರಾಮ ಬರ್ಬೇಕು ಇವನಿದ್ದಲ್ಲಿಗೆ. ಮತ್ತು ಇವನು ಹೋಗೋದಕ್ಕೆ ರಾಮ ಇನ್ನೂ ಹುಟ್ಟಿಯೇ ಇಲ್ಲ. ರಾಮ ಹುಟ್ಟಬೇಕು. ಹುಟ್ಟಿದ ಮೇಲೆ ರಾಮ ಇಲ್ಲಿಗೆ ಬರಬೇಕು. ಈ ಕಬಂಧ ಇವರೆಲ್ಲ ಹೋಗ ಕೈಕೇಯಿಗೆ ಸನ್ಮಾನ ಮಾಡಿ ಬರಬೇಕು ಪಾಪ.
ರಾಮ ಬಂದ ಅಂತ ಗೊತ್ತಾಯ್ತು, ಕೈ ಕಡ್ದಾಗ ಓಹೋ ಅಂತ. ಯಾಕಂದ್ರೆ ರಾಮ ಯಾರು ಅಂತ ಗೊತ್ತಿಲ್ವಲ್ಲ. ಯಾರಿಗಾಗಿ ಕಾಯ್ತಾ ಇದ್ದೇವೋ ಅವನು ಯಾರು ಅಂತಲೇ ಗೊತ್ತಿಲ್ಲದೆ ಇದ್ರೆ ಕಾಯುವಿಕೆ ಹೇಗಿದೆ ನೋಡಿ. ಅವನು ಹೇಗಿರ್ತಾನೆ ಅಂತ ಗೊತ್ತಿಲ್ಲ, ಯಾವಾಗ ಬರ್ತಾನೆ ಅಂತ ಡೇಟ್ ಫಿಕ್ಸ್ ಆಗಿಲ್ಲ, ಯಾವ್ದ್ರಲ್ಲಿ ಬರ್ತಾನೆ ಅಂತ ಗೊತ್ತಿಲ್ಲ. ವಾಟ್ಸ್ಆಪ್ ಅಲ್ಲಿ ಫೋಟೋ ಕಳಿಸೋದಕ್ಕೆ ಆಗೋದಿಲ್ಲ. ಬಂದವ ರಾಮ ಅಂತ ಗೊತ್ತಾಗುವುದು ಹೇಗೆ ಅಂದ್ರೆ ಕೈ ಕಡ್ದಾಗ್ಲೇ ಗೊತ್ತಾಗಿದ್ದು. ಪೆಟ್ಟು ಬಿದ್ದಾಗ ಕಬಂದ ಎಚ್ಚರ ಆದ. ಆಗ ಹೇಳಿಕೊಂಡ, ಅವನಿಗೆ ಉದ್ಧರಿಸಲು ಬಂದೆ ನೀನು, ನನ್ನ ಕಥೆ ಇದು ಅಂತ. ರಾಮ ಕೇಳಿದಾಗ ಈಗ ಇಷ್ಟು ಗೊತ್ತಿದ್ದವ ಅಂತ ಆಯ್ತಲ್ಲ ಇವನು, ಈ ಪ್ರದೇಶದವ ಅಂತ ಕೇಳ್ದ. ನೋಡು, ರಾವಣ ಅಂತ ಒಬ್ಬ ಇದಾನಂತೆ, ನನ್ನ ಪತ್ನಿಯನ್ನ ಅಪಹರಿಸಿದಾನೆ, ಅವನ ವಿವರ ಸಿಕ್ಕೀತ ನಿನ್ನಲ್ಲಿ. ಅವನು ಹೇಳ್ದ, ನನ್ನನ್ನ ಕೊಂದು ನನ್ನನ್ನ ನೀನು ಸುಡಬೇಕು, ದಹನ ಕ್ರಿಯೆ ನಡೆಸಬೇಕು, ಆಗ ನನಗೆ ಕಾಣತ್ತೆ ಏನು ಅಂತ, ಅಲ್ಲಿಯವರೆಗೆ ನನಗೀಗ ಕಾಣಿಸೋದಿಲ್ಲ ಅಂತಂದ. ಸರಿ, ಅವನನ್ನ ಕೊಂದು ಬಹಳ ದೊಡ್ಡ ದೇಹ ಒಂದು ಕಮರಿಗೆ ಹಾಕಿ ಕಟ್ಟಿಗೆಗಳನ್ನ ತಂದು ರಾಮ ಲಕ್ಷ್ಮಣರು ದಹನ ಕ್ರಿಯೆಯನ್ನ ಮಾಡಿದರು. ಆಮೇಲೆ ಅಲ್ಲಿಂದ ಒಬ್ಬ ದಿವ್ಯ ಪುರುಷ ಮೇಲೆ ಬಂದ, ಸುಂದರವಾದ. ಅವನಾಗ ಹೇಳ್ತಾನೆ, ಏನು ಹೇಳ್ತಾನೆ ಅಂದ್ರೆ ಕಿಷ್ಕಿಂಧೆಯ ಬಗ್ಗೆ ಹೇಳ್ತಾನೆ. ಶಾಪಗ್ರಸ್ತನಾದ ಕಬಂದ ಶಾಪದಿಂದ ವಿಮೋಚನೆಗೊಂಡ ಕ್ಷಣದಲ್ಲಿ ಅವನಿಗೆ ಕಾಣಿಸಿದ್ಯಾವುದು? ಕಿಷ್ಕಿಂಧೆ. ಲಂಕೆ ಕಾಣಿಸ್ಲಿಲ್ಲ ಅವನಿಗೆ. ಲಂಕೆಯ ಬಗ್ಗೆ ಅಲ್ವ ಹೇಳ್ಬೇಕಾದಿದ್ದು. ಲಂಕೆ ಅಂತ ಇದೆ, ಸಮುದ್ರದ ಆಚೆ ಇದೆ, ಅದು ಹೀಗಿದೆ, ಅದು ಇಷ್ಟು ದುರ್ಗಮ, ಅದಕ್ಕಿಂತ ಕೋಟೆ ಇದೆ, ಅಲ್ಲಿ ಇಂತಿಂತ ರಾಕ್ಷಸರು ಕಾಯ್ತಾರೆ, ಅಲ್ಲಿ ರಾವಣ ಇದ್ದಾನೆ, ಅದರೊಳಗೆ ಅಶೋಕವನವಿದೆ, ಅಲ್ಲಿ ಸೀತೆಯನ್ನು ಇಟ್ಟಿದ್ದಾಳೆ, ಇದು ಕಾಣ್ಬೇಕಿತ್ತಲ್ಲ. ಶಾಪ ವಿಮೋಚಿತನಾದ ಕಬಂದನಿಗೆ ಕಾಣಿಸಿದ್ದು ಕಿಷ್ಕಿಂಧೆ. ಅವನು ಕಿಷ್ಕಿಂಧೆ ಅಂತ ಸಿಗತ್ತೆ, ನೀನು ಮುಂದೆ ಹೋದ್ರೆ ಅಲ್ಲಿಗೆ ಹೋಗು ರಾಮ ಅಂತ ಅಂದ. ಅಲ್ಲೊಬ್ಬ ಸುಗ್ರೀವ ಅಂತ ಇದ್ದಾನೆ, ಅವನಿಗೆ ಇಡೀ ಬ್ರಹ್ಮಾಂಡ ಗೊತ್ತು ಅಂತ ಅಂದ. ಎಲ್ಲೆಡೆ ಸುತ್ತಿದ್ದಾನೆ ಅವನು, ಅವನಿಗೆ ಗೊತ್ತಿಲ್ಲದ ಸ್ಥಳ ಇಲ್ಲ ಸುಗ್ರೀವನಿಗೆ. ಮತ್ತು ನಿನ್ನ ಮಡದಿ ಎಲ್ಲಿಯೇ ಇದ್ದರೂ ತಂದು ಕೊಡುವ ಸಾಮರ್ಥ್ಯ ಇರುವವ ಕಿಷ್ಕಿಂಧೆಯಲ್ಲಿದ್ದಾನೆ ಅಂತ ಅಂದ ಕಬಂದ. ಶಾಪ ವಿಮೋಚಿತನಾದ ಕಬಂದ, ದಿವ್ಯ ರೂಪ ತಳೆದಿದ್ದ ಕಬಂದ ಹೇಳ್ದ. ರಾಮಾಯಣದಲ್ಲಿ ಮೊದಲಿಗೆ ಕಾಣಿಸಿಕೊಳ್ಳುವ ಕಿಷ್ಕಿಂಧೆ ಇಲ್ಲಿ. ಅದನ್ನ ಹೇಳುವಾಗ ಅವನು ಕಿಷ್ಕಿಂಧೆಯನ್ನು ವರ್ಣಿಸ್ತಾನೆ, ಅದು ಹೇಗಿದೆ ಅಂತ. ಬಹಳ ಸುಂದರವಾದ ಪ್ರದೇಶ ಅಂತ ವರ್ಣಿಸ್ತಾನೆ. ಅಲ್ಲಿ ಮರಗಿಡಗಳಿವೆ, ಅಲ್ಲಿ ಹಲವು ಸರೋವರಗಳಿವೆ ಅಂತೆಲ್ಲ ವರ್ಣಿಸ್ತಾನೆ. ಮತ್ತು ಹೋಗುವ ದಾರಿಯನ್ನೂ ಹೇಳ್ತಾನೆ. ಇಲ್ಲಿಂದ ರಾಮ ಲಕ್ಷ್ಮಣರು ಹೊರಟರು. ಅದರ ಜೊತೆಗೆ ಇನ್ನೊಂದನ್ನು ಹೇಳಿದ್ದ, ಇನ್ನೊಬ್ಬಳು ನಿನಗೆ ಕಾಯ್ತಾ ಇದ್ದಾಳೆ ಅಂತಲೂ ಕಬಂದ ಹೇಳಿದ್ದ. ಮುಂದೊಬ್ಬಳು ಕಾಯ್ತಾಳೆ ಅಂತ. ಎಲ್ಲಿ ಅಂದ್ರೆ ಅದು ಕಿಷ್ಕಿಂಧೆಯ ಪರಿಸರದಲ್ಲೇ ಒಬ್ಬಳು ಕಾಯ್ತಾ ಇದ್ದಾಳೆ. ಅಲ್ಲಿಂದ ಹೊರಟು ಬಂದರು ರಾಮ ಲಕ್ಷ್ಮಣರು. ಹೊರಟು ಬಂದಾಗ ಅವರಿಗೆ ಸಿಕ್ಕಿದ್ದು ಮತಂಗ ವನ. ರಾಮಾಯಣ ಮತಂಗ ವನ ಅಂತ ಕರೆದಿದೆ, ನಾವಿಲ್ಲಿ ಮತಂಗ ಪರ್ವತ ಅಂತ ಕರಿತೀವಲ್ಲ. ಮತಂಗ ವನಕ್ಕೆ ಬಂದು ತಲುಪ್ತಾರೆ ಅವರು, ಪಂಪಾ ಸರೋವರದ ಪಾರ್ಶ್ವದಲ್ಲಿ. ಅದ್ಭುತವಾದ ಒಂದು ಸ್ಥಳ ಆಗಿತ್ತು ಅಂತ ವರ್ಣಿಸುತ್ತೆ ರಾಮಾಯಣ ಭಾಗವನ್ನು. ಕಾಡಲ್ಲೇ ಇರ್ತಾ ಬಹಳ ಕಾಲ ಆಯ್ತು ಅವರು, 13 ವರ್ಷ ಆಯ್ತು ಕಾಡಲ್ಲಿರ್ತಾ ರಾಮ ಲಕ್ಷ್ಮಣರು. ಹಾಗಾಗಿ ಕಾಡಿನೆಲ್ಲ ಸೌಂದರ್ಯವನ್ನ ಕಂಡಾಗಿದೆ ಅವರು. ಹೊಸದಾಗಿ ಕಾಡು ಕಾಣ್ತಾ ಇರೋದಲ್ಲ, ಆದ್ರೆ ಈ ಕಾಡಿನ ಕುರಿತು ಅವರಿಗೂ ಅಚ್ಚರಿಯಾಗುವಂತೆ ಇತ್ತು ಅಂತ ವರ್ಣಿಸ್ತಾರೆ ವಾಲ್ಮೀಕಿಗಳು. ಅಲ್ಲಿ ಯಾವ ಯಾವ ಮರಗಳಿದ್ವು ಅಂತ ವರ್ಣಿಸ್ತಾರೆ. ಈ ಮರಗಳನ್ನೆಲ್ಲ ರ್ಯಾಂಡಮ್ ಆಗಿ ಹೇಳ್ತಾ ಹೋಗೋದಿಲ್ಲ ವಾಲ್ಮೀಕಿಗಳು, ಒಂದು ಸಂಶೋಧನೆ ನಡೆದಿದೆ. ವಾಲ್ಮೀಕಿಗಳು ಈ ರಾಮಾಯಣದಲ್ಲಿ ಚಿತ್ರಕೂಟದಿಂದ ಅಥವಾ ಅಯೋಧ್ಯೆಯ ಗಡಿ ದಾಟಿ ನಿಷಾದರಾಜ ಗುಹನ ಜಾಗದಿಂದ ಕಾಡ ಆರಂಭ ಆಗತ್ತಲ್ಲ, ಅಲ್ಲಿಂದ ಲಂಕೆಯವರೆಗೆ ಪ್ರದೇಶ ವರ್ಣನೆ ಮಾಡ್ಕೊಂಡು ಹೋಗ್ತಾರೆ ವಾಲ್ಮೀಕಿಗಳು. ಒಂದೊಂದು ಪ್ರದೇಶಕ್ಕೆ ಬಂದಾಗ ಅಲ್ಲಿ ಯಾವ ಮರಗಳಿದ್ವು ಅಂತ ಹೇಳ್ತಾ ಹೋಗ್ತಾರೆ. ಅವರಿಗೆ ಇಂಥ ಮರ ಇತ್ತು ಅಂತ.
ಸುಮ್ಮನೆ ಇಂಥ ಮರ ಇತ್ತು ಅಂತಲ್ಲ, ನಿರ್ದಿಷ್ಟವಾಗಿ ಒಂದೊಂದು ಭಾಗಕ್ಕೆ ಬಂದಾಗ ಕೆಲವು ಮರಗಳನ್ನ ಹೆಸರಿಸ್ತಾರೆ ಅವರು. ಒಂದು ಅಧ್ಯಯನ ನಡೆದಿದೆ, ಇವತ್ತಿಗೂ ಕೂಡ ಆಯಾ ಪ್ರದೇಶದಲ್ಲಿ ಅದದೇ ಮರಗಳು ಬೆಳೀತಾ ಇವೆ. ಎಲ್ಲಿ ಯಾವ ಮರ ಇತ್ತು ಅಂತ ಅವತ್ತು ವಾಲ್ಮೀಕಿ ಮಹರ್ಷಿಗಳು ಹೇಳಿದರೋ ಅಲ್ಲಿ ಇವತ್ತಿಗೂ ಅದೇ ಮರಗಳು ಬೆಳೀತವೆ. ಎಲ್ಲ ಮರಗಳು ಎಲ್ಲ ಕಡೆ ಬೆಳೆಯೋದಿಲ್ಲ ಕಾಡಲ್ಲಿ. ಕೆಲವು ಮರಗಳು ಕಾಮನ್ ಆಗಿ ಬೆಳಿಬಹುದು, ಎಲ್ಲ ಮರಗಳು ಬೆಳೆಯೋದಿಲ್ಲ. ಅಲ್ಲೆಲ್ಲೋ ಕುಳಿತಿದ್ದ ವಾಲ್ಮೀಕಿ ಮಹರ್ಷಿಗಳಿಗೆ ಭಾರತವನ್ನು ದಾಟಿ ಲಂಕೆಯವರೆಗೆ, ಅಂದ್ರೆ ಇಡೀ ಭಾರತ ವರ್ಷದ ಈ ಪ್ರಮಾಣದ ಭೂಗೋಳದ ಪರಿಚಯ ಹೇಗಿದ್ದಿರಬಹುದು? ಭೂಗೋಳದ ಪರಿಚಯ ಅಂದ್ರೆ ನಮಗೇನು ಗೊತ್ತಿರತ್ತೆ? ನಗರಗಳ ಗೊತ್ತಿರತ್ತೆ. ಇವತ್ತು ಈ ಊರಿಂದ ಈ ಊರು, ಈ ಊರಿಂದ ಈ ಊರು, ಈ ಜಿಲ್ಲೆ ಆದ್ಮೇಲೆ ಈ ಜಿಲ್ಲೆ ಅಂತ ಗೊತ್ತಿರುತ್ತೆ. ಕಾಡು ಗೊತ್ತಿರಬೇಕು, ಕಾಡಿನಲ್ಲಿ ಹರಿಯುವ ನದಿ ಗೊತ್ತಿರಬೇಕು, ಸರೋವರ ಗೊತ್ತಿರಬೇಕು, ಅದರ ಹೆಸರು ಗೊತ್ತಿರಬೇಕು, ಅಲ್ಲಿಯ ಸ್ಥಳ ಪುರಾಣ ಗೊತ್ತಿರಬೇಕು, ಅಲ್ಲಿ ಬೆಳೆಯುವ ಮರ ಯಾವುದು ಅಂತ ಗೊತ್ತಿರಬೇಕು. ಅಂತ ಅಂದ್ರೆ ಅದೆಂಥ ಮೇಧಾವಿ ಆಗಿರ್ಬೋದು ಅವರು ಅಂತ, ಎಂಥ ಮೇಧೆ ಇರಬಹುದು. ಅಥವಾ ಇದೆಲ್ಲವನ್ನ ತಪಸ್ಸಿನಿಂದ ಕಂಡುಕೊಂಡ್ರು ಅಂದ್ರೆ ಅವರ ತಪಸ್ಸು ಎಂಥದ್ದಾಗಿರಬಹುದು. ಇದನ್ನೆಲ್ಲ ಕಂಡು ಬರೆದರು ಅಂತ ಹೇಳುತ್ತೆ ರಾಮಾಯಣ. ಕೇಳಿ ಬರೆದದ್ದಲ್ಲ, ಅವರು ಕಂಡು ಬರೆದರು ಅಂತ. ಬ್ರಹ್ಮ ಅವರಿಗೊಂದು ಶಕ್ತಿ ಕೊಟ್ಟಿರುತ್ತಾನೆ ವಾಲ್ಮೀಕಿಗಳಿಗೆ. ರಾಮಾಯಣ ನಡೆದಂತೆ ಕಾಣಿಸ್ತಾ ಹೋಗುತ್ತೆ ಅವರ ಮನಸ್ಸಿನಲ್ಲಿ. ರಾಮ ಹೋದಂತೆ ಅವರೂ ಸಾಗುತ್ತಾರೆ. ಎಲ್ಲ ಗೊತ್ತಾಗುವಂತೆ, ನಡೆದ ಘಟನೆ ಮಾತ್ರ ಅಲ್ಲ, ಆ ವ್ಯಕ್ತಿಗಳ ಮನಸ್ಸಿನೊಳಗೆ ಏನ್ ನಡೆಯುತ್ತೆ ಅನ್ನೋದು ಗೊತ್ತಾಗ್ಲಿ ಅಂತ ಬ್ರಹ್ಮದೇವ ಅನುಗ್ರಹಿಸಿರ್ತಾನೆ. ಹಾಗಾಗಿ ರಾಮಾಯಣ ವಾಲ್ಮೀಕಿ ಅಯನವೂ ಹೌದದು. ರಾಮ ಹೆಜ್ಜೆ ಇಟ್ಟಲ್ಲಿ ವಾಲ್ಮೀಕಿಯೂ ಹೆಜ್ಜೆ ಇಡ್ತಾ ಹೋಗಿದ್ದಾರೆ. ಹಾಗಾಗಿ ನೋಡಿದ್ದಾರೆ, ಕಂಡಿದೆ ಅದು ಅಂತ. ಒಂದೆಡೆ ಕುಳಿತು ಎಲ್ಲಿಯ ಎಲ್ಲವನ್ನೂ ಕಾಣುವಂತ ಒಂದು ಮನಸ್ಸಿದೆಯಲ್ಲ, ಮನಸ್ಸಿಗೆ ಆ ಶಕ್ತಿ ಇದೆ, ಏನನ್ನೂ ಮಾಡಬಲ್ಲ ಶಕ್ತಿ ಇದೆ. ಆದ್ರೆ ಆ ಶಕ್ತಿಯನ್ನ ಗಳಿಸಿಕೊಳ್ಳೋದು ಸುಲಭ ಅಲ್ಲ. ಅರ್ಜುನನಿಗೆ ಕೃಷ್ಣ ವಿಶ್ವರೂಪ ತೋರಿಸಿದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅರ್ಜುನ ಹೇಳ್ತಾನೆ, ಹಿಂತೆಗೆದಕ್ಕೋ, ನೋಡೋಕ್ ಆಗ್ತಾ ಇಲ್ಲ, ಸಾಧ್ಯ ಆಗ್ತಾ ಇಲ್ಲ ನೋಡೋದಕ್ಕೆ ಅಂತ. ಯಾಕೆಂದ್ರೆ ಕಣ್ಣಿಗೊಂದು ಶಕ್ತಿ ಇದೆ, ಅದನ್ನ ಮೀರಿದ್ದನ್ನ ಧರಿಸಿಕೊಳ್ಳೋದಿಲ್ಲ ಅಂತ ಇಂದ್ರಿಯಗಳು. ಮನಸ್ಸಿಗೆ ಶಕ್ತಿ ಇರಬಹುದು, ಆದ್ರೆ ಅದನ್ನ ಧರಿಸೋದಕ್ಕಾಗೋದಿಲ್ಲ. ವಾಲ್ಮೀಕಿಗಳಿಗೆ ಬ್ರಹ್ಮ ಕೊಟ್ಟ ಆ ವರದ ಪರಿಣಾಮದಿಂದ ಧರಿಸೋದಕ್ಕೆ ಸಾಧ್ಯ ಆಯಿತು, ಅವ್ರಿಗೆ ಕಾಣಿಸ್ತು. ಹಾಗೆ ವರ್ಣಿಸ್ತಾರೆ, ಅಲ್ಲಿ ಯಾವ ಮರಗಳಿದ್ವು, ಎಂತ ಹೂವುಗಳಿದ್ವು ಅಂತೆಲ್ಲ ವರ್ಣಿಸ್ತಾರೆ. ಕಾಣ್ತಾರೆ ಅದನ್ನ ರಾಮಲಕ್ಷ್ಮಣರು. ಕಂಡಾಗ ಅಲ್ಲಿ ಸಿಗ್ತಾಳೆ ಒಬ್ಬ ವಯೋವೃದ್ಧೆಯೊಬ್ಬಳು ಸಿಗ್ತಾಳೆ, ಅಜ್ಜಿ. ಶಬರಿ ಅಂತ ಕರೆದಿದ್ದಾರೆ ಅವಳನ್ನು, ಶಬರಿ ಅಂತ ನಾವು ಅದನ್ನ ಅವಳ ಹೆಸರು ಅಂತಲೇ ತೀರ್ಮಾನ ಮಾಡಿದ್ದೀವಿ, ನಾಮಪದ, ಅವಳ ಹೆಸರು ಅಂತ. ಅವಳ ಹೆಸರ ಅದು ಅಂತ ಅಂದ್ರೆ ಪೂರ್ಣ ಗೊತ್ತಿಲ್ಲ. ಯಾಕೆಂದ್ರೆ ಶಬರಿ ಅನ್ನೋದು ಒಂದು ಜನಾಂಗವನ್ನ ಹೇಳುತ್ತೆ. ಶಬರ ಅಂತ ಒಂದು ಜನಾಂಗ. ಶಿವ ಅರ್ಜುನನಿಗೆ ಪಾಶುಪತಾಸ್ತ್ರ ಕೊಡುವಾಗ ಕಿರಾತ ರೂಪ ಧರಿಸಿದ್ನಲ್ಲ, ಶಬರ ರೂಪ ಅಂತ ಕರೀತಾರೆ ಅದನ್ನು. ಶಬರ ಅಂತ ಒಂದು ಜನಾಂಗ. ಶಬರಿ ಅಂದ್ರೆ ಆ ಜನಾಂಗದ ಸ್ತ್ರೀಯರನ್ನ ಹಾಗೆ ಕರೀತಾ ಇದ್ರು. ಹಾಗಾಗಿ ಅವಳ ಹೆಸರೂ ಆಗಿರಬಹುದು ಅಥವಾ ಜನಾಂಗವಾಚಿಯೂ ಆಗಿರಬಹುದು. ಕಾಡಿನಲ್ಲಿ ಬದುಕಿದ್ದಂತಹ, ಹೆಚ್ಚಾಗಿ ಕಾಡಿನಲ್ಲಿ ಬದುಕ್ತಾ ಇದ್ದಂತ ಒಂದು ಜನಾಂಗಕ್ಕೆ ಸೇರಿದವಳು. ಅವಳು ಸಿಗ್ತಾಳೆ, ಅವಳು ಕಾಯ್ತಾ ಇದ್ದಳು. ರಾಮನಿಗಿಂತ ಎಷ್ಟೋ ವಯಸ್ಸಾಗಿದೆ ಅವಳಿಗೆ, ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದಾಳೆ. ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದಾಳೆ. ಕಾಯುವಿಕೆ ಅಂತ ಒಂದಿದ್ರೆ ಅದಕ್ಕೆ ನಿದರ್ಶನವಾಗಿ ಹೇಳಬಹುದಾದ ಹೆಸರು ಶಬರಿ ಅಂತ. ಕಾಯ್ತಾ ಇದ್ಲು, ತನ್ನ ಮೋಕ್ಷ ಅವನಲ್ಲಿದೆ ಅಂತ ಕಾಯ್ತಾ ಇದ್ಲು, ತನ್ನ ಬಿಡುಗಡೆ ಅವನಿಂದ ಅಂತ ಕಾಯ್ತಾ ಇದ್ಲು. ಯಾರಿಂದ? ರಾಮನಿಂದ ಅಂತ ಕಾಯ್ತಾ ಇದ್ಲು. ಯಾರು ರಾಮ? ಗೊತ್ತಿಲ್ಲ. ಹೇಗಿದ್ದಾನೆ ಅವನು? ಗೊತ್ತಿಲ್ಲ. ಯಾವಾಗ ಬರ್ತಾನೆ? ಅದು ಗೊತ್ತಿಲ್ಲ. ಆದರೆ ಕಾಯ್ತಾ ಇದ್ದಾಳೆ. ಒಬ್ಬ ಕಬಂಧ ಕಾಯ್ತಾ ಇದ್ದಾನೆ, ಒಬ್ಬ ಶಬರಿ ಕಾಯ್ತಾ ಇದ್ದಾಳೆ.
ಕಬಂಧನಿಗೂ ಮೋಕ್ಷ ಬೇಕು, ಶಬರಿಗೂ ಮೋಕ್ಷ ಬೇಕು. ಆದ್ರೆ ಕಬಂಧ ಶಬರಿಯರ ಈ ಕೋರಿಕೆಗೆ ವ್ಯತ್ಯಾಸ ಇದೆ. ಶಾಪಗ್ರಸ್ತನಾದ ಕಬಂಧ ಬಿಡುಗಡೆಗೆ ಕಾಯ್ತಾ ಇರೋದು, ತಪ್ಪು ಮಾಡಿಕೊಂಡು ಸರಿ ಮಾಡಲು ಇನ್ನೊಬ್ಬ ಬೇಕು ಅಂತ ಕಾಯ್ತಾ ಇರೋನು ಕಬಂಧ. ಶಬರಿ ಅಂತವಳಲ್ಲ, ಅವಳು ಶಾಪಗ್ರಸ್ತಳಲ್ಲ, ತಪ್ಪು ಮಾಡಿದವಳಲ್ಲ. ಆ ಜೀವ ಕಾಯ್ತಾ ಇದೆ ದೇವನೊಂದಿಗೆ ಒಂದಾಗೋದಕ್ಕೆ. ದೇವನೊಂದಿಗೆ ಒಂದಾಗಬೇಕು ಅನ್ನುವ ಭಾವ ಹುಟ್ಟಬೇಕು ಅಂದ್ರೆ ಜೀವ ಪರಿಶುದ್ಧವಾದಾಗ ಮಾತ್ರ ಸಾಧ್ಯ. ಪರಿಶುದ್ಧವಾದ ಜೀವಕ್ಕೆ ಮಾತ್ರ ಆ ಆಕಾಂಕ್ಷೆ ಹುಟ್ಟತ್ತೆ. ಕಶ್ಮಲಗಳು ಸೇರಿಕೊಂಡಿದ್ರೆ, ಕೊಳೆ ಸೇರಿಕೊಂಡಿದ್ರೆ ಭೌತಿಕದ ಬದುಕು ಬೇಕು ಅನ್ನಿಸುತ್ತೆ, ಆ ಬದುಕು ಬೇಕು ಅಂತ ಅನ್ನಿಸೋಲ್ಲ. ಅದು ಅನ್ನಿಸಬೇಕು ಅಂದ್ರೆ ಜೀವ ಶುದ್ಧವಾಗಿರಬೇಕು. ಹಾಗಾಗಿ ಕಬಂಧನ ಕಾಯುವಿಕೆಗೂ ಶಬರಿಯ ಕಾಯುವಿಕೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಶಬರಿ ಒಂದು ಕಾಡಿನ ಒಬ್ಬ ಸಾಮಾನ್ಯ ಮಹಿಳೆ ಅಂತ ಕರಿಬೇಕು. ಅವನ ಹಾಗಲ್ಲ, ದಿವ್ಯ ಲೋಕದವನು, ಮೇಲಿನ ಲೋಕದವನವನು. ಅವನು ತಪ್ಪು ಮಾಡಿ ಸಿಲುಕಿಕೊಂಡಿದ್ದ. ಇವಳಲ್ಲ, ಕೆಳಗಿನ ಲೋಕದವಳು, ಭೂಮಿಯವಳು. ಶುದ್ಧಳಾಗಿ ಕಾಯ್ತಾ ಇದ್ಲು, ಪರಿಶುದ್ಧಳಾಗಿ ಕಾಯ್ತಾ ಇದ್ಲು. ಅವಳ ಕಾಯುವಿಕೆ ನಮಗೆ ಚೆನ್ನಾಗಿ ಗೊತ್ತಿದೆ. ಕಾದಿರುವಳು ಶಬರಿ, ರಾಮ ಬರುವನೆಂದು. ಬಹಳ ಚೆನ್ನಾಗಿ ಆ ಕನ್ನಡದ ಸಾಹಿತ್ಯದಲ್ಲಿ ಅದನ್ನ ಕಟ್ಟುತ್ತಾರೆ ವಿ ಸೀತಾರಾಮಯ್ಯ. ಯಾಕೆ ಕಾದಿದ್ಲು ಅಂದ್ರೆ ಕವಿ ಹೇಳ್ತಾರೆ, ರಾಮ ಬರುವನೆಂದು ತನ್ನ ಪೂಜೆಗೊಳ್ಳುವನೆಂದು. ಕಾಯುವಿಕೆ ಎರಡೇ. ರಾಮ ಬರ್ತಾನೆ ಅಂತ ಕಾಯ್ತಾ ಇದ್ದಾಳೆ, ತಾನೊಂದು ಪೂಜೆ ಸಲ್ಲಿಸಬೇಕು, ಅವನಿಗೆ ಸ್ವೀಕಾರ ಮಾಡ್ತಾನೆ ಅಂತ ಕಾಯ್ತಾ ಇದ್ದಾಳೆ. ಕಾಯ್ತಾ ಇದ್ದಿದ್ದು ಹೇಗೆ? ವಾಲ್ಮೀಕಿಗಳು ವಿಸ್ತಾರ ಮಾಡೋದಿಲ್ಲ, ಸ್ವಲ್ಪ ಹೇಳಿ ಬಿಡ್ತಾರೆ ಅವರು. ಆದ್ರೆ ವಿಸಿ ಬಹಳ ಚೆನ್ನಾಗಿ ವಿಸ್ತರಿಸ್ತಾರೆ ಅದನ್ನ. ವನವನವ ಸುತ್ತಿ ಸುಳಿದು ತರುವ ನಲೆದು ತಿರಿದು ಬಿರಿವೂಗಳಾಯ್ದು ತಂದು ತನಿವಣ್ಗಳಾಯ್ದು ತಂದು. ಕಾಡೆಲ್ಲ ಸುತ್ತುತ್ತಾ ಇದ್ಲಂತೆ, ಮರದ ಬುಡಕ್ಕೆ ಹೋಗ್ತಾ ಇದ್ಲು, ಅರಳಿದ ಹೂಗಳನ್ನ ತರ್ತಾ ಇದ್ಲು, ಪಕ್ವವಾದ ಹಣ್ಣನ್ನ ತರ್ತಾ ಇದ್ಲು. ಯಾವತ್ತು? ರಾಮ ಬರೋ ದಿವಸ ತರಬೇಕು ತಾನೆ. ರಾಮ ಯಾವತ್ತು ಬರ್ತಾನೇನು? ದಿನವೂ ಇವತ್ತು ರಾಮ ಬರ್ತಾನೆ ಅಂತ ಕಾಯ್ತಾ ಇದ್ದು ಶಬರಿ ಅಂತ. ಈ ಕಾಯುವಿಕೆ ಹೇಗಿದೆ ನೋಡಿ. ಇಂಥ ದಿನ ಬರ್ತಾರೆ ಅಂದ್ರೆ ಅವರ ಸ್ವಾಗತಕ್ಕೆ, ಅವರಿಗೆ ಊಟ ಹಾಕೋದಕ್ಕೆ ನಾವು ಸಿದ್ಧ ಮಾಡ್ಕೋತೀವಿ. ಎಷ್ಟೊತ್ತಿಗೆ ಬರ್ತೀರಿ 4 ಸಲ ಕೇಳಿ, ಹೊರಟ್ರಾ, ಊರು ಬಿಟ್ಟಾಯ್ತಾ, ಇಲ್ಲಿವರೆಗೆ ಬಂದ್ರ, ಇನ್ನು 10 ನಿಮಿಷ ಬೇಕು, ಇನ್ನು 15 ನಿಮಿಷ ಬೇಕು ಅಂತ ಸೆಟಪ್ ಮಾಡ್ಕೋತೀವಲ್ಲ. ಯಾವ ಅವಕಾಶವೂ ಇಲ್ಲ. ಕಾಯ್ತಲೇ ಇದ್ಲು. ದಿನ ಅದೇ ಕೆಲಸ. ಬೆಳಗಾಯ್ತು, ಶಬರಿಯ ಡ್ಯೂಟಿ ಆರಂಭ ಆಯ್ತು. ಕಾಡಿಗೆ ಹೋಗು, ಹೂ ತಗೊಂಬ, ಹಣ್ಣು ತಗೊಂಬ, ಸಿದ್ಧವಾಗಿ ಇಟ್ಕೊಂಡು ಕಾಯ್ತಾ ಇದ್ರು. 1 ದಿನವಲ್ಲ, 1 ತಿಂಗಳಲ್ಲ, 1 ವರ್ಷ ಅಲ್ಲ, ಎಂದಿನಿಂದಲೂ ಕಾಯ್ತಾ ಇದ್ಲು. ಯಾಕೆ ಕಾಯ್ತಾ ಇದ್ಲು ಅಂತ ಅಂದ್ರೆ ಗುರು ಹೇಳಿದ್ರು. ಮತಂಗ ಮುನಿ ಈ ಕಿಷ್ಕಿಂಧೆಯಲ್ಲಿ ತಪಸ್ಸು ಮಾಡ್ತಾ ಇದ್ದ ಇನ್ನೊಂದು ಅದ್ಭುತ ಚೇತನ, ಅದು ಮತಂಗ ಮುನಿ. ಮತಂಗ ಮುನಿ ಮಹಾನ್ ಸಾಧಕ, ಅತ್ಯಂತ ದೊಡ್ಡ ಮಹರ್ಷಿ. ಗುರು ಹೇಳಿದ್ರು, ರಾಮ ಬರ್ತಾನಮ್ಮ, ಕಾಯ್ತಾ ಇರು ಅಂತ ಹೇಳಿದ್ರು. ಒಂದೇ ನಂಬಿಕೆ, ಗುರುವಾಕ್ಯ ಒಂದೇ ಪ್ರಮಾಣ, ಮತ್ತೆ ಯಾವ ಇದು ಇಲ್ಲ. ಭರವಸೆಗೆ ಒಂದೇ, ನನ್ನ ಗುರು ಹೇಳಿದಾನೆ, ರಾಮ ಬಂದೇ ಬರ್ತಾನೆ. ಯಾವತ್ತು ಅಂತ ಅವರಿಗೂ ಹೇಳಲಿಲ್ಲ, ಅವರಿಗೂ ಗೊತ್ತಿಲ್ಲ. ಆದ್ರೆ ಕೊನೆಗೆ ಒಮ್ಮೆ ಹೇಳಿದ್ರಂತೆ, ಹಾ ಚಿತ್ರಕೂಟಕ್ಕೆ ಬಂದಿದ್ದಾನೆ, ಇನ್ನು ಬೇಗ ಬರ್ತಾನೆ ಅಂತ. ರಾಮ ಚಿತ್ರಕೂಟಕ್ಕೆ ಬಂದ ಮೇಲೆ ಶಬರಿ ಇರುವಲ್ಲಿಗೆ ಬರುವುದಕ್ಕೆ 13 ವರ್ಷ ಕಳೆದಿದೆ. ಅದಕ್ಕಿಂತ ಮೊದಲೇ ಕಾಯುವಿಕೆ ಎಷ್ಟು ವರ್ಷವೋ ಗೊತ್ತಿಲ್ಲ. ಚಿತ್ರಕೂಟಕ್ಕೆ ಬಂದಾಯ್ತು, ಇಲ್ಲಿಗೂ ಬರ್ತಾನೆ ಅಂತ ಹೇಳಿದ ಮೇಲೆ ಮತ್ತೆ 13 ವರ್ಷ ಆಗಿದೆ. ನಿತ್ಯ ಕಾಯ್ತಾಳವಳು. ಕೊಳದಲ್ಲಿ ಮುಳುಗಿ ಮಿಂದು ಬಿಳಿ ನಾರು ಮಡಿಯ ನುಟ್ಟು ತಲೆವಾಗಿಲಿಂಗೆ ಬಂದು ಹೊಸಿತಲಲ್ಲಿ ಕಾದು ನಿಲ್ಲಿ. ಶುದ್ಧಳಾಗಿ ಸ್ನಾನ ಮಾಡಿ ಬಿಳಿ ಬಟ್ಟೆಯನ್ನ ಉಟ್ಟು
ತಲೆಬಾಗಿಲಿಗೆ ಬಂದು ಮನೆಯ ಮುಂಬಾಗಿಲಿಗೆ ಬಂದು ನಿಂತಿದ್ದಾಳೆ, ತನ್ನ ಗುಡಿಸಲ ಮುಂಬಾಗಿಲಿಗೆ. ಹೊಸಿತೆಲ್ಲಲ್ಲಿ ಕಾದು ನಿಂತು ನೋಡ್ತಾ ಇದ್ದಾಳೆ, ಬರ್ತಾನೆ ಬರ್ತಾನೆ ಬರ್ತಾನೆ. ನಿತ್ಯ ಹೀಗೆ ಕಾಯುವಿಕೆ ಅಂತ. ಎಳೆ ಗಾಳಿ ತೀಡುತ್ತಿರಲು ಕಿವಿ ಎತ್ತಿ ಆಲಿಸುವಳು. ಗಾಳಿ ಶಬ್ದ ಆಗತ್ತೆ, ಕಾಡು ಅದು, ಅಲ್ಲಿ ಮನುಷ್ಯರೇ ಇಲ್ಲ, ಓಡಾಟ ಇಲ್ಲ. ಗಾಳಿ ಬಂದಾಗ ಸಪ್ಪಳ ಆಗತ್ತಲ್ಲ, ಗಾಳಿ ಬೀಸಿದಾಗ ಕಾಡಲ್ಲಿ, ನಿರ್ಜನವಾದ ಕಾಡಲ್ಲಿ ಎಲುಗೆ ಗಾಳಿಯಲ್ಲಿ ಆಗ ಎಲೆ ಅಲಗತ್ತಲ್ಲ, ಎಲೆ ಅಲುಗಾಡಿದಾಗ ಅದು ಹೆಜ್ಜೆಯ ಸದ್ದ ಅಂತ ಕಿವಿಗೊಟ್ಟು ಆಲಿಸ್ತಾಳಂತೆ. ನಡೆಸಪ್ಪುಳೆಂದು ಬಗೆದು ದೂರಕ್ಕೆ ನೋಡ್ಪೇನೆಂದು. ಇಲ್ಲಿ ಎಷ್ಟೊತ್ತಕ್ಕಾದ್ರೂ ಕಾಣಿಸ್ಲಿಲ್ವಲ್ಲ, ಅಲ್ಲೆಲ್ಲೋ ಬರ್ತಾ ಇದ್ರೆ ನೋಡ್ತೇನೆ ಅಂತ ಮರವೇರಿ ದಿಟ್ಟಿಸುವಳು. ಮರ ಹತ್ತಿ ನಿಲ್ತಾಳೆ, ಕಾಣ್ತಾನಲ್ಲ, ಅಲ್ಲಿ ಬಂದ್ರೆ ಕಾಣ್ತಾನಲ್ಲ. ಹಗಲಿರುಳು ತವಕಿಸಿಹಳು ಕಳೆದಿಹವು ವರುಷ ಹಲವು. ಹಗಲು ರಾತ್ರಿ ಇದೇ ಧ್ಯಾನ, ಇದೇ ತಪನೆ, ಇದೇ ಕಾಯುವಿಕೆ, ಎಷ್ಟೋ ವರ್ಷ ಕಳೆದು ಹೋಗಿದೆ. ವಿಸಿ ಈ ಕವಿತೆಯನ್ನು ಬಹಳ ಚೆನ್ನಾಗಿ ಕಟ್ತಾರೆ. ಅವರು ಶಬರಿಯನ್ನ ಜನರಲೈಸ್ ಮಾಡ್ತಾರೆ, ಸಾಮಾನ್ಯೀಕರಣ ಅಂತ ಕರೀತಾರೆ ಇದನ್ನ. ಇದು ಶಬರಿಯ ಕಾಯುವಿಕೆ ಮಾತ್ರ ಅಲ್ಲ ಅಂತ ಹೇಳ್ತಾನೆ ಕವಿ, ಕಾಯುವ ಜೀವಗಳು ಹಲವಿವೆ ಅಂತ. ಶಬರಿವಲು ಜನವು ದಿನವೂ ಯುಗ ಯುಗವೂ ಕರೆಯುತ್ತಿಹುದು. ಹೀಗೆ ಕಾಯ್ತಾ ಕರಿತಾ ಇರುವ ಹಲವು ಜೀವಗಳಿವೆ ಯುಗಗಳಿಂದ. ಕರೆ ಇರೆಗಳೇಳಲರಸಿ ತವಕದಲ್ಲಿ ತಪ್ಪಿಸುತ್ತಿವೆ. ಬಾರ ಮಬಾರ ಬಾರ ಬಡವರನು ಕಾಯು ಬಾರ, ಕಂಗಾಣ ದಿವರ ಪ್ರೇಮ ನುಡಿಸೋತ ಮೂಕ ಪ್ರೇಮ ಅಂತ. ಬಹಳ ಅದ್ಭುತವಾದ ಶಬ್ದ ಪ್ರಯೋಗ. ನುಡಿಸೋತ ಮೂಕ ಪ್ರೇಮ ಅಂತ. ಮಾತು ಸೋತಿದೆ. ರಾಮನ ಕುರಿತು ಒಳಗಿನ ಭಾವವನ್ನ, ಆಂತರ್ಯದ ಭಾವವನ್ನ ಹೇಳಬೇಕು ಅಂತ ಅಂದ್ರೆ ನುಡಿ ಸೋತಿದೆ, ಮಾತಿಗೆ ಶಕ್ತಿ ಇಲ್ಲ. ಅಂಥ ಭಾವವನ್ನ ತುಂಬಿಕೊಂಡು ಶಬರಿ ಕಾಯ್ತಾ ಇದ್ಲು. ವಿಸಿ ಹೇಳ್ತಾರೆ ಜನವೂ ಕಾಯ್ತಾ ಇದ್ದಾರೆ, ಜನವೂ ಕಾಯ್ತಾ ಇದ್ದಾರೆ. ಅವರು ಈ ಕವಿತೆಯನ್ನು ಚೆನ್ನಾಗಿ ಮುಗಿಸ್ತಾರೆ. ಕಾದಿರುವುದು ಜನವು ರಾಮ ಬರುವನೆಂದು, ತಮ್ಮ ಪೂಜೆಗೊಳ್ಳುವನೆಂದು ಅಂತ. ಕಾದಿರುವಳು ಶಬರಿ ಅಂತ ಆರಂಭ ಮಾಡಿ ಕಾದಿರುವುದು ಜನವು ಅಂತ ನಿಲ್ಲಿಸ್ತಾರೆ ಅವರು. ಕಾಯ್ತಾ ಇದ್ದೀವಿ ನಾವು ಅಂದ್ರೆ ಶಬರಿಯ ಕತೆ ಹೇಳ್ತಾ 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 ಕವಿ ನಾವು ಕಾಯ್ತಾ ಇದ್ದೀವಿ ರಾಮ ಬಾ ಅಂತ ಕರೀತಾರೆ. ಇನ್ನು ಬಂದಿಲ್ವಲ್ಲ ನೀನು, ನಾವು ಕಾಯ್ತಾ ಎಷ್ಟೋ ಕಾಲ ಆಯ್ತು, ಕಾಣಿಸಿಲ್ಲ ನೀನು. ಹೀಗೆ ಕಾಯ್ತಾ ಇದ್ಲು ಅವಳು, ಶಬರಿ ಕಾಯ್ತಾ ಇದ್ಲು. ಶಬರಿಯ ಕಾಯುವಿಕೆಯನ್ನ ಕನ್ನಡದ ಇನ್ನೊಬ್ಬ ಕವಿ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ, ಅದು ಕುವೆಂಪು. ರಾಮಾಯಣ ದರ್ಶನಂನಲ್ಲಿ ವಾಲ್ಮೀಕಿಗಳು ಬಹಳ ಗಂಭೀರವಾಗಿ ಒಂದು ಅಧ್ಯಾಯದಲ್ಲಿ ಅದನ್ನ ಕಟ್ಟಿಕೊಡ್ತಾರೆ. ಕುವೆಂಪು ಬಹಳ ಚೆನ್ನಾಗಿ ಇದನ್ನ ಬೇರೆ ತರಹದಲ್ಲಿ ತಗೊಂಡು ಹೋಗ್ತಾರೆ. ಕಾಯ್ತಾ ಇದ್ಲಲ್ಲ ಅವಳು, ಅವರು ಅದನ್ನ ಒಂದು ವಾಸ್ತವಕ್ಕೆ ತಂದ್ಕೊಂಡು ನಾವು ಹೀಗೆ ಕಾಯ್ತಾ ಇದ್ರೆ ಏನಾಗತ್ತೆ ಅನ್ನೋ ತರಹಕ್ಕೆ ತಂದ್ಕೊಂಡು ನೋಡ್ತಾರೆ ಅವರು. ಅವಳು ಕಾಯ್ತಾ ಇದ್ಲು, ಅವಳಿಗೆ ರಾಮ ಯಾರು ಅಂತ ಗೊತ್ತಿಲ್ಲ, ಅಂದ್ರೆ ರಾಮ ಹೇಗಿದ್ದಾನೆ ಅಂತ ಗೊತ್ತಿಲ್ಲ. ಅದರ ಒಂದು ಕಲ್ಪನೆ ಇದೆ ಅವಳಿಗೆ. ಯಾವುದನ್ನ ಕಂಡಿಲ್ಲವೋ ಅದರ ಕುರಿತು ನಮಗೊಂದು ಕಲ್ಪನೆ ಇರುತ್ತೆ. ಈ ಕಲ್ಪನೆ ಬಹಳ ಚೆನ್ನಾಗಿರುತ್ತೆ. ಅಂದ್ರೆ ಕಲ್ಪನೆಗೆ ವಿಸ್ತಾರ ಇರುತ್ತೆ. ಕಂಡ ಕೂಡಲೇ ಅದು ಸಣ್ಣದಾಗತ್ತೆ, ಎಲ್ಲವೂ ಹಾಗೆ. ಹಾಗಾಗಿ ಕಲ್ಪನೆಯಲ್ಲಿ ಖುಷಿ, ಸೊಗಸಿದೆ. ಅದು ಸಾಕಾರ ಆದಾಗ ಕಷ್ಟ. ನಾವು ಸಣ್ಣಕ್ಕಿದ್ದಾಗ ಹಾಸ್ಟೆಲ್ಗಳಲ್ಲಿದ್ವಿ. ಇನ್ನು ಈ ರಜಾ ಬರುತ್ತೆ ಅನ್ನುವ 15 ದಿನ ಇದೆಯಲ್ಲ, ಅದು ಎಷ್ಟು ಚೆನ್ನಾಗಿರ್ತಿತ್ತು ಅಂದ್ರೆ, ಇನ್ನು 15 ದಿವಸ ಇದೆ, ಇನ್ನು 14 ದಿವಸ ಇದೆ, ಇನ್ನು 13 ದಿವಸ ಇದೆ, ಆಮೇಲೆ ಗಂಟೆಗೆ ಹೋಗ್ತಿತ್ತು, ಆಮೇಲೆ ನಿಮಿಷಕ್ಕೆ ಹೋಗ್ತಿತ್ತು, ಎಲ್ಲ ಆಗಿ ಊರಿಗೆ ಹೋಗ್ತಿದ್ವಲ್ಲ, ಆಮೇಲೆ ಇರ್ಲಿಲ್ಲ. ಈ 15 ದಿನದ ಕಾಯುವಿಕೆಯ ಖುಷಿ ಇದೆಯಲ್ಲ, ಅದು ಮನೆಗೆ ಹೋದಾಗ ಇರ್ಲಿಲ್ಲ, ಅದು ಮುಗಿದೋಯ್ತದು ಅಂತ.
ಹಾಗಾಗಿ ಕಲ್ಪನೆಗಿರುವ ಸೊಗಸು ಇದಕ್ಕಿರೋಲ್ಲ. ಕುವೆಂಪು ಇದನ್ನ ತಗೊಳ್ತಾರೆ. ಅವಳಿಗೆ ಬಹಳ ದೊಡ್ಡ ಕಲ್ಪನೆಯಲ್ಲಿ ಕಾಯ್ತಾ ಇದ್ದಾಳೆ. ಆದ್ರೆ ರಾಮಲಕ್ಷ್ಮಣರು ಬಂದ್ರೆ ಅವಳಿಗೆ ಗುರುತಿಸೋದಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಸೀತಾ ವಿರಹದಿಂದ ದುಃಖಿತರಾಗಿದ್ದಾರೆ, ಮೈಯೆಲ್ಲ ಧೂಳು, ಮುಖದ ತೇಜಸ್ಸು ಕುಂದಿದೆ, ನೊಂದು ಬೆಂದು, ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ನೆರಳಲ್ಲಿ ನಿಂತಿಲ್ಲ, ನೀರು ಕುಡಿದಿಲ್ಲ, ಸೀತೆ 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 ಅಂತ ಹುಡುಕುತ್ತಲೇ ಇದ್ದಾರೆ, ಸುಸ್ತಾಗಿ ಹೋಗಿದ್ದಾರೆ, ಮಾಸಿದೆ ದೇಹದ ಕಾಂತಿ. ಬಿಲ್ಲು ಬಾಣ ಖಡ್ಗ ಹಿಡ್ಕೊಂಡು ಬಂದ್ರೆ, ಮನೆ ಬಾಗಿಲಿಗೆ ಇಬ್ಬರು ಬಂದ್ರು, ಕಾಯ್ತಾ ಇದ್ದಾಗ ಬಂದಿದ್ದು ಯಾರು ಅಂತ ಗೊತ್ತಿಲ್ಲ. ಅವಳಿಗೆ ಅನ್ನಿಸ್ತು ಬಿಲ್ಲು ಬಾಣ ಇತ್ತು, ಯಾರೋ ಬೇಟೆಗಾರರು ಬಂದಿದ್ದಾರೆ ಅಂತ ಅನ್ನಿಸ್ತು ಅವಳಿಗೆ. ಯಾರೋ ಬೇಡರು ಬಂದಿದ್ದಾರೆ, ಕಾಡಲ್ಲಿ ಇರ್ತಾರೆ ಸಹಜವಾಗಿ. ಲಕ್ಷ್ಮಣ ಕೇಳ್ತಾನೆ ಅವಳಲ್ಲಿ, ದಣಿದು ಬಂದಿಹೆ ವಜ್ಜಿ, ಬಿಸಿಲರಳುತ್ತಿದೆ, ಗುಡಿಸೊಳಗಿನಿತು ತಾವಿತ್ತು ತಿನ್ನಲಿತ್ತು ಕರುಣಿಸೈ ನಿನ್ನ ಈ ಪರದೇಶಿ ಕಂದರಂ ಚಿರಋಣಿಗಳಂ ಅಂತ. ಪರದೇಶಿಗಳು ಯಾವ್ದೋ ದೇಶದಿಂದ ಬಂದಿದ್ದೀವಿ, ಬಿಸಿಲು ಸುಡ್ತಾ ಇದೆ, ಒಳಗೆ ಕರೆದು ಒಂದ್ ಸ್ವಲ್ಪ ಆಹಾರ ಕೊಡು. ಹೇಳ್ತಾಳವಳು, ಕಂಡವರ್ಗೆಲ್ಲ ಬರ್ಪ ಬೇಡರ್ಗೆಲ್ಲ ಮುಣಿಸಿತ್ತು ಬೀಡಿತ್ತು ಮೆಲ್ವಾಸನೀಯ ನಾನೇನು ಅಡುಗೂಲಜ್ಜಿ ಅಲ್ಲ ಕಾಣಯ್ಯ. ದಾರಿಲಿ ಹೋಗೋರ್ನೆಲ್ಲ ಕರೆದು ಆತಿಥ್ಯ ಮಾಡಕ್ಕೆ ಅಡುಗೂಲಜ್ಜಿ ಅಲ್ಲ, ಅಡುಗೂಲಜ್ಜಿ ಅಂತ ಇರ್ತಾ ಇದ್ರು. ಅವ್ರೇನಂದ್ರೆ ರಸ್ತೆಯಲ್ಲಿ ಹೋಗೋರಿಗೆ ಆತಿಥ್ಯ ಮಾಡೋದು ಅವರ ಕಾಯಕ ವೃತ್ತಿ, ಅವರನ್ನ ಅಡುಗೂಲಜ್ಜಿ ಅಂತ ಕರೀತಾ ಇದ್ರು. ನಾನು ಅಡುಗೂಲಜ್ಜಿ ಅಲ್ಲ ಅಂತ ಕರೀತಾಳೆ. ಆದ್ರೆ ಮರುಕ್ಷಣವೇ ಬಡವಳಿದ್ದುದ ನೀವೇ ಬನ್ನಿ ಅಂತಾಳೆ. ಮರುಕ್ಷಣ ಬದಲಾಗತ್ತೆ, ಬಡವಳು ಏನಿದೆಯೋ ಅದನ್ನ ಕೊಡ್ತೀನಿ ಬನ್ನಿ ಅಂತ ಕರೀತಾಳೆ. ಬಂದು ಕುತ್ಕೊಳ್ತಾರೆ. ಬಂದವರು ಒಂದು ಸ್ನಾನ ಮಾಡಿ ಬರ್ತೀವಿ ಅಂತ ಹೇಳ್ತಾರೆ, ಹೋಗಿ ಬಂದು ಕುಳಿತುಕೊಳ್ತಾರೆ. ಇವಳು ಬಡಿಸುವಾಗ ಒಂದು ಮಾತು ಹೇಳ್ತಾಳೆ ಶಬರಿ, ಆರ ಸಂಪದ ಮಾರ್ಗೋ, ಯಾರ ಸಂಪತ್ತು ಯಾರಿಗೋ ಸೇರುತ್ತು ಅಂತ ಹೇಳ್ತಾಳೆ ಅವಳು. ಅಂದ್ರೆ ಇದಿಷ್ಟು ತಂದಿಟ್ಕೊಂಡಿದ್ಯಾರಿಗೆ? ರಾಮನಿಗೆ, ನಿಮಗೆ ಬಡಿಸ್ತಾ ಇದ್ದೀನಿ ಅಂತ ಅವಳ ಆಶಯ. ಅವರು ಕೇಳ್ತಾರೆ, ಆರ ಸಂಪದ ಮಾರ್ಗೆ ಹೇಳಜ್ಜಿ, ನಾವುಣುತ್ತಿರ್ಪ ಈ ಸೈ ಪಾರ್ಗೆ ಮೀಸಲಾಗಿರುದ್ದತ್ತು. ಯಾರಿಗಾಗಿಟ್ಟಿದ್ದೆ ಇದೆಲ್ಲವನ್ನ? ಈ ಆತಿಥ್ಯಕ್ಕೆ ಸಿದ್ಧಪಡಿಸ್ಕೊಂಡಿದ್ಯಲ್ಲ, ಅವು ಹಣ್ಣು ಎಲ್ಲ ಯಾರಿಗೆ ಅಂತ ಇತ್ತು? ಇದು ಯಾರದ್ದನ್ನ ನಮಗೆ ಬಡಿಸಿದೆ ಅಂತ ಕೇಳ್ತಾರೆ. ಅವಳು ಹೇಳ್ತಾಳೆ, ದಶರಥ ಕುಮಾರನೈ ಲಕ್ಷ್ಮಣಾಗ್ರಜನವಂ ನೆಲವೆಣ್ಮಗಳಿಗಿನಿಯ. ಲಕ್ಷ್ಮಣನ ಅಣ್ಣ ಸೀತೆಯ ಪತಿ ದಶರಥ ಕುಮಾರನಿಗೆ ಅಂತ ಇತ್ತು ಅಂತ. ಬಂದವರೇ ಅವರು. ಕವಿ ಅದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ, ಭಗವಂತ ಹೇಗೆ ಬರ್ತಾನೆ ಅಂತ ಗೊತ್ತಾಗೋಲ್ಲ ಅಂತ ತಗೋತಾರೆ ಕುವೆಂಪು. ಇದನ್ನ ಬಹಳ ಅದ್ಭುತವಾಗಿದೆ. ಹೇಗೆ ಬರ್ತಾನೆ ದೇವರು ಅಂತ ಗೊತ್ತಾಗೋದಿಲ್ಲ ಅಂತ. ನಾವು ದೇವರನ್ನ ಹೀಗೆ ಇದ್ದಾನೆ ಹೀಗೆ ಬರ್ತಾನೆ ಅಂದ್ಕೊಳ್ತೀವಿ. ಆವವೇಶದಿಂದ ಬರುವನು ಅಂತ, ಹೇಗೋ ಬರ್ತಾನೆ ಅವನು ಅಂತ. ಅದನ್ನ ಹೇಳ್ತಾ ಅವನಿಗೆ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾಳೆ ಬಹಳ ಕಾಲದಿಂದ. ಯಾಕೆ ಅಂತ ಒಂದು ಕಾರಣ ಕೊಡ್ತಾಳೆ. ಶಾಂತಿ ನಿಧಿ ಯಾತನಂ ಕಾಣ್ಪುದೆ ಪರಮ ಶಾಂತಿ. ಅವನು ಶಾಂತಿ ನಿಧಿ, ಅವನನ್ನ ಕಾಣೋದೆ ಪರಮ ಶಾಂತಿ. ಪರಮ ಶಾಂತಿಗಾಗಿ ಕಾಣ್ತಾ ಇದ್ದೀನಿ ಅಂತ ಹೇಳ್ತಾಳೆ ಕುವೆಂಪು ಶಬರಿ. ಕುವೆಂಪು ರಾಮ ಹೇಳ್ತಾನೆ ಅದಕ್ಕೆ, ಶಾಂತಿ ನಿಧಿ ಯಾತಂಗೆ ಶಾಂತಿ ಇಲ್ಲದೆ ತೊಳಲುತಿಹನಂತೆ. ನೀನ್ ಯಾರಿಗೆ ಶಾಂತಿ ನಿಧಿ ಅಂತ ಹೇಳ್ತಾ ಇದೆಯೋ ಅವನಿಗೆ ಶಾಂತಿ ಇಲ್ಲ, ಅವನೇ ಅಶಾಂತನಾಗಿ ಒದ್ದಾಡ್ತಾ ಇದ್ದಾನೆ ಅಂತ ರಾಮ ಹೇಳ್ತಾನೆ. ಸಿಟ್ಟು ಬರುತ್ತೆ ಅವಳಿಗೆ. ತೆಗೆ ಮಹಾತ್ಮನಂ ತೆಗಳದೆರ್ರ ಅಂತ ಬೈತಾಳೆ. ದೊಡ್ಡವನವನು, ನಿಂದೆ ಮಾಡಬೇಡ ಅವನನ್ನ. ರಾಮ ಹೇಳ್ತಾನೆ, ಬಲ್ಲೆ ನಾಂ ರಾಮನಂ, ಗೊತ್ತು ನನಗೆ ರಾಮ ಯಾರು ಅಂತ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ರಾಮ ಹೇಳ್ತಾನೆ. ನೀನರಿಯೇ ಯಾತನಂ ಅಂತಾಳೆ ಶಬರಿ. ನಿನಗೆ ಗೊತ್ತಿಲ್ಲ ಅವನನ್ನು.
ನಾನೇ ಕಂಡಿಲ್ಲ ಅಂತ ಇಷ್ಟು ವರ್ಷ ಆಯ್ತು, ನನಗಿಂತ ಸಣ್ಣ ವಯಸ್ಸಿನಿಂದ, ನಿನ್ನೆ ಮೊನ್ನೆ ಹುಟ್ಕೊಂಡಿದ್ದಿ ಕಾಡಲ್ಲಿ, ನಿನಗೆ ಹೆಂಗ್ ಗೊತ್ತಿರೋಕ್ ಸಾಧ್ಯ ಅಂತ, ನೀನರಿಯೇ ಆತನು ಅಂತ ಹೇಳ್ತಾಳೆ. ರಾಮ ಹೇಳ್ತಾನಾಗ, ನನ್ನ ನಾನರಿಯೇನೆಂದಾಡುತ್ತೀಯೇ. ಇದು ಅದ್ಭುತ ಕುವೆಂಪು. ರಾಮ ಹೇಳ್ತಾನೆ, ನಾನೇ ನನಗ್ ಗೊತ್ತಿಲ್ಲ ಅಂತ ಹೇಳ್ತಾ ಇದೀಯಾ ಅಂತ ಕೇಳ್ತಾನೆ. ಶಬರಿ ಕವಿಗಳ ಮನಸ್ಸಲ್ಲಿ ಇಷ್ಟು ಚಂದವಾಗಿ ಕಾಣಿಸಿಕೊಂಡಿದ್ದಾಳೆ. ಅವಳ ಕಾಯುವಿಕೆ ಇದೆಯಲ್ಲ, ಅದೊಂದು ಅದ್ಭುತ, ಅದೊಂದು ಅದ್ಭುತ. ಹೀಗೆ ಕಾಯೋದಕ್ಕೆ ಸಾಧ್ಯವಾ ಅಂತ. ಗೊತ್ತಿಲ್ಲದ, ಕಂಡಿಲ್ಲದ, ಗುರಿ ಇಲ್ಲದ ಒಬ್ಬ ಬಂದು ನನ್ನನ್ನ ಉದ್ಧರಿಸ್ತಾನೆ ಅಂತ, ಉದ್ಧರಿಸಬಹುದೇನೋ ಅಂತ ಅಲ್ಲ, ನನ್ನನ್ನ ಮೇಲಕ್ಕೆತ್ತುತ್ತಾನೇನೋ ಅಂತ ಅಲ್ಲ. ಓಟ್ ಹಾಕ್ತೀವಲ್ಲ, ಇವರು ಬಂದರಾದರೂ ಏನಾದರೂ ಮಾಡ್ತಾರೋ ಅಂತ ಸರ್ಕಾರಗಳನ್ನು ಮಾಡ್ತಾ ಇರ್ತೀವಲ್ಲ, ಪೂರ್ಣ ನಂಬಿಕೆ ಇದೆಯಾ ಅಂದ್ರೆ ನೋಡೋಣ ಅಂತ ಅಷ್ಟೇ. ಹಾಗಲ್ಲ, ಪೂರ್ಣ ಭರವಸೆಯಿಂದ. ಭರವಸೆ ಏಕೆ, ಹೇಗೆ? ಒಂದೇ, ಹೇಳಿದ್ದು ಗುರು. ಅವರು ಅಸಾಮಾನ್ಯರು, ಮತಂಗ ಮಹರ್ಷಿ. ಹಾಗೆ ಕಾಯ್ತಾ ಇದ್ದ ಶಬರಿ. ವಾಲ್ಮೀಕಿಗಳಿಗೆ ಹಿಂದಿರುಗಿ ಬಂದ್ರೆ, ರಾಮ ಕೇಳ್ತಾನೆ, ಮತಂಗ ಮಹರ್ಷಿಗಳ ಬಗ್ಗೆ ಬಹಳ ಕೇಳಿದ್ವು ತಾಯಿ, ಬರುವಾಗ ದಾರಿಯಲ್ಲಿ ಅವರ ತಪೋವನವನ್ನ ತೋರಿಸು ಅಂತ. ನಾವಿವತ್ತು ಮತಂಗ ಪರ್ವತ ಅಂತ ಹೇಳ್ತೀವಲ್ಲ, ಆ ಪ್ರದೇಶವನ್ನು ತೋರಿಸ್ತಾಳೆ ಅವಳು. ಅದ್ಭುತವಾದ ಒಂದು ತಪೋವನ, ಅಲ್ಲೊಂದು ಯಜ್ಞ ವೇದಿಕೆ, ಒಂದು ವೇದಿಕೆ, ಅಲ್ಲಿ ಯಜ್ಞ, ಅಲ್ಲೊಂದು ಅಗ್ನಿ ಕುಂಡ ಇದೆ. ಹೇಳ್ತಾಳೆ, ಇದರಲ್ಲೇ ನನ್ನ ಗುರು ತನ್ನ ಬದುಕನ್ನ ಮುಗಿಸಿಕೊಂಡು ಮೇಲೇರಿ ಹೋಗಿದ್ದು ಅಂತ, ದಿವ್ಯರಾಗಿ ಹೋಗಿದ್ದು. ಹೇಗಿದ್ರು ಅವರು ಅಂತ ಹೇಳ್ತಾಳೆ ಅವಳು. ಎಷ್ಟು ಕಠೋರವಾದ ತಪೋನಿಷ್ಠರಾಗಿದ್ರು, ವಯಸ್ಸಾಗಿತ್ತು, ಕೈ ನಡುಗುತ್ತಾ ಇತ್ತಂತೆ. ಪೂಜೆ ಮಾಡೋದಕ್ಕೆ ಹೋದ್ರೆ, ಹೂವನ್ನ ಹಾಕೋದಕ್ಕೆ ಹೋದ್ರೆ ಕೈ ನಡುಗುತ್ತಾ ಇತ್ತು. ನಿಯಮ ಬಿಟ್ಟವರಲ್ಲ, ಅಷ್ಟು ವಯೋವೃದ್ಧರಾದರು, ನಿಯಮ ಬಿಟ್ಟವರಲ್ಲ ಅಂತ. ಹಾಗೆ ಬದುಕಿದವರು, ಹಾಗೆ ಬದುಕಿದವರು. ಇತ್ತೀಚೆಗೆ ಸಿದ್ಧಗಂಗಾ ಶ್ರೀಗಳ ಒಂದು ವಿಡಿಯೋ ನೋಡಿದೆ ನಾನು, ಕಳೆದ ವಾರ ಇನ್ನೋ ಎಲ್ಲೋ ಕಾಣಿಸ್ತು. ಅವರು ತುಂಬಾ ವಯೋವೃದ್ಧರಾದಾಗ ಇಷ್ಟಲಿಂಗ ಪೂಜೆ ಮಾಡ್ತಾ ಇದ್ರು. ನನಗೆ ಮತಂಗ ಮಹರ್ಷಿಗಳೇ ನೆನಪಾದ್ರು. ಅವ್ರ ಕೈ ನಡುಗ್ತಾ ಇತ್ತು ಸಿದ್ಧಗಂಗಾ ಶ್ರೀಗಳದ್ದು, ಈಗ ಹಾಕ್ತಾ ಇದ್ರು ಅವರು. ಅಷ್ಟು ವಯಸ್ಸಾದರೂ ನಿಯಮ ಬಿಡದೇ ಇದ್ರು ನನ್ನ ಗುರುಗಳು. ಮಹಿಮೆ ಎಷ್ಟಿತ್ತು ಅಂತ ಹೇಳ್ತಾಳೆ ಅವಳು. ಪುಣ್ಯಸ್ನಾನ ಮಾಡಬೇಕು ಸಮುದ್ರದಲ್ಲಿ ಅಂತ ಅನ್ನಿಸಿದರೆ ಅವರಿಗೆ ಸಮುದ್ರಕ್ಕೆ ಹೋಗೋದಕ್ಕಾಗೋದಿಲ್ಲ, ನನ್ನ ಗುರುವಿಗೆ ಅಂತ ಸಮುದ್ರಗಳೇ ಇಲ್ಲಿ ಬರ್ತಾ ಇದ್ವು ಅಂತ ವರ್ಣಿಸ್ತಾಳೆ ಶಬರಿ. ಅಂಥ ದೊಡ್ಡವರು ಗುರುಗಳು. ರಾಮ ಬಯಸಿ ನೋಡ್ತಾನೆ, ಅವರು ಮುಕ್ತರಾದ ಜಾಗ ಯಾವುದು, ಅವರು ತಪಸ್ಸು ಮಾಡ್ತಾ ಇದ್ದ ಜಾಗ ಯಾವುದು. ಅದನ್ನು ಯಾಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲೇ ಇದೆ ಇದು, ನಾವೆಷ್ಟು ಕಂಡೆವು ಅದನ್ನ. ಅಯೋಧ್ಯೆಯ ರಾಮನಂತ ರಾಮ ಬಂದು, ಅವತಾರ ಪುರುಷನಾದ ರಾಮ ಬಂದು, ಅವ್ರು ಎಲ್ಲಿ ಕುಳಿತಿದ್ರು, ಎಲ್ಲಿ ಪೂಜೆ ಮಾಡ್ತಾ ಇದ್ರು, ಎಲ್ಲಿ ಅಗ್ನಿ ಉಪಾಸನೆ ಮಾಡ್ತಾ ಇದ್ರು ಅಂತ ಹುಡುಕಿ ಹೋಗಿ ನೋಡ್ತಾನೆ. ತೋರಿಸಮ್ಮ ಅಂತ ಹೇಳುವಾಗ ಸ್ಥಳ ಎಷ್ಟು ದೊಡ್ಡದಿರಬಹುದು, ಅದರ ಮಹಿಮೆ ಎಷ್ಟು ದೊಡ್ಡದಿರಬಹುದು. ಅಂಥದ್ದು ಈ ಮತಂಗ ಪರ್ವತದ ಜಾಗ, ಮತಂಗ ಪರ್ವತದ ಪ್ರದೇಶ ಅಂತ. ರಾಮನಂತ ರಾಮನಿಗೆ ಅಚ್ಚರಿ ಹುಟ್ಟಿಸಿದ್ದು, ಮತಂಗರಂತ ಮಹೋನ್ನತರು ಬದುಕಿದ್ದು ಅದೇ ಜಾಗದಲ್ಲಿ. ರಾಮನಿಗೆ ಆತಿಥ್ಯ ಮಾಡುವ ಶಬರಿ ರಾಮನಿಗೆ ನಮಿಸಿ ಅವನ ಕೃಪೆಯಿಂದ ಮೇಲೆ ಇರ್ತಾಳೆ, ಮುಕ್ತಳಾಗ್ತಾಳೆ. ಯಾವುದಕ್ಕಾಗಿ ಕಾಯಿದ್ದು, ಪರಮಶಾಂತಿ ಅಂತ ಕುವೆಂಪು ಹೇಳಿದ್ರಲ್ಲ, ಅದನ್ನ ಪಡೆದುಕೊಳ್ತಾಳೆ ಶಬರಿ. ಇದು ಈ ಪ್ರದೇಶದಲ್ಲಿ ಬದುಕಿದ್ದ ಇಬ್ಬರ ಕಥೆ. ಇದು ಒಬ್ಬರು ಮತಂಗ ಮಹರ್ಷಿಗಳು, ಇನ್ನೊಬ್ಬಳು ಶಬರಿ. ಇನ್ನೊಬ್ಬಳು ಶಬರಿ ಕಾಡಿನಲ್ಲಿ ಹುಟ್ಟಿ ಬೆಳೆದವರು, ಮಹಾಜ್ಞಾನಿಗಳು. ಕಾಡಿನಲ್ಲಿ ಹುಟ್ಟಿ ಬೆಳೆದವರು ಮಹಾಯೋಗಿಗಳು. ಕಾಡಿನಲ್ಲಿ ಹುಟ್ಟಿ ಬೆಳೆದವರು ಮಹಾನ್ ಸಾಧಕರು. ಸಿದ್ಧಿ ಸಾಧನೆ ಅಂದ್ರೆ ಎಷ್ಟು ಅಂದ್ರೆ, ಸಿದ್ಧಿಯ ಪರಮೋಚ್ಚ ಸ್ಥಿತಿಯನ್ನ ಕಂಡವರು. ಅಂಥವರು ಬದುಕಿದ್ದ, ಅಂಥವರು ಉಸಿರಾಡಿದ, ಅಂಥವರು ತಪಸ್ಸು ಮಾಡಿದ ಆ ಸ್ಥಾನಕ್ಕೆ ನಮಸ್ಕರಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ.
ನಿಮ್ಮ ಅಪ್ಪಣೆ ಆಗಿತ್ತಲ್ಲ. ಇದನ್ನು ಕೊಡ್ಬೇಕಲ್ಲ. ಇದೊಂದು ಹಾಕೋಬೇಕು ನೀವು. ನನಗೆ ಗೊತ್ತಿಲ್ಲ. ಸರಿ ಸರಿ ಮಾಡಿ. ಚೆನ್ನಾಗಿ ಪರಮಾತ್ಮ ಇವತ್ತು ಖುಷಿ ಇಟ್ಟನೆ. ಭಾಳ ನಿನ್ನೆ ಕಷ್ಟ ಇತ್ತು. ಬಿಡಿಪ್ಪ. ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ವಿದ್ವಾನ್ ಶ್ರೀ ಜಗದೀಶ್ ಶರ್ಮಾ ಸಂಪ ಅವರಿಗೆ. ಇಂದಿನ ದಾಸೋಹ ಸೇವಾ ಮಾಡಿರ್ತಕ್ಕಂಥವ್ರ ಹೆಸರನ್ನ ಒಂದ್ಸಲ ಓದ್ತೇನೆ. ಶ್ರೀ ರಾಘವೇಂದ್ರ ಅಳವಳ್ಳಿಕರ್, ಶ್ರೀ ದತ್ತಾತ್ರೇಯ ವೈದ್ಯ, ಶ್ರೀ ಕಾಳೇಶ್ ಹುಲಿಗೇರ್, ಶ್ರೀ ಜನಾದ್ರಿ ಸತ್ಯನಾರಾಯಣ, ಶ್ರೀ ಶರಣು ಗದ್ದಿ, ಶ್ರೀ ಶೇಷಗಿರಿ ಟೆಲಿಫೋನ್, ಶ್ರೀ ವೀರಣ್ಣ ಪತ್ರಿಮಠ, ಶ್ರೀ ಮಹಾಬಲೇಶ್ ಅಂಗಡಿ, ಶ್ರೀ ಅಮರೇಗೌಡ, ಶ್ರೀ ರಾಘವೇಂದ್ರ ಮೇಗೂರು, ಶ್ರೀ ಮಹಾಲಿಂಗಪ್ಪ ಬಂದಿದ್ರು. ಈಗ ಪರಮ ಪೂಜ್ಯ ಕಜ್ಜಿಡೋಣಿ ಶಂಕರಾಚಾರ್ಯ ಅವಧೂತ ಆಶ್ರಮದ ವಿದ್ವಾನ್ ಶ್ರೀ ಶಂಕರ ಕೃಷ್ಣಾನಂದ ಶರಣರು ನಮ್ಮನ್ನು ಕುರಿತು ಉಪನ್ಯಾಸ ಮಾಡಬೇಕಂತ ಅವರಲ್ಲಿ ಕಳಕಳಿಗೆ ಕೇಳ್ಕೊಳ್ತಾರೆ. ಅದಕ್ಕಿಂತ ಮುಂಚೆ ಪೂಜ್ಯರ ಉಪನ್ಯಾಸ ಆದ ಮೇಲೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಇರ್ತದೆ. ಆ ಪ್ರಶ್ನೆಗಳನ್ನ ಚೀಟಿಯಲ್ಲಿಯೇ ಬರೆದು ಕೊಡ್ಬೇಕು. ಯಾರಾದ್ರೂ ತಾವು ಪ್ರಶ್ನೆ ಕೇಳುವ ಅಪೇಕ್ಷೆಯನ್ನ ಕೈಯೆತ್ತು ಮೂಲಕ ವ್ಯಕ್ತಪಡಿಸಿದ್ರೆ ಅವ್ರ ಹತ್ರನೇ ಚೀಟಿ ತಗೊಂಡ್ಬರ್ತೀವಿ ನಮ್ಮ ಕಾರ್ಯಕರ್ತರು. ನೀವು ಬರೆದು ಕೊಟ್ರೆ ಪರಮ ಪೂಜ್ಯರಿದ್ರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ ಅಂತ ಹೇಳ್ತಾ ಪೂಜ್ಯರಲ್ಲಿ ಉಪನ್ಯಾಸವನ್ನ ಆರಂಭಿಸಬೇಕಂತ ಕಳಕಳಿಯಿಂದ ನಾನು ಶಿವ. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜಮುವಿಗೆ ನಮತಿಗೆ ಮಂಗಲವು. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯಚಿದ್ರೂಪಣೆ ಕಾಮಿತ ಜನ ಕಲ್ಪ ಭೋಜಂಗೆ ಶ್ರೀ ಶಂಭುವಿಂಗಾಮೋದದಿಂದ ವಂದಿಸುವೆ. ಸರ್ವ ಎಲ್ಲಿರ್ಪನೋ ಒಲಿದು ಯೋಗೀಶ್ವರ ಅಲ್ಲಿ ಸಕಲ ತೀರ್ಥಾಳಿ ದೈವಗಳು. ಗಿಡದ ಎಲೆಗಳಲ್ಲಿ ಸದಾಕಾಲ ಭಗವಂತನ ನಾಮವನ್ನೇ ಸ್ಫುರಿಸಿದಂತಹ ಈ ಪುಣ್ಯಮಯ ಕ್ಷೇತ್ರ ಇದು ನಮ್ಮ ನಿಮ್ಮೆಲ್ಲರ ಭಾಗ್ಯ ನಿಧಿ. ನಾನೆಲ್ಲೋ ಒಂದ್ ಕಡೆ ಕೇಳ್ತೀನಿ, ಧಾರವಾಡದಲ್ಲಿ ಯಾವುದೋ ಒಂದು ನದಿಯೋ ಕೆರೆ ದಂಡೆ ಮೇಲೆ ನಿಂತ್ಕೊಂಡು ಒಂದು ಹಳ್ಳ ಹೀಗೆ ಸುಮ್ಮನೆ ಒಂದು ಅಕ್ಕಿ ಕಾಳು ತಂದು ಹಿಂಗೆ ಒಗದ್ರೆ ದಿಬ್ಬಣದ ತಲೆಗಳಿಗೆ ಬಡಿತದ ಅನ್ನುವಂಗ ಇವತ್ತಿನ ದಿನ ಈ ಸಭೆಯನ್ನು ಏರ್ಪಡಿಸಿದೆ. ಎಂಥ ಅಪರೂಪದ ಸಮಾರಂಭ ಇದು.
ನಿನ್ನೆ ನನಗದು ಧ್ವನಿ ಬಹಳ ಕಷ್ಟ, ಬಹಳ ಜ್ವರ ಇತ್ತು. ಇವತ್ತು ನೋಡ್ತೇನೆ, ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡಿ ನನಗಿಷ್ಟು ಸಂತೋಷ ಆಗ್ತಾ ಇದೆ. ಬಹುತೇಕ ಈ ಅರ್ಧ ಕರ್ನಾಟಕದಲ್ಲಿ ಯಾರಾದರೂ ಕಾರ್ಯಕ್ರಮವನ್ನು ಮಾಡ್ಬೇಕಂದ್ರೆ ಗಂಗಾವತಿಗೆ ಬಂದು ನಿಮ್ಮನ್ನು ಕೇಳಿ ತಿಳ್ಕೊಂಡು ಹೋಗಿ ಆಯೋಜನೆ ಮಾಡಬೇಕು. ಅಷ್ಟೊಂದು ಉತ್ತಮೋತ್ತಮವಾದ ಕಾರ್ಯಕ್ರಮವನ್ನು ತಾವು ಆಚರಿಸ್ತಾ ಇದ್ದೀರಿ. ಪುಣ್ಯ ತಮ್ಮೆಲ್ಲರಲ್ಲಿ ಇಷ್ಟೊತ್ತಿನವರೆಗೆ ನಮ್ಮೆಲ್ಲರಿಗೆ ಉಪನ್ಯಾಸ ಮಾಡಿದಂತಹ ಪೂಜ್ಯಪಾದರು ಅದು ಏನು ಕಾವ್ಯ ಕಟ್ಟಿ ಹಾಡ್ಲೇನೋ ಅನಿಸ್ತದೆ ನನಗೆ. ಎರಡು ಮಾಧ್ಯಮಗಳಿಂದ ವಸ್ತುವಿನ ಪರಿಚಯವನ್ನು ಮಾಡ್ತಾರೆ. ಹೇಳ್ತೇನೆ ಇನ್ಮೇಲೆ ಮೆಲ್ಲಗ ಪ್ರವಚನ ಮಾಡ್ತೇನೆ, ಆರಾಮಿದ್ದೇನೆ. ಒಂದು ದೃಶ್ಯ ಮಾಧ್ಯಮ, ಈ ಟಿವಿ ಫಿಲ್ಮ್ ನೋಡ್ತೀರಲ್ಲ ಅದು ದೃಶ್ಯ ಮಾಧ್ಯಮ. ಒಂದು ಶ್ರಾವ್ಯ ಮಾಧ್ಯಮ ಅಂದ್ರೆ ಕಿವಿಯಿಂದ ಕಥೆಯ ಪಾತ್ರಗಳ ಪರಿಚಯವು ಕಣ್ಣಾರೆ ಕಂಡ ಅನುಭವ. ನಿಮ್ಮ ಗಮನಕ್ಕೆ ಬರುವಾಗ ಹೇಳ್ತೇನೆ, ಅಲ್ಲೇ ದೇವು ಬತ್ತು ಗಪ್ ಮಲ್ಕೋ ಅಂತ ಇಷ್ಟು ಅಂದ್ಬಿಟ್ರೆ ಮಗು ಗಪ್ ಮಲ್ಕೋತದೆ. ಅದಕ್ಕೆ ಕೇಳಿಸಿದ ಶಬ್ದ ದೇವು, ಆದ್ರೆ ಅದೇ ಕಲ್ಪನೆ ಕಟ್ಕೊತ್ತು ದೇವು ಅಂದ್ರೆ ಹಿಂಗಿರುತ್ತೆ. ಅದನ್ನ ಕಂಡಂಗಾಗಿ ಅಪ್ಪಗಳು ಯಾರ್ದೋ ಒಂದು ಕತೆ ಹೇಳಿಲ್ಲ, ಅದು ಏನು ಕಬಂಧ, ಅದನ್ನ ಹೇಳ್ತೇನೆ ಮುನ್ನ, ಅದು ಹೇಳ್ತೇನೆ ಇನ್ನದು. ಆ ಕಬಂಧನನ್ನು ಕಂಡಂಗಾಗಿತ್ತ ಮಗುವಿಗೆ, ಹಾಗೆ ಅದು ಗಪ್ಪನ ಹೆಂಗ ಮಲ್ಕೋತಲ್ಲ ಹಂಗ ಇವತ್ತು ಅಪ್ಪವ್ರು ಮಾಡುವಂತಹ ಪ್ರವಚನ ನಮ್ಮನ್ನು ಗಪ್ಪನ ಕುಂಡ್ರಿಸ್ಬಿಟ್ಟಿತ್ತು. ಯಾಕಂದ್ರೆ ಕಬಂಧನ ಕಂಡಂಗೆ ಹೇಳ್ತಿದ್ರು. ಅದೇನು ಕಬಂಧನ, ಅದೇನಪ್ಪ, ಅದ್ಯಾವನೋ ಒಂದು ಹೊಡೆದ್ಬಿಟ್ನಂತ್ರೆ ವಜ್ರಾಯುಧದಿಂದ, ಇದು ಹೋಗಿ ಇದರ ಸಿಕ್ಕಂಡಿತ್ತಂತೆ, ಈ ಕಾಲುಗಳು ಎತ್ತಿ ಬಂದು ಹಿಂಗೆ ಇದರ ಸಿಕ್ಕಂಡಿದ್ದು ಅಂತೆ. ಇಬ್ರು ಸೈಕಲ್ ಮೋಟರ್ ತಗೊಂಡು ಹೊಸ ಗಾಡಿ ತಗೊಂಡು ಒಂದ್ ರೌಂಡ್ ರೈಡ್ ಹೋಗಿ ಬರೋಣ ಅಂತ ಅನಿಸ್ತು. ಆಯ್ತು ನಡೀಪ ಅಂತ ಹೊಂಟ್ ಕೂಡ್ಲೆ ರೋಡ್ನಾಗ ಇಟ್ಕೊಂಡು ಹೊಸ ಗಾಡಿ, ಹೊಸ ಹುಡುಗರು ನಶೀಬ್ ಸುಮಾರ ಹಂಗೆ ಹಳಿವಿದ್ದು. ಗಾಡಿ ಹೊಸದು, ಹುಡುಗರು ಹೊಸದು, ಹಂಗೆ ಹಳಿವು. ಹಿಂಗ್ ಮಾಡಿ ಹಿಂಗೆ ಎಕ್ಸಲೇಟರ್ ಕೊಟ್ಟ ಕೂಡಲೇ ಆ ಗಾಳಿ ಬಡತಕ್ಕೆ ಗಾಳಿ ಇಲ್ಲಿ ಹೊಕ್ಕ ಆ ಕಾಲಗುಂಡಿ ಸಡ್ಲಾಗಿದ್ದು ಬಿಚ್ಚೆ ಹಿಂಗ್ ಪಟ 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 ಇವು ಹಾರಾಕ್ ಹತ್ತಿದ್ವು. ಅವು ಹಿಂದ್ ಕುಂತಾವಂದ ತರಬಂದ್ ಸ್ವಲ್ಪ ತರಬಿ ಯಾಕ ಇದು ಹಿಂಗಾದ್ರೆ ಉಪಯೋಗ ಆಗೋದಿಲ್ಲ, ಸ್ಟೇರಿಂಗ್ ತಪ್ತೀವೆಲ್ಲ ಹಿಂಗ್ ಬಂದ್ ಕಣ್ಣಿಗೆ ಅದು ಬಿಡುತ್ತಾವು. ಈ ಅಂಗಿ ಏನ್ ಮಾಡೋಣ ಅಂದ್ರ ಹಿಂಗ ತಿರಿ ಹಾಕೊಳ್ಳು, ಹಿಂಗ್ ಗೊತ್ತಾಕೈತೆ ನಾ ಹೇಳ್ತಿವಾಕೈತೆ, ಹಿಂಗ್ ತಿರಿ ಹಾಕೊಳ್ಳು. ಈ ಗುಂಡಿ ಬೆನ್ನಿಗೆ ಬರ್ತಾವು, ಇದು ಮುಂದೆ ಕುಂಡಿರ್ತತಿ, ಬೇಕಾದಂಗೆ ಹೊಡಿ ಅಂತ. ಎಷ್ಟು ಚಲೋ ಐಡಿಯಾ ಇದೆಯಲ್ಲ ಮರ, ನಿಜವಾಗ್ಲೂ ನನಗಿಷ್ಟು ಗೊತ್ತಿದ್ದಿಲ್ಲ ಬಿಡಪ್ಪ, ನೀ ಶಣಾದಿ ಅಂತ ಅವಾಗ ಅಂತ. ಇಲ್ರಿ ಅದಕ್ಕೆಲ್ಲ ಅನುಭವ ಬೇಕು ಅಂತ ಇವ ಅಂದ. ಹಂಗೆ ತಿರಿ ಹಾಕೊಂಡು ಅವು ಗುಂಡೆಲ್ಲ ಬೆನ್ನಾಗಿ ಬಂದು ಈಗ ಎದಿ ಮೇಲೆ ಈ ಕಾಲರ್ ಹಿಂಗೆ ಈಚೆಗಡೆ ತಿರಿ ಬಂತು, ತಿರಿ ಬಂದು ಗಾಡಿ ಹಚ್ಕೊತ್ತು. ಮತ್ತೆ ಈಗೇನು ಕಾಲರ್ ಹಾರಂಗಿಲ್ಲ, ಏನಾಗಂಗಿಲ್ಲ. ಮತ್ತೆ ಹಂಗೆ ಬಿಗು ಆತು, ಹೊಡಿ 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 ಅಂದ. ಹೊಡಿ 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 ಅಂತ 100 ಬರೋದಕ್ಕೆ ಎಮ್ಮೆ ಅಡ್ಡ ಬರೋದಕ್ಕೆ ಮೇಳ ಆತ. ಎಮ್ಮೆ ಹೊಡೆದು ಜಿಗದ್ ಹೋಗಿ ಗಟ್ರದ 6 7 ಆಗಿತ್ತು. ಸೈಕಲ್ ಮೋಟ್ರ್ ಹಿಂಗ ಆತು ಅಂತ. ಮೊದಲೆಲ್ಲ ನಮ್ಮ ಕಾಲಕ್ಕೆ ಆಕ್ಸಿಡೆಂಟ್ ಆದ್ರೆ ಏನ್ ಮಾಡ್ತಿದ್ವಿ ಅಂದ್ರೆ ಪಟಕನ ಏನಾರು ಹಾಕೊಲ್ಲಕ್ಕೆ ನೀರಾಟಿ ಏನಾರು ಮಾಡಿ ಕಡಿ ಕಟ್ಟೋದು. ನಮ್ಮ ಒಲ್ಲಿ ಪಲ್ಲಿ ಇರ್ತಾವ ಇಂಥವು ದೋತ್ರ ಹರಿದ ಕ್ಯಾಶ್ ಅದ್ ಏನಾರು ಮಾಡ್ತೀವಿ. ಈಗ ಹೊಸಾದ ಪದ್ಧತಿ, ಈಗ ಶಾಣ್ಯಾರಲ್ಲ, ಇದು ನೆಟ್ವರ್ಕ್ ಯುಗ. ಈಗ ಅವ್ರು ಏನು ಮಾಡೋದಿಲ್ಲ, ಅದನ್ನ ಮೊಬೈಲ್ ಹಚ್ಚಿ ಫೋಟೋ ತೆಗೆದ ಕೇಸ್ ವಾಟ್ಸಪ್ಪಿಗೆ ಹಾಕಕತ್ತಾರ. ಸಾಯವಲ್ಲಪ್ಪೋ, ಅವಕ್ಕೇನು ನೀರಿಲ್ಲ, ಅವಕ್ಕೇನೊಂದು ಔಷಧಿ ಇಲ್ಲ. ಅವ್ರ ಕೆಲಸ ಏನಾದ್ರು ಇದೇ ಔಷಧಿ, ಅವರು ಇದೇ ಔಷಧಿ. ಅದು ಹಿಂಗೆ ಹೋತು. ಸಮೀಪದ ಪೊಲೀಸ್ ಸ್ಟೇಷನ್ದವ್ರು ಓಡಿ ಬಂದ್ರು. ಅಲ್ಲಿ 6 ಒಳಗಿತ್ತು. ತಂಪತಿ ಹಂಗ ಏನು ಹೋಗುದಂತೇಳಿ ಸ್ವಲ್ಪ ಹಾಕೊಂಡು ಅವ್ರು ಬಂದ್ರು. ದಿನನಿತ್ಯಲ್ಲ ಇದು, ಏನ್ ದಿನ ಬೀಳವ್ರ ದಿನ ಯಾರು ಸಾಯ್ಬೇಕು, ಅವ್ರು ಬಾ.
ಅವ್ರು ಬಂದು ಮೊಬೈಲ್ ಬ್ಯಾಟ್ರಿ ಅವರು ಹಿಂಗೆ ಹಿಡಿದು ಹಿಂಗೆ ನೋಡಿದ್ರು, ಹಿಂಗೆ ಅಡ್ಡ ಹಿಂಗೆ ಬಿದ್ದಿದ್ರು. ಬಿದ್ದ ಕೂಡಲೇ ಈ ಗದ್ದೆ ಏನಾಗಿತ್ತು ಅಂತಂದ್ರೆ ಇದು ಕಾಲರ್ ಕಡೆ ಆಗಿತ್ತು. ಇದು ಗೊತ್ತಾಗತ್ತಿಲ್ಲ, ನಾ ಹೇಳು ತೋರಿಸ್ಲೇನು ಅಲ್ಲಿ, ಮತ್ತೆ ನೀವು ತೋರಿಸಿದ್ರೆ ಕಾಲ ತೋರಿಸ್ಬಿಡ್ತೇನೆ ನಾ. ಅದಕ್ಕಂತ ನಮ್ಮ ಈ ಗದ್ದಕ್ಕೆ ಏನಾಗಿತ್ತಂದ್ರೆ ಹಿಂಗೆ ಕಾಲರ್ ಹತ್ತಿತ್ತು, ಗುಂಡಿ ಹಿಂದಿದ್ದು. ಅದಕ್ಕೆ ಒಬ್ಬ ಪೊಲೀಸ್ ಏನಂತಂದ್ರೆ, ದೋಸ್ತ ಬಿದ್ದ ಪೆಟ್ಟಿಗೆ ಗೋಣ ಹಿಂಗ್ ತಿರುಗೈತ. ಏನ್ ಅದಕ್ಕೆ 108 ಬರೋದು ಲೇಟ್ ಆಕತಿ. ಫಸ್ಟ್ ಏಡ್ ಮಾಡೋನು, ನೀ ಎದಿ ಮೇಲೆ ಕಾಲಿಡೋಣ, ಇದನ್ನ ಹಿಂಗ್ ಮುರುತು ನಂತ. ಏನ ಅವೇನು ಹಿಂದ ಅಂಗಿ ತಿರಿ ಹಾಕೋ ಅಂತಿದ್ದಲ್ಲ ಅವನ ಇವು. ಅವ್ರು ಬಿದ್ದಾಗ ಸತ್ತಿಲ್ಲ. ಹಂಗ ಕಬಂದನ್ ಬಡದಿದ್ರು. ಇವ್ರು ಹೆಂಗ್ ಬಿದ್ದಿದ್ರಲ್ಲ ಹಂಗ ಅವನು ಬಡದಿದ್ರು ಅವರು. ಇವು ಇಲ್ಲಿ ಹಾವು ಹಿಂಗ್ ಬಂದಿದ್ದು ಅಂತ, ಇದು ಹಿಂಗ್ ಇವು ಎಡ್ಡ ಖಾಲಿ ಇದ್ದು ಅಂತ ನೋಡೋಣ. ಆ ಮುಂದೆ ಏನಕ್ಕೈತು ಅದನ್ನ ನೋಡೋಣ. ಸಂತೋಷ. ಒಂದು ಶ್ರಾವ್ಯ ಮಾಧ್ಯಮವನ್ನ ದೃಶ್ಯ ಮಾಧ್ಯಮದಂತೆ ಅನುಭವಿಸಿ ಹೇಳುವ ಒಬ್ಬ ಪ್ರಾಯೋಗಿಕವಾದಂತಹ ವಿಜ್ಞಾನಿಗಳು ಯಾರು ಅಂತಂದ್ರೆ ಭಗವಾನ್ ಶ್ರೀ ಶರ್ಮಾಜಿಯವರು ನಮಗೆ ಎಂಥ ಪುಣ್ಯ. ಶುಕ್ರಾರೋಕ್ಕಾಗಿ ಮಾತನಾಡ್ತಾರೆ. ಏನವರ ಕಾವ್ಯ ಸಾಹಿತ್ಯ ಪ್ರತಿಭೆಗಳು. ನಮ್ಮಂತ ಸಾಮಾನ್ಯರಿಗೆ ಇವರು ಸಿಕ್ಕದ್ದು ಒಂದು ಕೊಟ್ಟೂರೇಶ್ವರನ ಪುಣ್ಯ ಅಂತ ಹೇಳಿ ನಾವು ಅವರನ್ನು ಅಭಿನಂದಿಸಬೇಕಾಗಿದೆ. ಎರಡನೇ ಸೂಚನೆಯನ್ನು ಕೊಡ ಬಯಸ್ತೇನೆ. ಪ್ರವಚನ ಹಿಂದೆ ಪ್ರಾರಂಭ, ನಿನ್ನೆ ಪ್ರವಚನ ಅಲ್ಲ, ಇಂಟ್ರೊಡಕ್ಷನ್ ಸೆಷನ್. ಸುಮ್ಮನೆ ಒಂದಿಷ್ಟು ನಿಮ್ಮ ಪರಿಚಯ ಮಾಡಿಕೊಳ್ಳೋದು. ಯಾವ ಕಾವ್ಯವನ್ನು ನಾವು ನೋಡ್ತಾ ಇದ್ದೀವಲ್ಲ ಆ ಕಾವ್ಯದ ಒಂದಿಷ್ಟು ಮೇಲ್ಮೈ ಲಕ್ಷಣಗಳು, ಒಳಮೈ ಲಕ್ಷಣ ಇನ್ನು ಶುರು ಮಾಡ್ತೇನೆ, ಇಂದು ಪ್ರವಚನ ಮಾಡ್ತೇನೆ. ಆ ಪರಿಚಯಾತ್ಮಕವಾದಂಥ ಪ್ರವಚನ ದಾಟಿ ಎರಡನೇ ದಿನದಲ್ಲಿ ಇವತ್ತಪ್ಪವರು ನಮಗೆ ಕೊಟ್ಟ ವಿಷಯ ಏನು ಅಂದ್ರೆ ಪೂಜ್ಯಪಾದರು ಬಹಳ ಚೆನ್ನಾಗಿ ಒಂದು ಮಾತು. ಸ್ವಯಂ ಪ್ರಜ್ಞಾವಿಹೀನಶ್ಯ ಅಂದ್ರೆ ಯಾರಿಗೆ ತನ್ನ ಬೆಲೆ ಗೊತ್ತಿಲ್ವೋ, ಯಾರಿಗೆ ತನ್ನ ಸ್ಥಾನದ ಬೆಲೆ ಗೊತ್ತಿಲ್ವೋ, ಯಾರಿಗೆ ತನ್ನ ದೇಶದ ಬೆಲೆ ಗೊತ್ತಿಲ್ವೋ, ಅವರಿಗೆ ಇನ್ನೊಬ್ಬರ ಬೆಲೆ, ಇನ್ನೊಂದು ದೇಶ, ಇನ್ನೊಂದು ಸಂಸ್ಕೃತಿಯ ಬೆಲೆ ಅದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ ಒಂದು ಸುಭಾಷಿತ ಮಾಡಿದ. ಇವತ್ತಿನ ಅನಿವಾರ್ಯ ದಿನಗಳಲ್ಲಿ ನಾನು ನನ್ನ ಬಂಧುಗಳಿಗೆ, ನನ್ನ ವಾರಸುದಾರರಿಗೆ ನಾನು ಏನನ್ನು ಹೇಳ್ಕೊಡ್ಬೇಕಾಗಿದೆ ಅನ್ನುವಂಥ ಯೋಚನೆಯನ್ನು ನೋಡಿದಾಗ ಮೊದಲು ನನ್ನ ಸ್ಥಾನ ವಿಶ್ವದಲ್ಲಿ ಭಾರತ ಶ್ರೇಷ್ಠ, ಭಾರತದಲ್ಲಿ ಕರ್ನಾಟಕದ ಭಾಗ, ಕರ್ನಾಟಕದಲ್ಲಿ ಕೊಪ್ಪಳದ ಭಾಗ, ಕೊಪ್ಪಳದಲ್ಲಿ ಕಿಷ್ಕಿಂಧೆಯ ಭಾಗ. ಅಪ್ಪವ್ರು ಭಾಳ ಚಂದ ಹೇಳಿದ್ರು. ಅವ ಸಾಯಕತ್ತಿದ್ದಂತ, ಅದೇನೋ ಕಬಂಧನಣ್ಣಿಗೆ ಬೆಂಕಿ ಹಚ್ಚಿದ್ರು, ಅದು ಆ ಜ್ವಾಲೆ ಹಿಂಗೆ ಎದ್ಬಿಡ್ತು, ಆ ಅಂತಃಕರಣದಲ್ಲಿರುವ ಆತನ ಜೀವಬಿಂಬ ಅದು ಹೀಗೆ ಮೇಲೆದ್ದಾಗ ಅದು ಒಂಥರ ಈ ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡು ಬರ್ಗ್ನ ಹಿಂಗ್ಸು ಬಿಸಿಲಾಗ ನಿಂದ್ರಿಸಿದ್ರೆ ಆ ಆಪರೇಷನ್ ಮಾಡಿಸ್ಕೊಂಡವ್ರಿಗೆ ನೋಡಾಕ ಆಗುದಿಲ್ಲ. ಯಾಕಂದ್ರೆ ಹಿಡಿದಿನ ಮಬ್ಬಾಯಿ ಅದು ರೂಢಿ ಬಿದ್ದಿರ್ತತೆ. ಬದುಕಿನ ಬೆಳಕು ಬಿದ್ದ ಕೂಡಲೇ ಅವ್ರು ಎಲ್ಲವೂ ವಿರುದ್ಧವಾಗೇ ಕಾಣಕತ್ತಿರ್ತಾವ. ಹಂಗ ಅವಾಗ ಎಲ್ಲವೂ ಕಂಡಾಗ ಅತ್ಯಂತ ರಮಣೀಯವಾಗಿ, ಶಾಂತ ಪ್ರೇಮವಾಗಿ, ಕೈ ಮಾಡಿ ಕರೆದ ಹಾಗೆ, ಕಣ್ಣಿಗೆ ತಂಪು ನೀಡುವ ಹಾಗೆ, ಹೃದಯಕ್ಕೆ ಇಂಪು ನೀಡುವ ಹಾಗೆ ಕಂಡಂತ ಯಾವುದಾದ್ರೂ ಒಂದು ನಗರ ಇದ್ರೆ ಅದು ಕಿಷ್ಕಿಂಧೆ ಎನ್ನುವಂತ ಮಾತನ್ನೇ ಅವನು ಉದ್ಧಾರ ಮಾಡ್ತಾ ಇದ್ದ. ರಗಡ ನಗರಗಳಿತ್ತು, ಪಕ್ಕದಲ್ಲಿ ಎಲ್ಲ ನಗರಗಳ ಶ್ರೀಮಂತ ನಗರಗಳೇ ಇತ್ತು. ಆದ್ರೆ ಕಣ್ಣಿಗೆ ಏನ್ ಕಾಣ್ತು ಅಂದ್ರೆ ಈಗ ಎಲ್ಲ ಒಂದು ಬಜಾರ್ನಲ್ಲಿ ನನ್ನ ಮೊಮ್ಮಗಳು
ಕಳ್ಕೊಂಡ್ಬಿಟ್ಟಿನಿ ಅಂತ ಇಟ್ಕೊಳ್ಳಿ. ಬೇಕಾದಷ್ಟು ಮಕ್ಕಳಿರ್ತವೆ, ಬೇಕಾದಷ್ಟು ಮಕ್ಕಳು ಆಟ ಆಡ್ತಿರ್ತವೆ. ಅದು ನನ್ನ ಕಣ್ಣು ಏನನ್ನು ಹುಡುಕ್ತದೆ ಅಂದ್ರೆ ನನ್ನ ಮೊಮ್ಮಗಳನ್ನೇ ಹುಡುಕ್ತಿರ್ತದೆ. ಹಾಗೆ ಅವನಿಗೆ ಕಿಷ್ಕಿಂದೆ ಕಂಡು, ಆ ಕಿಷ್ಕಿಂದೆ ಸುತ್ತಲೂ ಶಾಂತವಾಗಿ ನೋಡಿ ಪರಲೋಕವನ್ನು, ಪರಂಧಾಮವನ್ನು ಇರುವಂತ ಬಂದ. ಹೋಗು ಮುಂದೆ ಒಂದೆರಡು ಮಾತುಗಳನ್ನೇ ಹೇಳಿ ಹೋದ. ನೋಡು, ಅಲ್ಲಿ ಹಾಗೊಂದು ರಾಜ್ಯ ಇದೆ. ಆ ರಾಜ್ಯ ಹೀಗಿದೆ, ಬೇರೆ ಎಲ್ಲ ರಾಜ್ಯಗಳಿಗಿಂತಲೂ ಕಿಷ್ಕಿಂದೇನೆ ನಿನಗೆ ಯಾಕೆ ಹೇಳ್ತೇನೆ ಅಂದ್ರೆ, ಯಾವ ರಾಜ್ಯದ ಪೌರರು, ಯಾವ ರಾಜ್ಯದ ಮಣ್ಣು, ಯಾವ ರಾಜ್ಯದ ನೀರು ಪರರ ದುಃಖವನ್ನು ವರಿಸಲು ಸನ್ನದ್ಧವಾಗಿದೆಯೋ ಅಂಥ ರಾಜ್ಯ ಕಿಷ್ಕಿಂಧ ರಾಜ್ಯ. ಬೇರೆ ರಾಜ್ಯಗಳಿದ್ದಾವೆ, ತಮ್ಮ ದುಃಖವನ್ನ ನಿಮ್ಮ ಮುಂದೆ ತೋಡಿಕೊಂಡು, ನಿಮ್ಮಿಂದ ಅಪೇಕ್ಷೆಯನ್ನು ಪಡೆದುಕೊಂಡು ತಮ್ಮ ಹೊಟ್ಟೆ ತುಂಬಿಕೊಳ್ಳುವ ರಾಜ್ಯಗಳು 10 ಹಲವು. ಆದ್ರೆ ಕಿಷ್ಕಿಂಧೆ ಇದೆ ರಾಮ. ಕಿಷ್ಕಿಂಧೆ ಇರೋದು ಪರರ ದುಃಖವನ್ನು ಹೊರಿಸಲು ಸಲುವಾಗಿ. ಮೊನ್ನೆ ಅಪ್ಪಗಳೊಂದು ಮಾತು ಹೇಳಿದ್ರು, ಕೊಪ್ಪಳದಲ್ಲಿ ಪ್ರವಚನ ಮಾಡ್ತಾ ಇದ್ದೆ. ಅಪ್ಪವರೊಂದು ಮಾತು ಹೇಳಿದ್ರು, ನಾವು ಸಂತೋಷದಿಂದಿರುವಾಗ, ಚಪ್ಪಾಳೆ ಹೊಡೆಯುವಾಗ ಬಳಸುವ ಬೆರಳುಗಳು 10. ನಾನು ಸಂತೋಷವಾಗಿದ್ದೆ. ಅದೇ ನಾನು ಬಿದ್ದು ದುಃಖದಲ್ಲಿದ್ದ, ನನ್ನ ಕಣ್ಣೀರನ್ನು ಒರೆಸುವಂತ ಬೆರಳು 1. ಸಂತೋಷದ ಇದ್ದಾಗ ಮಾತಾಡಿ ಸುಮ್ಮನೆ ಕೂಡುವಂತಿಲ್ಲ. ಸಂತೋಷದಿಂದಿದ್ದಾಗ 10 ಬೆರಳುಗಳು. ನೀವು ಸಂತೋಷವಾಗಿದ್ದಾಗ, ನೀವು ಬಿದ್ದು ನೆಲಕಚ್ಚಿದಾಗ ಒರೆಸುವ ಬೆರಳು 1. ಹಾಗೆ ಸಂತೋಷವಾಗಿದ್ದಾಗ ಸರ್ವರನ್ನು ಕರೆಯುವ ದೇಶವೇ ಖಂಡ. ಆದರೆ ನಾನು ದುಃಖಿತನಾದ. ಪರರ ದುಃಖವೇ ಎನ್ನ ದುಃಖ, ಪರರ ತೊಂದರೆಗಳೇ ಎನ್ನ ತೊಂದರೆ. ಅವರಿಗಾಗಿ ನಾನು ಎನ್ನುವಂತ ಕೈ ಎತ್ತಿದ ಧೀಮಂತವಾದಂತಹ ಒಂದು ನೆಲ ಇದ್ರೆ ಅದು ಕಿಷ್ಕಿಂಧ ನೆಲ ಇದೆ. ನೀನು ಎಲ್ಲಿ ಹೋಗಬೇಡ, ಕಿಷ್ಕಿಂಧೆಗೆ ಹೋಗು. ಆ ಮತಿತಾರ್ಥ ಎಷ್ಟು ಚಂದಿದೆ. ವಾಚಾರ್ಥ ಬೇರೆ. ವಾಚಾರ್ಥದಲ್ಲಿ ಏನ್ ಹೇಳಿದ, ಅವನು ಏನೋ ಹೋಗ್ತಾ ಇದ್ದ, ಅವನಿಗೆ ಅದು ಕಿಷ್ಕಿಂಧ ಕಣ್ತು. ಸೊ ಅಲ್ಲೊಂದು ಊರದೆ, ನೀನಲ್ಲಿ ಹೋಗಿ. ಇದು ವಾಚಾರ್ಥ, ಇದು ಕಾವ್ಯ. ಇದು ಕಾವ್ಯ ಬೇರೆ, ಕಾವ್ಯಾರ್ಥ ಬೇರೆ. ಪದ ಬೇರೆ, ಪದಾರ್ಥ ಬೇರೆ. ಮನುಷ್ಯ ಬೇರೆ, ಮನುಷ್ಯತ್ವ ಬೇರೆ. ನಾನು ನೋಡ್ತಾ ಇರೋದು ಅದರ ಅರ್ಥವನ್ನು. ಅಂಥ ಒಂದು ಕಿಷ್ಕಿಂಧೆಯ ಒಂದು ಸಮ್ಮಿಲನ. ನಿಮಗೆ ಇನ್ನೊಂದು ಸಂತೋಷ ಮಾತನ್ನು ಹೇಳ್ತೇನೆ. ಮಹಾನುಭಾವ, ಅಪರೋಕ್ಷಾನುಭವಿ, 14 ಲೋಕಗಳಲ್ಲಿರುವಂತಹ ಇರುವೆಯ ಶಬ್ದವನ್ನು ಕೇಳಿ ಬರೆದಂಥ ಮೊದಲ ಕವಿ ಶ್ರೀ ವಾಲ್ಮೀಕಿ ಮಹರ್ಷಿ, ವಿಶ್ವದ ಮೊದಲ ಮಹರ್ಷಿ. ಇರುವೆಯ ಶಬ್ದಗಳನ್ನು ಉಲ್ಲೇಖ ಮಾಡಿದ್ದಾನೆ. ಅಪ್ಪಗಳು ಹೇಳ್ತಾ ಒಂದು ಮಾತನ್ನು ಹೇಳಿದ್ರು. ಅಲ್ಲಿ ಒಂದು ಪಾತ್ರ, ಸುಗ್ರೀವನ ಪಾತ್ರದಿಂದ ವಿಶ್ವದ ಇತಿಹಾಸವನ್ನ, ಎಲ್ಲಿ ಯಾವುದರಿದೆ, ಬಂಗಾರ ಎಲ್ಲಿದೆ, ಬೆಳ್ಳಿ ಎಲ್ಲಿದೆ, ಉಕ್ಕು ಎಲ್ಲಿದೆ, ಶ್ರೀಗಂಧ ಎಲ್ಲಿದೆ, ತೈಲ ಗಣಿಗಳು ಎಲ್ಲಿದ್ದಾವೆ, ಯಾವ ಸಮುದ್ರವು ಎಷ್ಟು ಆಳ ಇದೆ, ಯಾವ ಸಮುದ್ರದ ವಿಶಾಲ ಎಷ್ಟು, ಆ ನೀರಿನ ಗಾತ್ರಗಳೇನು, ನೀರಲ್ಲಿರುವಂತಹ ಅಣುಗಳೇನು ಅನ್ನುವುದನ್ನ ಚಾಚೂ ತಪ್ಪದಂತೆ ವಿಶ್ವದ ಫಸ್ಟ್ ಜಿಯೋಗ್ರಾಫಿ ವಾಲ್ಮೀಕಿ. ನಾನು ಹೇಳಿನೇ ಅಂದಿಲ್ಲ ಅವನ. ಎಂಥ ಮಹಾನುಭಾವ ಅಂತಂದ್ರೆ ತಿಳ್ಕೊಳ್ಳಿ. ಸಮಸ್ತವನ್ನು ಅಪರೋಕ್ಷಾನುಭವದಿಂದ ತನ್ನಲ್ಲಿ ತಾನು ನೋಡಿದೆ. ಆ ಪುಣ್ಯ ಪುರುಷ ತಾನು ಏನು ಹೇಳ್ಬೇಕಾಗಿದ್ದೇನೋ ಅದನ್ನು ಸುಗ್ರೀವನ ಮುಖದಿಂದ ಅದಕ್ಕೊಂದು ಕಥೆಯ ಆಲಾಪನೆ ಮಾಡಿ, ಸುಗ್ರೀವ ಯಾಕೆ ಈ ವಿಶ್ವ ಎಲ್ಲ ನೋಡ್ದ ಅನ್ಲಿಕ್ಕೆ ಮುಂದೆ ನಾಳೆ ಸಾಧ್ಯ ಹೇಳ್ತೇನೆ. ವಾಲಿಯಿಂದ ಪ್ರಾಣ ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ವಾಲಿಯ ಭಯದಿಂದ ವಾಲಿ ಬಾರದ ಜಾಗೆಯನ್ನು ನೋಡ್ಬೇಕಂತ ಹೋದಂತೆ. ಸುಗ್ರೀವ ಯಾಕೆ ಸೋಷಿಯಲ್ ಸ್ಟಡಿ ಮೇಜರ್, ಯಾಕೆ ಸುಗ್ರೀವನಿಗೆ ಗೊತ್ತಾಯ್ತು ಅಂತ ಅನ್ನೋದಕ್ಕೆ ವಾಲ್ಮೀಕಿ ಕಲ್ಪನೆ ಕೊಟ್ಟಿದ್ದಾನೆ. ವಾಲಿಯಿಂದ ರಕ್ಷಿಸಿಕೊಳ್ಳುವ ಸಲುವಾಗಿ ನೋಡ್ದ, ಗಿರಿಗಳನ್ನು ಹತ್ತಿದ, ಗುಹರಗಳನ್ನು ಹತ್ತಿದ, ಗವಿಗಳಲ್ಲಿ ಇಳಿದ, ಸಮುದ್ರದ ತಳಕ್ಕೆ ಹೋದ, ಆಕಾಶಕ್ಕೆ ನೆಗೆದ. ಎಲ್ಲಿ ಹೋದ್ರೂ ಕೂಡ ವಾಲಿಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಒಂದು ಜಾಗೆಯೂ ಸಿಗಲಿಲ್ಲ. ಎಲ್ಲೆಲ್ಲಿ ನೋಡಿದ್ನೋ, ಎಲ್ಲೆಲ್ಲಿ ಏನಿದೆನೋ
ಹಾಗೆಯೇ ಬಂದು ರಾಮಾಯಣದಲ್ಲಿ ರಚನೆ ಮಾಡಿದ್ದಾನೆ. ಇವತ್ತಿಗೂ ಕೂಡ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಅವ್ರು ಯಾರಾದ್ರೂ ಒಂದನ್ನು ಫಾಲೋ ಮಾಡ್ತಿದ್ರೆ, ಹೊಸ ವಸ್ತುವನ್ನು ಅವ್ರು ಹುಡುಕ್ತಾ ಇದ್ರೆ, ಅವರು ಫಸ್ಟ್ ಒಂದು ಶರಣಾಗೋದು ಶ್ರೀ ರಚಿತ ವಾಲ್ಮೀಕಿ ರಚಿತ ರಾಮಾಯಣ. ರಾಮಾಯಣದಿಂದ ಡಿಸ್ಕವರಿ ಆಫ್ ಇಂಡಿಯಾ. ಅಂಥ ಕಿಷ್ಕಿಂಧೆಯ ಭಾಗದಲ್ಲೇ ನಾವು ಏನ್ ಮಾಡ್ಬೇಕು, ಅನಿವಾರ್ಯ 7 ದಿವಸದಲ್ಲಿ ಮುಗಿಸ್ಬೇಕಲ್ಲ. ಮಜ್ಜಿಗೆ ರಾಮಾಯಣ ಅಂತ ಕೇಳಿರಲ್ಲ ನೀವೆಲ್ಲ, ಮಜ್ಜಿಗೆ ರಾಮಾಯಣ. ಆ ಮಜ್ಜಿಗೆ ರಾಮಾಯಣ ಹೋಲುವ ಥರದಲ್ಲಿ ನಾನು ಪ್ರವಚನ ಮಾಡ್ಬೇಕಾಗಿದೆ. ಇವ ನಂಜನಾದ್ರಿ ಬೆಳಗ್ಗೆ ಎದ್ದು ಕೂಡಲೇ ಹಾಗೆ ಕಣ್ ತೆಗೆದು ನೋಡಿದೆ. ಅದರಲ್ಲಿ ಇವತ್ತು 26ನೇ ತಾರೀಕು. ಎಲ್ಲ ಮಕ್ಕಳು, ಸೊಸೆಯಂದ್ರು, ಮೊಮ್ಮಕ್ಕಳು ಕೂತ್ಕೊಂಡು ಹಾಗೆ ಬೆಟ್ಟ ಹತ್ತಿ ಜೈರಾಮ್ ಜೈರಾಮ್ ಅಂತ ಹೇಳುವ ವಾದ್ಯ ಘೋಷಗಳೊಂದಿಗೆ ಹೋಗೋದನ್ನೇ ನಾನು ಪುಣ್ಯಾತ್ಮರ ರೂಮ್ನಲ್ಲಿ ಕಿಟಕಿ ತೆಗೆದು ನೋಡಿದ್ರೆ ಕಾಣಿಸ್ತಿತ್ತು. ಅಷ್ಟು ನೀಟಾಗಿ ನನಗೆ ವ್ಯವಸ್ಥೆ ಮಾಡಿದ್ರು. ಆ ಅಂಜನಾದ್ರಿ ಮೇಲಿನ ಬೆಟ್ಟ ನಿಂತಿರೋದು ಕೆಳಗಿನ ಕಲ್ಲುಗಳ ಮೇಲೆ. ಕೆಳಗಿನ ಕಲ್ಲುಗಳಿಲ್ಲದೆ ಮೇಲಿನ ಅಂಜನಾದ್ರಿ ಇಲ್ಲ. ಹಾಗೆ ಕಿಷ್ಕಿಂಧ ಕಾಂಡಕ್ಕೆ ಬರುವ ಮುನ್ನ ಇರೋದು ಅರಣ್ಯಕಾಂಡ. ಅರಣ್ಯಕಾಂಡದಲ್ಲಿ ಅಪೋರ್ ಪ್ರವೇಶ ಆಗಿ ಬಂದಿದ್ದಾರೆ. ಅರಣ್ಯಕಾಂಡದಲ್ಲಿ ಬರುವ ಕಥೆ ಈ ಕಬಂಧನ ಕಥೆ. ಅರಣ್ಯಕಾಂಡದ ಕೊನೆಯ ಭಾಗ, ಕಿಷ್ಕಿಂಧ ಪ್ರಾರಂಭದ ಈ ಮೊದಲ ಭಾಗ, ಈ ಸಂಧಿ ಭಾಗದಲ್ಲಿ ನಮಗೆ ಪರಿಚಯ ಆಗುವಂತ ಕೊನೆಯ ವ್ಯಕ್ತಿ ಆ ಅರಣ್ಯದ ವರ್ಣನೆ. ಅರಣ್ಯದಲ್ಲಿ ಬರುವಂತಹ ಅನೇಕ ವರ್ಣನೆಗಳು. ಮತ್ತೆ ಅನಿವಾರ್ಯ ನಾನು ಬಿಟ್ಟು ಬರಬೇಕಾಗಿದೆ, ನಾನು ಬಿಟ್ಟು ಬಂದು ಮುಂದೆ ಬರ್ತಾ ಇದ್ದೇನೆ. ಅಲ್ಲಿ ಕೊನೆಯ ವ್ಯಕ್ತಿಯ ಕಬಂಧ ಬಹಳ ಗಮನಿಸಬೇಕಾದ ವ್ಯಕ್ತಿ. ಕೊನೆಗೇನೆ ಅರಣ್ಯಕಾಂಡದ ಕೊನೆಗೆ ಇಟ್ಟಿದ್ದಾರೆ. ಕಬಂಧ ಅನ್ನೋದು ಅಪ್ಪವ್ರು ಹೇಳಿಬಿಟ್ಟಿದ್ದಾರೆ. ಕಾಲುಗಳಿಲ್ಲ, ತಲೆ ಇಲ್ಲ, ಬರೀ ಕೈಗಳಿದ್ದ ಒಬ್ಬ ರಾಕ್ಷಸ ಅಂತ ಹೇಳಿ. ಅವನೊಬ್ಬನೇ ಕಬಂಧ, ಇನ್ನು ಯಾರು ಇಲ್ಲೇನು ಅಂತ ತಿಳ್ಕೋಬಾರ್ದು. ಕಬಂಧರು ಊರಿಂದ ಊರಿಗೆ, ಮನೆಯಿಂದ ಮನೆಗಿದ್ದಾರೆ. ಯಾರು ತಲೆ ಇಲ್ಲ, ಇದರ ಅರ್ಥ ಏನು ಅಂದ್ರೆ ಈ ತಲೆ ಅಲ್ಲ. ಯಾರು ಅನ್ಯರ ವಸ್ತುವನ್ನು ನಾನು ತೆಗೆದುಕೊಳ್ಳಿಕ್ಕೆ, ಇದು ನನ್ನದೋ, ಇದು ನನ್ನ ಬೆವರಿಂದ ಬಂದಿರುವುದೋ, ಅನ್ಯರ ಕಣ್ಣೀರಿನಲ್ಲಿ ಬೆಂದಿರುವುದೋ, ಇದನ್ನ ನಾನು ತಿನ್ಬೇಕೋ, ಇದನ್ನ ನಾನು ಬಿಡಬೇಕೋ ಅಂತ ತಿಳಿಯದೆ ಸಿಕ್ಕದ್ದನ್ನೆಲ್ಲ ತಗೊಂಡು ತಿನ್ನೋರಿಗೆ ಕಬಂಧ ಅಂತ ಕರಿಬೇಕು. ಕಬಂಧ ಅಂದ್ರಲ್ಲೊಬ್ಬ ರಾಕ್ಷಸ ಅಲ್ಲ. ಅದು 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 ವಾಲ್ಮೀಕಿ ರಾಮಾಯಣದಲ್ಲಿ ರಚಿತವಾದ ಉತ್ತಮವಾದ ಮನುಷ್ಯನ ಧರ್ಮಗಳ, ಮನುಷ್ಯನ ಭಾವನೆಗಳ ಒಂದು ಹೆಪ್ಪಿಟ್ಟ ರೂಪ. ಆದ್ರೆ ಕಬಂಧ ಅಂದ್ರೆ ಯಾರಿಗೆ ಅನ್ಬೇಕಂದ್ರೆ, ನೋಡಿ ಅವನು ಎಷ್ಟು ಚಂದ ರಚನೆ ಮಾಡಿದ ನೋಡಿ. ಅವನು ಕಾಲಿಲ್ಲ ಅಂದ್ರೆ ದುಡಿಯಂಗಿಲ್ಲ. ಏನಪ್ಪ ಅವ್ರೆ, ಅವ್ರಿಗೆ ಈಗ ತಗೋತದು. ಈಗ ಬರೀ 90 ಆಗೈತ್ರಿ, ಇನ್ನು 90 ತರ್ತಾನೆ. ಹಂಗ ಮನ್ನಗಂಡು ಜೋರಿ ಹೊಡಿಬೇಕದ. ಅಂದ್ರೆ ಕಾಲಿಲ್ಲ ವ್ಯಕ್ತಿಗೆ, ದುಡಿಬೇಕಾದ್ರೆ ಕಾಲು ಬೇಕು ತಾನೆ. ಅಂದ್ರೆ ಕಾಲಿಲ್ಲ ಅಂದ್ರ ಚಲಿಸಂಗಿಲ್ಲ, ತಲೆ ಇಲ್ಲ ಅಂದ್ರ ವಿಚಾರ ಮಾಡಂಗಿಲ್ಲ, ಕುಂತಲ್ಲೇ ತಿನ್ನೋದು. ಇವ್ರದ್ದು ತಿನ್ನಬೇಕು, ಇವ್ರದ್ದು ಬಿಡಬೇಕು ಅಂತಿಲ್ಲ. ಅವನು ಹೊರ ಹೆಂಗ್ ಕೊಟ್ಟಿರ್ತಾನ ನೋಡ, ಅವನು ಬಹಳ ಚಂದದ. ಅವನ ಅದು ಮೊದಲು ಹಿಂಗಿರ್ತೈತಿ. ಅದು ಮನ್ಕೊಂಡಾಗ ಅದು ಆ ಕಬಂಧ ಮನ್ಕೋತಂದ್ರೆ ಹಿಂಗಿರ್ತತಿ. ಅದಕ್ಕೆ ಹಸು ಆತು ಒಂದು ಹಿಂಗ್ ಬೆಳ್ಯಾಕ ಶುರು ಮಾಡ್ತೈತ. ಹಿಂಗ್ ಒಂದ್ ನಮ್ಮನ್ನ ಹಿಂಗ್ ಬೆಳಿತೈತದ, ಬಕೆಟ್ ಆಕಾರಗತ್ತೆ ಹಿಂಗ್ ಬರ್ತೈತದ. ಆ ವಸ್ತು ಎಲ್ಲಿ ಇರ್ತತಿ ಅಲ್ಲಿ ಹೋಗಿ ಬದುಕಿನ ತಗೊಂಡು ಹಿಂಗ್ ಹಾಕೊಂಡ್ಬಿಡ್ತತಿ. ಮುಂದೆ ಬಾಯಿ ಇಲ್ಲಿಲ್ಲ, ಯಾಕ ತಲೆ ಇಲ್ಲ ಅಂದ್ರೆ ಬಾಯಿ ಇಲ್ಲಿಲ್ಲ. ಬಾಯಿ ಎಲ್ಲೈತೆ ಅಂದ್ರೆ ಎಲ್ಲಿ ಹೊಟ್ಟೆ ಐತೆ ಅಲ್ಲೇ ಬಾಯಿ ಐತಿ. ಅಂದ್ರೆ ನುಂಗು ಚಿಂತಿನೂ ಇಲ್ಲ. ಇಲ್ಲೇನು ಹಲ್ಲ ಪಲ್ಲ ಬೇಕಾಗಿಲ್ಲ. ಅದಕ್ಕ ಒಂದು ನಮೂನಿ ನಾ ಗುಳಿಗೆ ತೋತ ನೋಡ್ದೇನ. ಈಗ ನೀನ್ ಸರ್ ಕೊಟ್ಟಾರ ಅವ್ನು ಗಬಕ್ 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 ನುಂಗುದು. ಅದು ಹಂಗ ಹೊಟ್ಟೆಗೆ ಹಾಕೊಂಡ್ಬಿಡುದು, ಹೊಟ್ಟೆಗೆ ಹಾಕೊಂಡ್ಬಿಡುದು. ಈ ತೆರೆನಾಗಿ ಎಷ್ಟು ಜನ ಇದ್ದಾರೋ. ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಾಹ. ಬಹಳ ಚೆನ್ನಾಗಿ ಭಗವಂತ ಅಪ್ಪಣೆ ಮಾಡ್ತಾ ಇದ್ದಾನೆ. ಅಜ್ಞಾನೇನ ಆವೃತಂ ಜ್ಞಾನಂ. ಅಜ್ಞಾನ ಅಂದ್ರೆ ಕತ್ತಲೆ. ಸುಮ್ಮನೆ ನಿಮ್ಗೆ ತಿಳಿಯುವ ಹಾಗೆ ಶಾಸ್ತ್ರ ಹೇಳೋದಿಲ್ಲ, ನಾನು ತಿಳಿಯುವುದಷ್ಟೇ ಹೇಳ್ತೇನೆ. ಅಜ್ಞಾನ ಅಂದ್ರೆ ಕತ್ತಲೆ, ಜ್ಞಾನ ಅಂದ್ರೆ ಬೆಳಕು. ಈಗ ಒಂದು ಬಾವಿ ಅದ ಅಂತ ಇಟ್ಕೊಳ್ರಿ, ಒಂದು ಬಾವಿ. ಆ ಬಾವಿಯಾಗೆ ಒಂದು 5 ml ಡೀಸೆಲ್ ಓದ್ ಹಾಕ್ಬಿಡಿ.
ಒಂದು ಅರ್ಥ ಆಗ್ತಲ್ಲ ನಾ ಹೇಳೋದು. ಅಥವಾ ಒಂದು ಪಾತ್ರೆ ತಗೊಳ್ಳಿ, ಒಂದು ಚಾವಿ ಬ್ಯಾರಲ್ ಹಿಂಗೆ ತಗೊಳ್ಳಿ, ಅದರಲ್ಲಿ 5 ml ಡೀಸೆಲ್ ಹಾಕ್ಬಿಡಿ. ಆ ಡೀಸೆಲ್ ಏನ್ ಮಾಡುತ್ತೆ ಅಂತಂದ್ರೆ ಹಾಕಿದ 5 ml ಅದೇನ್ ಮಾಡುತ್ತೆ ನೀರಿನ ಮೇಲೆ? ಹೇಳಿ, ಇನ್ನೇನು ಕೊಡೋ ಅವಶ್ಯಕತೆ ಇಲ್ಲ. ಅರ್ಧ ಉಪನ್ಯಾಸ ನೀವು, ಅರ್ಧ ನಾನು. ಏನ್ ಮಾಡುತ್ತೆ? ಆ ಡೀಸೆಲ್ ಇರೋದು 5 ml, ನೀರಿರೋದು 50 ಕೊಡ. 50 ಕೊಡ ಇದ್ದ ನೀರನ್ನು 5 ml ಡೀಸೆಲ್ ಅದ್ರ ತುಂಬ ಹಿಂಗ್ ಮ್ಯಾಲ ಹೀಗ ವ್ಯಾಪಿಸಿ ಅದ್ರೊಳಗಿನ ಎಲ್ಲಿದು ನೀರು ತಗೊಂಡ್ರು ಕೂಡ ವಾಸನೆ ಯಾವ್ದಿರುತ್ತೆ? ಡೀಸೆಲ್. ಅದು ಇರೋದು 5 ml. 50 ಕೊಡ ನೀರು ಕೆಡಿಸಿ ಹೆಂಗ್ ತನ್ನ ವಾಸನೆ ಮಾಡುತ್ತೇನೋ ಹಾಗೆ ಕಾಮ ಅನ್ನುವಂಥ ಮಜ್ಜಿಗೆ ಇರೋದು ಒಂದು ತೊಟ್ಟು, ಪ್ರೇಮ ಅನ್ನುವಂಥ ಒಂದು ಬ್ಯಾರಲ್ ಹಾಲನ್ನು ಕೆಡಿಸುವಂತ ಶಕ್ತಿ ಇರುತ್ತೆ. ಅದಕ್ಕೆ ಅದರಿಂದ ಎಚ್ಚರವಾಗಿರು. ಎಷ್ಟು ಚೆನ್ನಾಗಿ ಬರೀತಾನೆ. ಅಜ್ಞಾನೇ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಾಹ. ಲೋಕದ ಜನತೆ ಪ್ರೇಮವನ್ನರಿಯದೆ, ಭಗವದ್ ಭಾವವನ್ನರಿಯದೆ, ಕೇವಲ ಕಾಮವಶರಾಗಿ ಹಾಗೆ ಒಂದಿಷ್ಟು ಅಜ್ಞಾನದಿಂದ ಮುಳುಗಿ ಒಣ ಕಸವನ್ನು ತಿಂದು ಸಾಯುವ ಹಾಗೆ ಪರಮಾತ್ಮನ ನಾಮಾಮೃತವನ್ನು ನೆನೆಯದೆ ವಿಷಯಾದಿಗಳೆಂಬ ಕಸಗಳನ್ನು ತಿಂದು ಸಾಯುತ್ತಿದ್ದಾರೆ. ಇದನ್ನೇ ನೋಡ್ದ ವಾಲ್ಮೀಕಿ, ನೋಡ್ದ. ಹೇಳ್ಬೇಕನ್ನಿಸ್ತು ಲೋಕಕ್ಕೆ, ಏನಾದ್ರೂ ಒಂದು ಹೇಳ್ಬೇಕಲ್ಲ ಇವರಿಗೆ. ಹೀಗಾದ್ರೆ ಈ ಲೋಕದ ಗತಿ ಏನು? ಭಗವಂತನೆಂಬ ನಾಮಾಮೃತವು ತುಂಬಿ ಎಲ್ಲ ಕಡೆಗೂ ಪರಮಾತ್ಮನ ವಿಸ್ತಾರವೇ ತುಂಬಿ ಸುಖದ ಸುಗ್ಗಿಯಾದಂತಹ ಈ ಭಾರತ ದೇಶದ ಪ್ರಜೆಗಳು ಸುಮ್ಮನೆ ಕಾಮಾದಿಗಳಿಗೆ ಬಹಳ ಚೆನ್ನಾಗಿ ಬರೀತಾರೆ. ನಿಜಗುಣ ಶಿವಗಳು ಮಾತು ಬರೀತಾರೆ. ಅಣಿಮಿತ್ಯ ವರಿಗಳೆನೆಪ ಕಾಮಾದಿಗಳಿಗೆ ತನು ಅನೇಕವ ನಿತ್ಯ ಭವಭವಂಗಳಲ್ಲಿ ನಿನಗಿದೊಂದು ದೇಹವನ್ನು ತೊಟ್ಟು ತಪವಂತು ಘನ ಶಂಭುಲಿಂಗವಾಗಿರಲಲ್ಲೇ ಮನುಜ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಎಂದು ನೀನು ಸಂತೋಷವಾಗಿ ಭಗವಂತನ ಜೊತೆಗೆ ನಿಂತು ನೆಲೆಯುವುದು, ಎಂದೋ ನೀನು ಹುಟ್ಟುವಕ್ಕಿಂತಲೂ ಮೊದಲು ನಿನ್ನ ತಾಯಿಯಲ್ಲೇ ಮಲೆ ಹಾಲನ್ನು ತುಂಬಿಟ್ಟವನನ್ನು ನೆನೆಯುವುದು. ನನ್ನ ಮಾತು, ನನ್ನ ಭಾಷೆ ಅರ್ಥ ಆಗುತ್ತಲ್ಲಮ್ಮ? ಹುಟ್ಟುವ ಮುನ್ನ, ತಾಯಿ ಗರ್ಭದಿಂದ ಬರುವ ಮುನ್ನ, ನನ್ನ ತಾಯಿಯ ಮೊಲೆಯಲ್ಲಿ ಮೊನ್ನವೇ ನಾನು ಹುಟ್ಟುವ ಮೊದಲೇ, ನಾನು ನಾಲಿಗೆಯನ್ನು ಹೊರಗೆ ತೆಗೆಯುವ ಮೊದಲೇ ಹಾಲನ್ನು ತುಂಬಿಟ್ಟಂತ ಕರುಣಾಮಯ ಪರಮಾತ್ಮನನ್ನು ನೆನೆಯುವುದೆಂದೋ ನೀನೋ ನಿನಗಾಗಿ ನದಿಗಳು, ನಿನಗಾಗಿ ಬೆಟ್ಟಗುಡ್ಡಗಳು, ನಿನಗಾಗಿ ಮಣ್ಣಿನಲ್ಲಿ ಫಲವತ್ತಾದ ಹಣ್ಣುಗಳು, ನಿನಗಾಗಿ ಸುಂದರವಾದಂಥ ವಾಯು ವಿಶ್ವ ವಿಹಾರಗಳು, ಇವೆಲ್ಲವನ್ನು ಮರೆತು ಇದು ಬರೀ ನನ್ನದು, ಇದು ನನ್ನದು ಎಂದು ಕೈಗೆ ಸಿಕ್ಕಂತ ಸಕಲವನ್ನು ನಿನ್ನ ಬಾಯಿಗೆ ಹಾಕೊಂಡು ಶಾಸ್ತ್ರದಲ್ಲಿ ಅದಕ್ಕೊಂದು ನಾನು ನೋಡಿ ಅಲ್ಲಿದೆ, ಅದು ಕಬಂಧ ಬಾಹು ಅಂತ ಕರೀತಾರೆ. ಇಲ್ಲಿ ಕರಿತಿರಲ್ಲೋ ಗೊತ್ತಿಲ್ಲ ನನಗೆ. ಈ ಬಹಳಷ್ಟು ಆಶುಬುರುಕ ಜನರನ್ನ ಅವ್ರಿಗೆ ಹೆಸರಿಡ್ತಾರೆ ಒಬ್ಬ ಸುಧಾರಿಸಿದ ಜನ, ಅವನು ಕಬಂಧ ಬಾಹು ಇದ್ದ ಹಾಗೆ ಅಂತ ಹೇಳಿ. ಆ ಕಬಂಧ ಅನ್ನೋ ರಾಕ್ಷಸನ ಹೆಸರು ಇವತ್ತಿಗೂ ಬಳಕೆಯಲ್ಲಿದೆ. ಬಹಳ ಚೆನ್ನಾಗಿ ಒಂದು ಮಾತನ್ನೇ ತಮ್ಮ ಗಮನಕ್ಕೆ ತರುತ್ತೆ. 8-10 ಕೋಟಿ ಗಳಿಸಿ ಮತ್ತೆ ಸಾಲದೆಂದು ಪರರ ರೊಕ್ಕಕ್ಕಾಗಿ ನ್ಯಾಯವನ್ನು ಮಾಡುತ್ತಿರುವಿರೋ. ಏನಪ್ಪ ನ್ಯಾಯ ಮಾಡ್ಬೇಕು? ನ್ಯಾಯ ಮಾಡ್ಬೇಕು ನಾನು. ಯಾವಾಗ ನನಗೆ ಹಸಿವೆ ಆದ್ರೆ, ನನಗೆ ಕಷ್ಟ ಬಂದ್ರೆ, ನಾನು ಧಣಿ, ನನಗೆ ಹೀಗಾಗಿದೆ ಅಂತ ನಾನು ನಿಮಗೆ ಹೇಳ್ಬೇಕು. ಏನಿಲ್ಲ. ವಿಶ್ವದಲ್ಲಿ ಅವಕಾಶ ಕೊಟ್ಟಿದ್ದಾರೆ ಪರಮಾತ್ಮ. ಅವಕಾಶ ಕೊಟ್ಟು ಅನುಭವಿಸುವಂತ ಬಿಟ್ರೆ ನನ್ನ ಭಾವನೆ, ಕಬಂಧ ಭಾವನೆ ಏನ್ ಬರಕತ್ತಿದೆ ಅಂದ್ರೆ, 8-10 ಕೋಟಿ ಗಳಿಸಿ ಮತ್ತೆ ಸಾಲದೆಂದು ಪರರ ರೊಕ್ಕಕ್ಕಾಗಿ ನ್ಯಾಯವನ್ನು ಮಾಡುತ್ತಿರುವಿರೋ. ಯಾಕೆ? ಹೆಣ್ಣು ಹಣ್ಣು ಮಣ್ಣು 3 ತಣ್ಣು ಎಂದು ಉಣ್ಣಲಿಲ್ಲ ಅಣ್ಣ ತಮ್ಮ ತಂದೆ ತಾಯಿ ಬಯಸಲಾಗದು. ಡಿಂಬದೊಳಗೆ ಒಂದು ಪ್ರಾಣ. ಎಷ್ಟು ದಿನ ಇರಾವಲಿ? ಎಷ್ಟು ದಿನ ನಿನಗಿಲ್ಲಿ ಅವಕಾಶ? ಈ ಧರೆಯ ನಾಳಿದ ಬಂಟರಾದವರು ಅವಿಶ್ವ ಮಗದೊಡನೆ ಹೊಂಟು ಹೋದರು. ಯಾರಪ್ಪ ಇಲ್ಲಿ ಸ್ಥಿರವಾಗಿ ಉಳಿದು? ಇಲ್ಲಿ ಸ್ಥಿರವಾಗಿ ಉಳಿಯುವ ವ್ಯವಸ್ಥೆ ಇಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ಕಬಂಧನಾಗಿ ಬದುಕ್ತಾ ಇದೆಯಲ್ಲೋ.
ಇಂಥ ಕಬಂಧತೆಗೆ ಒಂದು ಕಡಿವಾಣ ಹಾಕುವ ಸಲುವಾಗಿ ಮಹರ್ಷಿಗಳಾದಂಥ ಮಹಾನುಭಾವನಾದಂಥ ವಾಲ್ಮೀಕಿ ಒಂದು ಸುಂದರವಾದ ಕಲ್ಪನೆ ಕೊಟ್ಟ. ಇದು ಜ್ಞಾನದಿಂದ ಮಾತ್ರ ಸಾಧ್ಯವೇ ಹೊರತು ಇನ್ನೆದರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿ ರಾಮ ಲಕ್ಷ್ಮಣರೆಂಬಂತ ತಪಸ್ಸಿದ್ಧಿಗಳನ್ನೇ ಅಲ್ಲಿ ಕಳಿಸಿಕೊಡ್ತಾನೆ. ಒಂದು ಘಟನೆ ನಡೆದಿದೆ. ಒಬ್ಬ ಕವಿ ಆಯ್ತು. ಪ್ರಬಂಧಗಳು ಅಂತ ಕಾವ್ಯದಲ್ಲಿ ಒಂದು ಪದ್ಧತಿ ನಿಮ್ಗೆಲ್ಲ ಗೊತ್ತಿರುತ್ತೆ. ಸಾಹಿತಿಗಳು ಬಹಳಷ್ಟು ಸುಂದರವಾಗಿದ್ದೀರಿ, ನಿಮ್ಗೆಲ್ಲ ಗೊತ್ತಿರುತ್ತೆ. ನಾನು ಹೇಳಿದ್ದೆ ನೀವು ನೋಡ್ಬಿಟ್ರೆ ಅಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಅವನ ಹೆಸರು ಭೋಜ. ಆ ಭೋಜ ಎನ್ನುವಂತ ಮಹಾನುಭಾವ ತನ್ನ ಜೀವನದ ಯಶೋಗಾತಿಗೆ ಲೋಕಕ್ಕೆ ಕೊಡುವಂತಹ ಒಂದು ಕಲ್ಪನೆಗಾಗಿ ಒಬ್ಬ ಆ ಭೋಜ ಅನ್ನುವಂತಹ ಕವಿ ಒಂದಿಷ್ಟು ಕಾವ್ಯಗಳನ್ನು ರಚನೆ ಮಾಡಿದ. ಅದರ ಒಂಥರ ಘಟನೆ ಬರೆದಿದ್ದಾನೆ, ತನ್ನದೇ ಸ್ವಂತ ಘಟನೆ ಬರೆದಿದ್ದ. ಭೋಜ ಚಿಕ್ಕವನಿದ್ದಾಗ ಅವರ ಅಪ್ಪ ಸತ್ತು ಹೋದ. ಸಣ್ಣ ಮಗು, ಸುಮಾರೊಂದು 7-8 ವರ್ಷದ ಮಗು ಇದ್ದಿತ್ತು. ಭೋಜನ ತಂದೆ ತೀರಿಕೊಂಡು ಸತ್ತಾಗ ಅನಿವಾರ್ಯವಾಗಿ ಆ ದೇಶವನ್ನು ಆಳ್ಲಿಕ್ಕೆ ಅನಿವಾರ್ಯವಾಗಿ ವಾಲಿ ಇಲ್ಲ ಅಂತ ತಿಳ್ಕೊಂಡಾಗ ಸುಗ್ರೀವನನ್ನು ನೀವು ಇಲ್ಲಿ ಪಟ್ಟುಗಟ್ಟಿ ಬಿಟ್ಟಿದ್ರಲ್ಲ, ಆ ತರನಾಗಿ ಆ ಭೋಜನ ಸಣ್ಣವನಿದ್ದ ಕಾರಣದಿಂದ ಭೋಜನ ತಂದೆ ಸತ್ತಾಗ ಅನಿವಾರ್ಯವಾಗಿ ಭೋಜನ ಕಾಕ ಒಬ್ಬಿದ್ದ, ಅಂಕಲ್ ಅಂತಿರಲ್ಲ, ಅಂಕಲ್ ಒಬ್ಬಿದ್ದ. ಅವನ ಹೆಸರು ಮುಂಜ. ಆ ಮುಂಜನಿಗೆ ಆ ಊರಿನ ಆ ಪಟ್ಟಗಟ್ಟುವಿಕೆ ರಾಜನನ್ನಾಗಿ ಮಾಡಿ ಆ ಕ್ಷಣದವರೆಗೆ ಭೋಜನ ತಂದೆ ಸಾಯುವವರೆಗೆ ಮುಂಜ ಒಬ್ಬ ಸಾಮಾನ್ಯ ಪ್ರಜೆ. ಪಟ್ಟಗಟ್ಟಿದ ಮರುಕ್ಷಣ ಮುಂಜ ರಾಜ. ರಾಜನಾಗಿ 4-6 ದಿನಗಳಲ್ಲಿ ರಾಜ್ಯ ನನ್ನ ಬಗ್ಗೆ ಪ್ರಜೆಗಳು ಏನ್ ಮಾತನಾಡ್ತಾರೆ ನೋಡ್ಬೇಕು ಅಂತ ಹೇಳಿ ಹಾಗ ಒಂದಿಷ್ಟು ರಾತ್ರಿಯಲ್ಲಿ ಬಹುರೂಪಿ ವೇಷ ಏನಂತಾರೆ ಇಂಟೆಲಿಜೆನ್ಸಿಸ್ ಆ ರೀತಿ ಹಾಕೊಂಡು ಮುಂಜ ತಿರುಗಾಡ್ಕೋತ ಬಂದ. ಜನ ಮಾತಾಡ್ತಿತ್ತು ಮಲ್ಕೊಂಡಲ್ಲಿ. ಏನ ರಾಜ ಸತ್ತು ಹೋದ, ಸುಂದರವಾದ ಮಗ ಭೋಜ, ಸಣ್ಣ ಹುಡುಗ, ಅವನ ಮುದ್ದು ಮುಖ, ಅವನ ತುಂಬಿದ ತೊಡೆಗಳು, ಅದನ್ನು ನೋಡಿಬಿಟ್ರೆ ಸಂಕಟ ಆಗ್ತದೆ. ಈ ಮುಂಜ ಸರಿ ಇಲ್ಲದ ವ್ಯಕ್ತಿ ಇವ. ಎಲ್ಲಿ ಇವ ಆ ಹುಡುಗಗೆ ಏನಾರ ತೊಂದರೆ ಕೊಟ್ಟು ಅಕಸ್ಮಾತ್ ಏನಾರ ಒಂದು ಘಟನೆಗೆ ಹಾಕಿಬಿಟ್ಟ ಅಂದ್ರೆ ಎಲ್ಲಿ ದೇಶ ಅರಾಜಕತೆ ಆಕೈತೋ ಏನೋ, ಎಂಥ ಕಾಲ ಬಂತು ನಮ್ಮೂರಿಗೆ ಅಂತ ಜನ ರಾತ್ರಿ ಮಣ್ಕೊಂಡು ಗಂಡ ಹೆಂಡತಿ ಮಾತಾಡ್ತಿದ್ರು. ಆ ಮಾತಾಡುವಂಥ ಧ್ವನಿ ಮುಂಜಾನೆ ಕೇಳಕ್ ಶುರು. ಅವ್ ಮುಂಜಾನೆ ಯೋಚನೆ ಬಂತು, ಜನ ನನ್ನ ಬಗ್ಗೆ ಶಾಂತವಾಗಿಲ್ಲ, ಜನ ನನ್ನ ಬಗ್ಗೆ ಸಂತೋಷವಾಗಿಲ್ಲ ಅಂದ ಹಿಂದಿಲ್ಲ ಒಂದ್ ದಿವಸ ಇದು ಸ್ಫೋಟ ಆಗುತ್ತೆ, ಅದನ್ನ ಈಗ ಏನಾರ ಮಾಡ್ಬೇಕು ಅಂತ ಅವನ ವಿಚಾರ ಏನ್ ಬಂತು ಅಂದ್ರೆ, ಯಾವ ಭೋಜನನ್ನ ನೆನೆಸಾಕತ್ತಾರಲ್ಲ ಆ ಭೋಜನನ್ನು ಕೊಂದು ಬಿಟ್ರೆ ಈ ಸಮಸ್ಯೆ ಹೋಗಿಬಿಡ್ತೈತಲ್ಲ. ನೋಡ್ರಿ, ಕಬಂಧ ಭಾವ ಪ್ರಾರಂಭ ಆಗತ್ತೆ. ನೀವು ನನ್ನ ಕಥೆ ಜೊತೆಗೆ ನೀವು ತತ್ವವನ್ನು ಬಿಡಬಾರ್ದು. ನನಗೆ ಇನ್ನೊಂದ್ಸಲ ಎಚ್ಚರಿಸ್ತೇನೆ. ಎಲ್ಲಿವರೆಗೆ ಆ ಸೀಟ್ ಕಿಂಗ್ಡಮ್ ಏನದು, ಕಿಂಗ್ ಸೀಟ್ ಏನಂತಾರೆ ಅದಕ್ಕೆ, ಸಿಂಹಾಸನ, ಎಲ್ಲಿ ತನಕ ಸಿಂಹಾಸನದ ಮೇಲೆ ಇಲ್ಲೋ ಅಲ್ಲಿ ಏನು ಇಲ್ರಿ, ನಮಗ್ ಹಂಗ ನಡೆಯೋದಿಲ್ಲ. ಅಂದ್ರೆ ನಮಗ್ ಏನಾರ ಬಂದ್ರೇನಪ್ಪ ನಮಗ್ ಅಂಜಿಕ್ ಬರ್ತದೆ. ಇಲ್ಲ, ಈಗ ತಂದು ಕೊಡಬೇಡಿ, ಒಂದ್ ಕಡೆ ಕಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ನನಗದು ರೂಢಿ ಇಲ್ಲ. ನನ್ನ ಕಡೆಯಿಂದ ನೀವು ಈ ಎಮ್ಮಗಳದು ಹಿಂಡ್ಬೇಕಾದ್ರೆ ಕದಾ ಮುಂದಕ್ಕೆ ಮಾಡಿ ಹಿಂಡ್ತಾರೆ, ಗೊತ್ತ ನಿಮ್ಮದು? ಅಲ್ಲ, ಕದ ಏನ್ ಮಾಡ್ತದೆ, ಹಿಂಡುದೇನು ಕದ ಅಣ್ಣ ಅದು. ಆದ್ರೆ ಕದ ಹಾಕಿದ್ರೆ ಎಮ್ಮೆ ಹಿಂಡುದು. ನಾ ಹಂಗಿದ್ದಂಗ ಅವುಗಳೇ ಹೇಳಿದ್ರಿ ಅಂದ್ರೆ ಬಂದಕತಿ. ಯಾಕೆಂದ್ರೆ ನಾವು ಕಂಠು ಮಾಡ್ಕೊಂಡು ಬಂದವರಲ್ಲ, ನಾವು ಸಂತೋಷವಾಗಿ ಹಾಡು. ನಾವೇನೋ ನೋಡ್ಕೊಂಡು ಬರ್ಕೊಂಡು ಪ್ರವಚನ ಮಾಡಕ್ ಬಂದವರಲ್ಲ. ನಾನು ಸಂತೋಷವಾಗಿರ್ತೇನೆ, ನನ್ನ ಜೊತೆ ಇದ್ದವರಿಗೆ ಸಂತೋಷವನ್ನು ನೀಡೋದು, ಸಂತೋಷವಾಗಿ ಆಟ ಆಡ. ದಯವಿಟ್ಟು ನೀವು ಏನೇ ಮಾಡಬೇಕಾದ್ರೂ ನೀವು ಶಾಂತತೆಯನ್ನು ಕಾಪಾಡಲೇಬೇಕು.
ಏನ್ ಹೇಳಕತ್ತಿದ್ದಿ? ಜೋರಾಗಿ. ಹರೆಗಡು ಹರೆಗಡು. ಎಲ್ಲಿವರೆಗೆ ಸಿಂಹಾಸನ ಸಿಕ್ಕಿಲ್ವೋ ಅಲ್ಲಿವರೆಗೆ ಅವನ ತಲೆ ಕೆಟ್ಟಿಲ್ಲ. ನೀವು ಹೊಂದಿಸ್ಕೋಬೇಕು. ರಾಮಾಯಣವನ್ನು ಹೇಳ್ತೇನೆ, ನೀವು ಕಾಮಾಯಣವನ್ನು ಹೊಂದಿಸ್ಕೊತ ಬರಬೇಕು. ಈಗ ಅದ್ರ ಕೂಡ ಸಿಂಹಾಸನ ಇಲ್ಲ, ತಲೆ ಕೆಟ್ಟಿಲ್ಲ. ಸಿಂಹಾಸನ ಸಿಕ್ತು, ತಲೆ ಕೆಡಕ್ ಶುರು ಮಾಡ. ಯಾರ ಪುಣ್ಯದಿಂದ ಸಿಂಹಾಸನ ಸಿಕ್ಕದೋ ಅವನನ್ನೇ ಮುಗಿಸ್ಕೊ. ಒಂದಿಷ್ಟು ಮಂದಿ ಕರೆದ, ಏನಂದ, ಹೇಳ್ರಿ ಅಂದ್ರು. ಹ್ಞೂ ಅಂದ. ಯಾರು ಬೇಡಂತಾರ ತೊಗೊಂಡು ಹೋಗ್ರಿ, ಮಾಡ್ಕೊಂಡು ಬಂದ್ಬಿಡ್ರಿ, ನಿಮಗಿಷ್ಟು ಇಟ್ಟೀನಿ ತೊಗೊಂಡು ಹೋಗ್ರಿ ಅಂದ. ಎಸ್ ಹೋಗಿ ಹುಡುಗಂತು ಹೆಗಲ ಮೇಲೆ ಕುಂಡ್ರಿಸ್ಕೊಂಡು ಅವ ಹೇಳಿದ್ರು, ನೋಡು ನೀನು ಸುಂದರವಾಗಿ ಅದೆಲ್ಲ ಮತ್ಸ್ಯಾವತಾರ ಅವೆಲ್ಲ ನೋಡಿ ಬರ್ಬೇಕತ್ತಿಯಲ್ಲ, ಹೋಗುನ್ ಬಾ, ನಿನಗೆ ತೋರಿಸ್ಕೊಂಡು ಬರ್ತೀವಿ ಅಂದರು. ನಡಿ ಅಜ್ಜ ಅಂತು. ಹೆಗಲ ಮೇಲೆ ಕುಂತು ಹೋಗುವಾಗ ದಾರಿಯೊಳಗೆ ಹೆಗಲ ಮೇಲೆ ಕುತ್ಕೊಂಡು ಯಾರು ಕೊಲ್ಲಿಕ್ಕೆ ಬಂದಾರ ಅವರಿಗೆ ಮ್ಯಾಲೆ ಕುತ್ಕೊಂಡು ಹುಡುಗ, ಅಜ್ಜ ಒಂದು ಕತೆ ಹೇಳ ಅಂತ. ಹೇಳಪ್ಪ ಅಂದರು. ಅದು ಕತೆ ಹೇಳಕ್ಕೆ ಶುರು ಮಾಡ್ತು. ಆ ಕಥೆ ಕೇಳಕ್ಕೆ ಶುರು ಮಾಡಿದಾಗ ಅವ್ರಿಗೆ ಅನಿಸ್ತು, ಇಂಥ ಮುದ್ದು ಮುದ್ದಾಗಿ ಸಾಯುವ ಸಮಯದಲ್ಲಿಯೂ ಕತೆ ಹೇಳುವ ಈ ಹುಡುಗನನ್ನು ಕೊಂದು ಇನ್ನಾವ ಪಾಪಕ್ಕೆ ಹೋಗೋದು, ಈ ರಾಜ ಕೊಡುವಂಥ ಯಾವೂ ನಮಗೆ ಬೇಡ, ಈ ಹುಡುಗನನ್ನು ಕೊಲ್ಲುವ ಪಾಪ ನಮಗೆ ಬೇಡ ಅಂತ ಹೇಳಿ ಒಂದು ಕಡೆ ಹೋಗಿ ಇಳಿಸಿದ್ರು. ಓಡಿಸ್ಕೊಂಡು ಬರ್ತೇನೆ, ಸಮಯ ಕಾಡಕತ್ತೇನೆ. ಇಳಿಸಿದಾಗ ಅವ್ರ ಹುಡುಗ ಎತ್ತು ಕರ್ಕೊಂಡು, ನಿಮ್ಮ ಕಾಕ ನಿನ್ನನ್ನು ಮುಗಿಸಿ ಬಾ ಅಂತ. ಯಾರು ಬೇಡ ಅಂತಾರೆ? ನನ್ನ ಮುಗಿಸ್ರಿ. ಅದನ್ನ ನಾನು ಮುಗಿಸೋಕ್ಕಿಂತ ಮೊದಲೇ ನಾನೊಂದು ಪತ್ರ ಕೊಡ್ತೇನೆ. ಆ ಪತ್ರವನ್ನು ಓದ ನಮ್ಮ ಕಾಕಾಣಿಗೆ ಕೊಡ್ರಿ. ಕೊಟ್ಟು ಅವನಿಗೆ ಚೆನ್ನಾಗಿ ಬಾಳ ಅಂತ ಹೇಳಿ ಬರ್ರಿ ಅಂತ ಹೇಳಿ ಒಂದು 4 ಸಾಲಿನ ಪತ್ರ. ಇದು ಭೋಜ ಪ್ರಬಂಧದ ಪ್ರಾರಂಭ. ತಾವು ಬಹಳಷ್ಟು ರಸಿಕ ಸಾಹಿತ್ಯಗಳಿದ್ದೀರಿ. ಇದು ನೋಡಿ ಇಲ್ಲಿಂದ ಅದರ ಆ ಪ್ರಬಂಧದ ಪ್ರಥಮ ಪುಣ್ಯಾತ್ಮನಾದಂಥ ವಾಲ್ಮೀಕಿಯ ಬಾಯಿಂದ ಬಂದಂತ ಆ ಪ್ರಥಮ ಮಧುರಂ ಮಧುರಾಕ್ಷರಂ ಹೇಗೋ ಹಾಗೆ ಭೋಜನ ಬಾಯಿಂದ ಬಂದ. ಅವ ಬರೀತಾನೆ, ಅದು ಸಂಸ್ಕೃತನಲ್ಲಿದೆ, ಕನ್ನಡದಲ್ಲಿ ಸ್ವಲ್ಪ ಮಾಡಿ ಹೇಳ್ತೇನೆ, ಅದು ಬಹಳ ದೊಡ್ಡದಿರ್ತದೆ, ಸ್ವಲ್ಪ ಮಾಡ್ತೇನೆ. ಅವ ಬರೀತಾನೆ, ಮಹಂದಾತಾಚ ಮಹಿಪತಿ ಸ್ತ್ರೀರ್ಭೋರೋ ಲಂಕಾರ ಭೂತೋಗತಃ ಸೇತುರೇನ ಮಹೋದಯೋ ವಿರಚಿತೋ ಪಾಸೋ ದಶಾಂತಕ. ಒಂದ್ 2 ಕಥೆ ಬರ್ದಾನಲ್ಲಿ, ಏನಿಲ್ಲ ಅದ್ರಾಗ 2 ಕಥೆ ಅದ. ಕಾಕರೆ, ಈ ಲೋಕವನ್ನು ಮಹಾಂದಾತ ಅಂತ ಒಬ್ಬ ರಾಜ ಆಳ್ತಿದ್ದ. ಕೆಳಗೇಳ ಮೇಲೆ 14 ಲೋಕಗಳಿಗೆ ಒಬ್ಬನೇ ಒಡೆಯನಿದ್ದ. 14 ಲೋಕಗಳಿಗೆ ಒಡೆಯನಾದಂತ ಮಹಾಂದಾತ ಮಣ್ಣು ಕೂಡುವಾಗ ಬಾಯೊಳಗ ನೀರು ಹಾಕೋರು ಯಾರಿದ್ದಿದ್ರಿ? ಒಣ್ಣೆ ಲೈನ್. 14 ಲೋಕಗಳ ದಾತ ಮಣ್ಣು ಕೊಡುವಲ್ಲಿ ಬಾಯಲ್ಲಿ ನೀರು ಹಾಕೋರು ಯಾರು? ಮಹಿಪತಿ. ಆನಂತರ ಒಬ್ಬ ಬಂದ, ಅವನ ನಂತರ ಮತ್ತೊಬ್ಬ ಬಂದ. ಮಂದಿಕ್ಕಿಂತ 10 ಟೈಮ್ ಕ್ಷಣ ಆಯ್ತು. ಬೇಕಾದವ್ರ ಹೆಂಡ್ರನ್ನ ಎತ್ಕೊಂಡು ಹೋದ್, ಬೇಕಾದಂತವ್ರನ್ನ ಹೊಡೆದ ಪುಷ್ಪಕ ವಿಮಾನ ತಂದ, ಬೇಕಾದವರು ಕಟ್ಟಿದ ಕೋಟೆಯನ್ನು ತಾನಂತ ಆಳಿದ. ಲೋಕದಲ್ಲಿರುವಂತ ನವಗ್ರಹಗಳನ್ನು ತನ್ನ ಕಾಲು ಚಪ್ಪಲಿಯ ಪಾದದ ಬುಡಕ ಮಳಿ ಬಡಿಸಿಟ್ಟಿದ್ದ. ಅಂಥವನು ಕೂಡ ಒಂದು ದಿನ ಮಣ್ಣು ಮುಕ್ಕುವಾಗ ಯಾರನ್ನೋದು ಗೊತ್ತಾಗ್ತಲ್ಲ. ಈಗ ಯಾರನ್ನೋದು ಗೊತ್ತ, ಒಂದ್ಸಲ ಹೇಳಿ ನೋಡೋಣ. ಮಂದಿಯ ಮಡದೆಯನ್ನು ಎಳೆದು ತಂದವನು, ಮಂದಿಯ ವಾಹನವನ್ನು ಕಸಿದು ತಂದವನು, ಮಂದಿಯ ರಾಜ್ಯವನ್ನು ಎಳೆದು ತನ್ನಲ್ಲಿ ಇಟ್ಟವನು, ನವಗ್ರಹಗಳನ್ನ ಕಾಲಲ್ಲಿ ಮೆಟ್ಟಿದವನು ಯಾರೋ? ರಾಮ. ಅವನೊಂದು ದಿನ ಸಾಯುವಾಗ ರಾಮನ ಎದುರಿನಲ್ಲಿ ಅಂಗಾತ ಬಿದ್ದು ರಕ್ತ ಖಚಿತವಾದಂತಹ ಕಿರೀಟ ಎದುರಿಗೆ ಜಿಗಿದು ಬಿದ್ದಾಗ ಹತ್ತಿರವಿರುವ ಮಾಯಾವಿದ್ಯೆಗಳಾಗಲಿ, ಹತ್ತಿರವಿರುವಂತಹ ಕುಹಕ ನೀತಿಗಳಾಗಲಿ ಯಾವ ತನಗೆ ಬಾರದೆ ದಶದಿಕ್ಕುಗಳಲ್ಲಿ ನಿಂತು ನಕ್ಕೋ. ಅಂಥವರ ಹಿಂದೆ ಬಾರದ ಭೂಮಿ. ಎಂಥವರ ಹಿಂದೆ? ಅಂಥವರ ಹಿಂದೆ.
ಅಂದ್ರೆ 10 ತಲೆ ಉಳ್ಳವರ ಹಿಂದೆ, 20 ಬಾಹು ಉಳ್ಳವರ ಹಿಂದೆ, ಅನೇಕ ವಿದ್ಯೆಯನ್ನು ಬಲ್ಲವರ ಹಿಂದೆ, ಎಲ್ಲರನ್ನು ತುಳಿದು ಮೆಟ್ಟಕ್ಕಿದ ವೀರ ಧಾರಣಗಳ ಹಿಂದೆ, ಬಾರದಂತ ಭೂಮಿ, ಕುಡಿಯಲಿಕ್ಕೆ ಸಿಗದ ನೀರು, ಸೇವಿಸಲಿಕ್ಕೆ ಮೂಗಿನಲ್ಲಿ ಬರುವ ಗಾಳಿ ಕ್ಷಣಾರ್ಧದಲ್ಲಿ ಬಿಟ್ಟು ಹೋದಾಗ ನಿನ್ನಂತವರ ಬಾಡೇನು. ಅವನ ಪತ್ರಿದು, ಅವನೇನು ಬ್ಯಾಡ ಅಂದಿಲ್ಲ ಅವಾಗ, ಅವನ ಪತ್ರಿದೋ. ಅಂಥವರ ಹಿಂದೆ ಹೋಗಲಾರದ ಈ ವಿಶ್ವ ನಿನ್ನ ಹಿಂದೆ ಬರ್ತಿತ್ತು ಅಂದ್ರೆ ಕೈ ಮುಗಿತೀನಿ, ತಗೊಂಡು ಹೋಗ. ಪತ್ರಾತಂತ ಮುಂಜಾ ಓದದ ಮಗನ ಬುದ್ಧಿಮತ್ತೆ ಅರ್ಥ ಆತು. ಮುಂಜನ ಕಣ್ಣು ಕಣ್ಣೀರಿನಿಂದ ಮಂಜಾತು. ಓಡಿ ಬಂದ, ಮಗನೇ ಭೋಜ ಪಾಹಿಮ ರಕ್ಷಿತ ಅಪರಾಧ ಕ್ಷಮ. ಯಾಕೆ ಇದನ್ನು ತಮ್ಮ ಗಮನಕ್ಕೆ ತರ್ತೇನೆಂದ್ರೆ, ಇಂದು ಕಬಂಧಗಳ ಮಧ್ಯದಲ್ಲಿ ನಾವಿದ್ದೇವೆ. ಕಬಂಧಗಳ ಕಪಿಮುಷ್ಟಿಯಿಂದ ನಾವು ಯಾರು ಹೊರಗಿಲ್ಲ. ಎಲ್ಲ ಇಲಾಖೆಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ಧಾರ್ಮಿಕ ಸ್ಥಾನಗಳಲ್ಲಿ ಕಬಂಧರು ತುಂಬಿಕೊಂಡಂಥ ನಾಡು. ಕಬಂಧವನ್ನ ಅವತ್ತು ಅವನ್ ಕೈ ಕತ್ತರಿಸಿದ, ಈ ಕಡೆ ಸುಟ್ಟ ತಟ ಬರ್ದಾರ. ನಾ ಇದ್ರ ಅವನ್ ಕಡಿ ಬೂದಿ ಮಾಡಿ ನುಂಗಿ ಬಿಡಪ್ಪ ಅಂತ ಹೇಳ್ತಿದ್ನ ಅವತ್ತು. ಅವಾಗ ಅವನ್ ಸಾಯ್ಲಿಲ್ಲ, ಉಳ್ದಾನ ಅವತ್ತ. ಯಾಕೆ ಈ ಮಾತನ್ನು ತಮ್ಮ ಹೆಚ್ಚು ಗಮನಕ್ಕೆ ತರ್ತೇನೆ ಅಂದ್ರೆ, ರಾಮಾಯಣವನ್ನ ಕಥಾ ರೂಪದಲ್ಲಿ, ಪತ್ರ ಪರಿಚಯ ರೂಪದಲ್ಲಿ, ಕಾವ್ಯ ರೂಪದಲ್ಲಿ, ಆ ಕಾವ್ಯದಲ್ಲಿ ಸಂಧಿ ಸಮಾಟ ಪಲ್ಲಟಗಳ ರೂಪದಲ್ಲಿ ನೋಡೋದು ಬೇರೆ, ರಾಮಾಯಣವನ್ನು ತತ್ವ ರೂಪದಲ್ಲಿ ನೋಡೋದು ಬೇರೆ. ತತ್ವ ರೂಪದಲ್ಲಿ ಇದ್ದ ರಾಮಾಯಣವು ನಮ್ಮ ಜೀವನದಲ್ಲಿ ಅತ್ಯಂತ ವ್ಯತ್ಯಾಸವನ್ನು ತರಬಲ್ಲ. ಅಂಥ ಕಬಂಧನ ಮರ್ದನವನ್ನೇ ಬಹಳ ಚಂದ ರಾಮ ಲಕ್ಷ್ಮಣರು, ಅದು ಮುಗಿದಿತ್ತವ್ರ ಕಥೆ. ಅದು ಅವ್ನು ಭಾಳ ಚಂದ ಬರ್ದಾನ. ಅಲ್ಲಿ ಅಪ್ಪಗಳು ಸಮಯ ಇಲ್ಲದ ದಬಾಷ್ ಮುಂದಕ್ಕೆ ಬರ್ತಾರೋ. ಅದು ಮುಗಿದಿತ್ತು ಅವ್ರ ಕಥೆ ರಾಮಂದು ಲಕ್ಷ್ಮಣಂದು. ಅದು ಹಂಗೆ ಹಿಡ್ಕೊಂಡು ಹಿಂಗೆ ಮೆಲ್ಕ ಹಿಂಗೆ ತೊಗೊಂಡು ಬಂದಿದ್ದ. ತೊಗೊಂಡು ಬಂದು ಬಾಯಿಗೆ ಹಾಕೊಳ್ಳೋರೊಳಗೆ ಯೋಚಿಸಿದ್ರು. ಎಲ್ಲಿ ತಲೆ ಕಡಿಬೇಕಂತ ನೀ ತಲೆ ಇಲ್ಲ, ಕಾಲು ಕಡಿಬೇಕಂತನೂ ಕಾಲಿಲ್ಲ, ಇನ್ನು ಎಲ್ಲಿ ಕಡಿಬೇಕು ಒಂದ ಕಡ್ತಕ್ಕ ಈ ದೇಹ ಹೋಗುವುದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ, ಇವತ್ತು 10 ಮೆಟ್ಟದಾವ ಅಂತ ಹೇಳಿ 2 ಕೈಗಳನ್ನು ಕಡ್ದು. ಯಾವಾಗ ಕೈಗಳನ್ನು ಕಡಿದ್ರೋ ಕಬಂಧನಿಗೆ ಎಚ್ಚರ ಆತು. ಪೂರ್ವ ಜನ್ಮದ ಸ್ಮೃತಿ ಬಂತು. ಅಜ್ಞಾನೇ ನಾವು ತಮ್ಮ ಜ್ಞಾನಂ ತೇನ ಮುಹ್ಯಂತಿ ಜಂತವಾಹ ಜ್ಞಾನಂ ಲಬ್ಧ್ವಾ. ಅಂದ್ರೆ ಯಾವಾಗ ಬೆಳಕಿನ ಜ್ಞಾನಂ ಲಬ್ಧ್ವಾ ಅಂದ್ರೆ ಯಾವಾಗ ಬೆಳಕಾಯಿತೋ. ಜ್ಞಾನ ಲಬ್ಧಕ್ಕೆ ಅರ್ಥ ಹೇಗೆ ಮಾಡ್ಕೋಬೇಕು? ಯಾವಾಗ ಅವಿದ್ಯೆಯಿಂದ ನಾನು ಬೆಳಕಾದೆನೋ, ಯಾವಾಗ ನಾನೇ ಧೀರ, ನಾನೇ ಪಂಡಿತ, ನಾನೇ ಬಹುಪರಾಕಂತ ನಾನು ತಿಳಿದುಕೊಂಡಿದ್ದೇನೋ, ಆ ಕ್ಷಣಕ್ಕೆ ರಾಮನ ದರ್ಶನ. ರಾಮನ ದರ್ಶನ ಅಂದ್ರೆ ಏನಲ್ಲ, ಬೆಳಕಿನ ದರ್ಶನ, ಸತ್ಯದ ದರ್ಶನ, ಆನಂದದ ದರ್ಶನ. ಆ ತಕ್ಷಣದಲ್ಲಿ ಕಡಿದುಕೊಂಡು ಹೇಳಿದ, ನಾನು ಇಲ್ಲಿವರೆಗೆ ಮಾಡಿದಂಥ ಈ ಎಲ್ಲ ಅಪರಾಧಗಳನ್ನು ಮನ್ನಿಸಿ ನನಗೆ ಜ್ಞಾನೋಪದೇಶವನ್ನು ಮಾಡುವಂತ ಕಥೆಯನ್ನು ಬಹಳ ಸುಂದರವಾಗಿ ಹೆಣ್ಕೊಂಡು ಹೋಗಿದ್ದಾರೆ. ಹೋಗುವಾಗ ಭೇಟಿ ಆದನು. ಅವನು ಹೋಗುವಾಗ ಹೇಳಿದಂಥದ್ದು ಒಂದು ಕಿಷ್ಕಿಂದೆ ಬಗ್ಗೆ 2 ಲೈನ್ ಮುಗಿಸಿದ್ದೇನೆ. ಇನ್ನು 2 ಪಾತ್ರದವನ್ನು ಇನ್ನು 10 ನಿಮಿಷಕ್ಕೆ ನೋಡ್ತೇನೆ. 2 ಮುಖ್ಯ ಪಾತ್ರಗಳು. ಏನು ಕಿಷ್ಕಿಂದೆಯ ವೈಭವ? ಕಿಷ್ಕಿಂದೆಯ ಬಹಿರಂಗ ರೂಪದಲ್ಲಿ ಎತ್ತರವಾದ ತೆಂಗಿನ ಸಾಲುಗಳು. ಕಿಷ್ಕಿಂದೆಯ ಸೌಂದರ್ಯಕ್ಕೆ ಮೇರುಗಲ್ಲಾದಂಥ ಕೋಡುಗಲ್ಲುಗಳು. ಯಾವ JCB, ಯಾವ ಈ ಟ್ಯಾಚಿನಿಂದ ಅವುಗಳನ್ನು ಆ ತೆರನಾಗಿ ಫಿಟ್ ಮಾಡಲಿಕ್ಕೆ ಬಾರದ ಹಾಗೆ ಕೇವಲ ಪರಮಾತ್ಮನಿಂದ ಮಾತ್ರ ಸಾಧ್ಯವೋ, ಮನುಷ್ಯ ಮಾತ್ರದಿಂದ ಅದು ಸಾಧ್ಯವೇ ಇಲ್ಲವೋ ಅಂಥ ಸುಂದರವಾದ ಬೆಟ್ಟ, ನದಿ, ಕಾಡುಗಳು, ಎಲ್ಲ ಕಡೆಗೆ ತುಂಬೆ ಹರಿಯುವ ತುಂಗೆಗಳು. ಎಡದ ಬಲದಲ್ಲಿ ಅಪ್ಪರು ಬಹಳ ಚಂದ ಹೇಳಿದರು. ಒಂದು ನದಿ ಹರಿದು ತನ್ನ ಸಮುದ್ರವನ್ನು ಸೇರುವವರೆಗೆ ನಮಗ ನದಿಗೆ ವ್ಯತ್ಯಾಸ ಏನತಿ ಅಂತಂದ್ರೆ, ನಾವು ಹಂಗೆ ಇದ್ದೀವಿ ಅಂದ್ರೆ ನಾವು ಹೆಂಗೆ ತಿಳ್ಕೊತೀವಿ ಅಂದ್ರೆ, ನಮ್ಮನ್ನು ನೋಡಿ ಹೊಟ್ಟೆ ಉರಿಬೇಕು ಅವರು. ನಮ್ಮದು ನದಿದ ವಿಚಾರ ಏನೈತೆ ಅಂದ್ರೆ,
ನಾ ಹರಿಯುವುದು ನೋಡಿ ಸರ್ವರು ನಗಬೇಕು. ನೋಡಿ ನದಿಗೆ ನಮಗೆ ಹೆಂಗೆ, ನದಿಗೆ ನಮ್ಮ ಮಂದಿ ಭಾಳ ಚಂದ. ಮಣ್ಣೊಬ್ಬರು ಯಾರೋ ಒಬ್ರು ನನಗೆ ಯಪ್ಪ ಸೀರೆ ತಗೋತಂದು ದಿವ್ಸ ಹೇಳ ಅಂದರು. ನಾಟ್ ಮುಂಜಾನೆ ಒಂದು ತಾಸು ಜ್ಯೋತಿಷ್ ಹೇಳ್ತಿರ್ತೀನಿ. ಒಬ್ಬ ಫೋನ್ ಮಾಡಿದ್ರು, ತಂಗೆ ಏನಮ್ಮ ಅಂತಾನೆ. ಯಪ್ಪ ಒಂದು ಸೀರೆ ತಗೋಬೇಕಂತಾನೆ, ಒಂದು ನಕ್ಷತ್ರ ಹೇಳಿ ನನಗಂತ. ಎಂಥ ನಕ್ಷತ್ರ ಬೇಕು ತಂಗಿ ಅಂತ ಕೇಳೀನಿ. ನಾವು ಉಟ್ಕೊಂಡದ್ದನ್ನು ನೋಡಿ ಉಳಿದವ್ರಿಗೆ ಹೊಟ್ಟೆ ಉರಿಬೇಕು ನೋಡಿ, ಅದೇ ಅಂತಾದಿರ್ತೈತೆ ಅದು. ನನಗೆ ಹೊಟ್ಟೂರು ನಕ್ಷತ್ರ ಗೊತ್ತಿಲ್ಲ, ಆಕೆ ಹೊಟ್ಟೂರು ನಕ್ಷತ್ರ ಹೇಳಂತ ನನಗೆ ಆಕಿ. ಆದ್ರೆ ತುಂಗೆಯ ಭಾವ ಹೊಟ್ಟೆ ಉರಿಸುವ ಭಾವ ಅಲ್ಲ. ನಾನು ಎಲ್ಲಿ ಹರಿತೇನೋ ಅಲ್ಲಿ ತಂಪಾಗಿರ್ಬೇಕು, ನಾನು ಎಲ್ಲಿ ಹರಿತೇನೋ ಅಲ್ಲಿ ಎಕರೆಗೆ ವರ್ಷಕ್ಕೆ 2 ಸಲ 50 ಚೂಲ್ ಸೋನಾ ಮಸೂರಿ ನೆಲ್ಲ ಬರ್ಬೇಕು ಅಂತ ವಿಚಾರ ಇಟ್ಕೊಂಡು ಹರಿದಾಕೆ. ಏನ್ ಹರಲ್ಲೋ ಏನ್ ಆ ತಾಯಿ ವರ್ಣನೆ. ಎಡಬಲದಲ್ಲಿ ಇರುವಂತ ನಾಡನ್ನು ಶ್ರೀಮಂತವಾಗಿರಿಸುತ್ತಾ ಹರಿದ ತುಂಗೆಯ ತಟಾಕ ಕಿಷ್ಕಿಂಧೆಯ ಭಾಗ. ಒಂದು ರಾಜ್ಯವನ್ನು ಕಟ್ಟಬೇಕಾದ್ರೆ, ಒಂದು ಮನೆಯನ್ನು ಕಟ್ಟಬೇಕಾದ್ರೆ, ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಅದಕ್ಕೆ ಅದರದೇ ಆದಂತ ನಿಯಮಗಳಿರ್ತವೆ. ಏರಿರಬೇಕು, ನಾನು ಸಂಸ್ಕೃತನಲ್ಲಿ ಇರೋದನ್ನು ಕನ್ನಡದಲ್ಲಿ ಹೇಳ್ತೇನೆ. ಏರಿರಬೇಕು, ಮೇರಿರಬೇಕು, ನೀರಿರಬೇಕು. ನೋಡ್ರಿ 3 ಏರು, ಮುಂದೆ 3 ಇರುವುದಾಗ ಕರ್ನಾಟಕದಲ್ಲಿ ಕಿಷ್ಕಿಂಧೆ ಮಾತ್ರ. ಕೆಲವೊಂದ್ ಕಡೆ ಏರು ಇರ್ತತಿ, ಮೇರು ಇರುವುದಿಲ್ಲ. ಮೇರು ಅಂದ್ರೆ ದಂಡೆ. ಮೇರು ಅಂದ್ರೆ ಏನದು? ದಂಡೆ. 7 ಸಾಲಿನ ಬೆಟ್ಟಗಳ ದಂಡೆ ನಿಮಗಿದೆ. ನೀವು ಸಮುದ್ರ ಮಟ್ಟದಿಂದ ಅತ್ಯಂತವಾಗಿ ಏರು ಇರುವವರು ನೀವು ಇದ್ದೀರಿ. ವರ್ಷದ 365 ಕೂಡ ಸುಮಧುರವಾದಂತಹ ಗಂಗಾ ಪಾನವನ್ನು ತಂದು ತನ್ನೊಡಲಲ್ಲಿ ತಂದು ಕೊಟ್ಟಂತ ತುಂಗೆ ನಿಮ್ಮ ಪಕ್ಕದಲ್ಲಿ ಇರೋಣದರಿಂದ ಕಿಷ್ಕಿಂಧೆ ಸಮೃದ್ಧವಾದ ರಾಜ್ಯ. ಆ ಥರನಾದಂಥ ರಾಜ್ಯ ಇದೆ. ಇದು ಮೇಲ್ಮೈ ಲಕ್ಷಣ. ಇದು ಸೋಷಿಯಲ್ ಸ್ಟಡಿ ಓದೋರಿಗೆ ಏನಂತಾರೆ ಅಂದ್ರೆ ಒಂದು ಪ್ರಾಧಿಕಾರದ, ಒಂದು ಪ್ರದೇಶದ ಮೇಲ್ಮೈ ಲಕ್ಷಣಗಳು. ಮೇಲ್ಮೈ ಲಕ್ಷಣಗಳ ಮಾತ್ರ ಲಕ್ಷಣ ಅಲ್ಲ. ಒಂದು ವಸ್ತುವಿನ ಮೇಲ್ಮೈ ಲಕ್ಷಣದಿಂದ ಅದನ್ನು ಗುರುತಿಸಕ್ಕೆ